ಭಾಗವತದ ಕಥೆಗಳನ್ನು ಮುಂದುವರಿಸ್ತಾ ಪೃಥು ಚಕ್ರವರ್ತಿಯ ಕತೆಗೆ ಬಂದಿದ್ದೇವೆ. ಪೃಥು ಚಕ್ರವರ್ತಿಯ ಜನ್ಮವೇ ಒಂದು ರೀತಿಯಾದ ರೋಚಕ ಅಂತ ಹೇಳ್ಬೋದು. ಧ್ರುವ ಮಹಾರಾಜನ ಸಂತತಿಯಲ್ಲಿ ಬಂದವರ ಪೈಕಿ ವೇನ ಎಂಬತಕ್ಕಂಥ ಒಬ್ಬ ರಾಜನ ಕತೆ ಬಹಳ ದುಃಖಮಯವಾಗಿದೆ. ಅವನು ಇಂಥ ಉತ್ತುವಂಶದಲ್ಲಿ ಹುಟ್ಟಿ ಬಂದಿದ್ದರೂ ಕೂಡ ಮಹಾಪಾಪಿಯಾಗಿಬಿಡ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ಅವನ ತಾಯಿಯ ತಂದೆಯಾದ ಮೃತ್ಯು ದೇವತೆಯ ಮನೆಯಲ್ಲಿರ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ನರಕವಾಸಿಗಳಾದಂಥ ಆ ಪಾಪಿಗಳ ಸಂಪರ್ಕದಲ್ಲಿದ್ದರಿಂದ ಅವನು ಕೂಡ ಆ ಪಾಪ ಬುದ್ಧಿಯನ್ನು ಬೆಳೆಸ್ಕೊಂಡು ಬಿಡ್ತಾನೆ. ಭಾಳ ಕ್ರೂರಿಯಾಗಿಬಿಡ್ತಾನೆ. ಒಂಥರ ಹಿಂಸಾರಥಿ. ಕಾರಣ ಇಲ್ಲವೋ ಎಲ್ಲವನ್ನು ಮತ್ತೊಬ್ಬರಿಗೆ ಪೀಡೆ ಮಾಡೋದು, ಅವರು ದುಃಖಪಟ್ಟು ನೋವಲ್ಲಿದ್ದರೆ ಅದನ್ನೇ ಕಂಡು ಸಂತೋಷ ಪಡೆದ ಹಾಗೆ ಬಿಲ್ಲು ಬಾಣ ಮಾಡಿಕೊಂಡು ಸಿಕ್ಕ ಪಕ್ಷಿ ಪ್ರಾಣಿ ಎಲ್ಲವನ್ನು ಕೊಲ್ತಾ ಬರೋದು. ಹಾಗೆ ಬೀದಿಲಿ ಆಟ ಆಡ್ತಾಯಿದ್ರೆ ಮಕ್ಕಳು ಅವಕ್ಕೆ ಬಾಣದಿಂದ ಹೊಡೆಯೋದು, ಹೀಗೆ ಮಾಡ್ತಾಯಿರ್ತಾನೆ. ಅವನ ತಂದೆ ಬಹಳ ಪ್ರಯತ್ನ ಪಡ್ತಾನೆ ಅವನನ್ನು ಒಳ್ಳೆಯ ದಾರಿಗೆ ತರಬೇಕು, ನಮ್ಮ ವಂಶಕ್ಕೆ ಕಳಂಕ ಆಗಬಾರ್ದು ಇವನು ಅಂತ. ಆದರೆ ಏನು ಮಾಡಿದ್ರೂ ಇವನು ಒಳ್ಳೆಯ ದಾರಿಗೆ ಬರೋದಿಲ್ಲ. ಕೊನೆಗೆ ಆ ರಾಜ ಬಹಳ ನಿರಾಸೆಯಿಂದ ಒಂದು ದಿವಸ ರಾತ್ರಿ ಯಾರಿಗೂ ಹೇಳ್ದೇನೆ ತಪಸ್ಸಿಗೆ ಹೊರಟೋಗ್ಬಿಡ್ತಾನೆ. ಆವಾಗ ರಾಜ ಇಲ್ಲದೇ ಇದ್ದರೆ ಅರಾಜಕತೆ ಆಗುತ್ತಲ್ಲ ಅಂತ ಕೊನೆಗೆ ಇವನಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಆ ಮಂತ್ರಿಮಂಡಲದಲ್ಲ ಸೇರಿ ಆ ವೇನನನ್ನು ರಾಜ ಮಾಡಿಬಿಡ್ತಾರೆ. ಅವನ ದುರಾಡಳಿತದಿಂದ ಬಹಳ ತೊಂದರೆ ಅನುಭವಿಸ್ಬಿಡ್ತಾರೆ ಎಲ್ಲರೂ. ಕೊನೆಗೆ ಅಲ್ಲಿ ತಪಸ್ಸಲ್ಲಿದ್ದಂಥ ಋಷಿಮುನಿಗಳಿಗೆಲ್ಲ ಇದು ಗೊತ್ತಾಗತ್ತೆ. ಇವನು ರಾಜ್ಯದಲ್ಲೆಲ್ಲ ಒಂದು ಆದೇಶವನ್ನು ಹೊರಡಿಸ್ಬಿಟ್ಟಿರ್ತಾನೆ. ಯಾರು ವೇದಾಧ್ಯಯನ ಮಾಡಬಾರ್ದು, ದೇವಪೂಜೆ ಮಾಡಬಾರ್ದು, ತಪಸ್ಸುಗಳು ಮಾಡಬಾರ್ದು, ದಾನ ಧರ್ಮ ಮಾಡಬಾರ್ದು, ಎಲ್ಲರೂ ರಾಜನನ್ನೇ ಪ್ರತ್ಯಕ್ಷ ದೇವತಾ ಅಂತ ರಾಜನನ್ನೇ ಪೂಜೆ ಮಾಡಬೇಕು. ಹೀಗೆ ಆವಾಗ ಋಷಿಮುನಿಗೂ ಬಹಳ ನೊಂದು ಬಂದು ಇವನಿಗೆ ಬುದ್ಧಿವಾದ ಹೇಳ್ತಾರೆ. ಹೀಗಿರಬಾರ್ದು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಧರ್ಮ, ಸತ್ಯ, ನ್ಯಾಯ, ನೀತಿ ಮೇಲೆ ನಿಂತಿದೆ, ಇದನ್ನು ನೀನು ಆಚರಿಸಬೇಕು ಅಂತ ಅವನು ಅವರಿಗೆ ಅವಹೇಳನ ಮಾಡಿಬಿಡ್ತಾನೆ. ತುಂಬಿದ ಸಭೆಯಲ್ಲಿ ಅವರ ಕೋಪದಿಂದ ನೀನು ನಾಶವಾಗುವಂಥ ಶಾಪ ಕೊಟ್ಬಿಡ್ತಾರೆ. ಆ ಶಾಪದ ಫಲವಾಗಿ ಅವನಲ್ಲೇ ಉರಿದು ಹೋಗಿಬಿಡ್ತಾನೆ. ಆವಾಗ ಅವನ ತಾಯಿ ಅವನ ಮೃತದೇಹವನ್ನು ಸಂರಕ್ಷಿಸಿಕೊಂಡು ಇಟ್ಟಿರ್ತಾರೆ. ನಂತರ ರಾಜ ಇಲ್ಲದೇ ಇದ್ದರೆ ಹೇಗೆ ಅಂತ ಆ ಋಷಿಮುನಿಗಳ ಯೋಚನೆ ಮಾಡಿ ಈ ಮೃತದೇಹವನ್ನು ಮತ್ತೆ ತರಿಸಿ ಅವನ 2 ತೊಡೆಗಳನ್ನು ಕೂಡ ಕಡಿತಾರೆ ಚೆನ್ನಾಗಿ. ಆವಾಗ ಅವನ ಎಡಗಡೆ ತೊಡೆಯಿಂದ ಒಬ್ಬ ಕಪ್ಪಿಗೆ ವಿಕಾರ ರೂಪದಲ್ಲಿರ್ತಕ್ಕಂಥ ಒಂದು ಭೂತ ರೂಪದಲ್ಲಿ ಒಂದು ಶಕ್ತಿ ಬರುತ್ತೆ. ಅದಕ್ಕೆ ನನಗೇನಪ್ಪಣೆ ಅಂತ ಕೇಳುತ್ತೆ. ಇವರು ನಿಷೀದ ಅಂದ್ಬಿಡ್ತಾರೆ, ಅಂದರೆ ನೀನೇನೂ ಇಲ್ಲ. ಅವನು ಕೊನೆಗೆ ನಿಷಾದನಾಗಿ ಹೋಗಿಬಿಡ್ತಾನೆ. ಅವನು ಕಾಡಲ್ಲಿ ಬೇಟೆಯಾಗೋದು, ಪ್ರಾಣಿ ಹಾಗೆ ಅವನು ಹೊರಟೋಗ್ತಾನೆ. ಈ ಬಲತೊಡೆ ಕಡಿದಾಗ ಅದರಲ್ಲಿ ಒಂದು ಸುರದ್ರೂಪಿಯಾದಂಥ ಸಕಲ ಕಲ್ಯಾಣ ಗುಣಗಳುಳ್ಳಂತಕ್ಕಂಥ ಒಂದು ದಿವ್ಯ ಮನೋಹರ ರೂಪದಂಥ ಒಂದು ಶಕ್ತಿ ಉದ್ಭವವಾಗತ್ತೆ. ಆ ಶಕ್ತಿಯ ಕೈಯಲ್ಲಿ ಮತ್ತು ಅದರ ಕಾಲಲ್ಲಿದ್ದ ವಿಶಿಷ್ಟ ರೇಖೆಗಳನ್ನು ನೋಡಿ ಬ್ರಹ್ಮದೇವನೇ ಬಂದು ಇದು ಭಗವಂತನ ಅವತಾರ, ಇದು ಸಾಕ್ಷಾತ್ ನಾರಾಯಣನ ಅವತಾರ ಅಂತ ಹೇಳಿ ಎಲ್ಲರಿಗೂ ತೋರಿಸ್ತಾರೆ. ಅವನಿಗೆ ಪೃಥು ಅಂತ ನಾಮಕರಣ ಮಾಡ್ತಾರೆ. ಅವನು ತಾನು ರಾಜನಾಗಿ ಇಡೀ ರಾಜ್ಯವನ್ನೆಲ್ಲ ಒಂದು ಸುವ್ಯವಸ್ಥತೆಗೆ ತರ್ತಾನೆ. ಎಲ್ಲ ಅರಾಜಕತೆಯನ್ನೆಲ್ಲ ಹೋಗುತ್ತೆ, ಕಳ್ಳಕಾಕರನ್ನೆಲ್ಲ ಬಲಿ ಹಾಕ್ತಾನೆ, ದುಷ್ಟರನ್ನೆಲ್ಲ ಶಿಕ್ಷಿಸ್ತಾನೆ. ಒಂದು ರೀತಿಯಾದ ರಾಜದಂಡ ಹಿಡಿದು ನೀತಿ ದಂಡಾಧಿಕಾರಿಯಾಗಿ ಹಿಡಿದು ಎಲ್ಲವನ್ನು ಒಂದು ಲಾ ಆ್ಯಂಡ್ ಆರ್ಡರ್ ಅಂತ ಈ ಕಾಲದಲ್ಲಿ ಹೇಳ್ತೀವಲ್ಲ ಹಾಗೆ ಆ ಕಾಲದಲ್ಲಿ ಅವನು ಒಂದು ವ್ಯವಸ್ಥಿತವಾಗಿ ಸಮಾಜವನ್ನು ಸುಧಾರಿಸ್ತಾನೆ. ಆದರೆ ಜನಗಳೆಲ್ಲ ಬಂದು ಅವನ ಹತ್ರ ಹತ್ಕೊಳ್ತಾರೆ. ನಾವು ಹಾಕಿದ ಬೀಜಗಳೆಲ್ಲ ಭೂಮಿಯಲ್ಲಿ ಅದು ಬೆಳೆನೇ ಆಗ್ತಾಯಿಲ್ಲ, ನಮಗೆ ಊಟಕ್ಕೆಲ್ಲ ಕಷ್ಟ ಆಗೋಗಿದೆ, ಅನ್ನವೇ ಉತ್ಪತ್ತಿ ಆಗ್ತಾಯಿಲ್ಲ ಅಂತ. ಇವನು ಕೋಪದಿಂದ ಆ ಭೂದೇವಿಯನ್ನು ಶಿಕ್ಷಿಸ್ತೀನಿ, ಕೊಂದೇ ಬಿಡ್ತೀನಿ ಅಂತ ಅವನು ಧನುಷ್ಪಾಣಿಯಾಗಿ ರಥಾರೂಢನಾಗಿ ಹೊರಡ್ತಾನೆ. ಆಗ ಭೂದೇವಿ ಒಂದು ಹಸುವಿನ ರೂಪವನ್ನು ತಳ್ಕೊಂಡು ಓಡೋಗ್ತಾಳೆ. ಯಾಕೆಂದರೆ ಕಾಲದಲ್ಲಿ ಹಸುವನ್ನು ಕೊಲ್ಲೋದಿಲ್ಲ ಅಂತ ಒಂದು ಇದು ಗೋಹತ್ಯೆ ಆಗತ್ತೆ, ಸ್ತ್ರೀ ಹತ್ಯೆ ಆಗತ್ತೆ ಅಂತ. ಆ ಹಸುವನ್ನು ಅಟ್ಟಿಸ್ಕೊಂಡು ಹೋದಾಗ ಕೊನೆಗೆ ಇವನು ಹೇಳ್ತಾನೆ,
ನೀನು ನಮ್ಮ ಜನಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ನೀನು ಭೂಮಾತೆಯಾಗಿರಬೇಕಾಗಿತ್ತು, ಆದರೆ ಹಾಕಿದ ಬೀಜವನ್ನೇ ನೀನು ತಿಂದು ಹಾಕ್ಬಿಡ್ತಾ ಇದ್ದೀಯಾ. ಹಾಗೆ ಆಗ ಅವಳು ನಿಂತು ಹೇಳ್ತಾಳೆ, ನನ್ನಿಂದ ಏನೂ ತಪ್ಪಾಗಿಲ್ಲ, ಈ ದುಷ್ಟರೆಲ್ಲ ತುಂಬಿಕೊಂಡ್ಬಿಟ್ಟಿದ್ರಲ್ಲ ಅವರಿಗೆ ಪುಷ್ಟಿ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಮುಗಿಸಿದೆ. ಈಗ ನೀನು ಸೂಕ್ತವಾದ ಕರುಗಳನ್ನು ಕರ್ಕೊಂಡು ಬಾ, ಸೂಕ್ತವಾದ ಪಾತ್ರೆಯನ್ನು ತೆಗೆದುಕೊಂಡು ಬಾ, ಸೂಕ್ತವಾದಂಥ ಒಬ್ಬ ಹಾಲು ಕರೆಯೋನ್ನ ವ್ಯವಸ್ಥೆ ಮಾಡ್ಕೊ, ನಾನು ಹೊಸ ರೂಪದಲ್ಲಿದ್ದೀನಿ, ಬೇಕಾದ್ದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾಳೆ ಭೂದೇವಿ. ಇವನು ಆ ಭೂದೇವಿಗೆ ಮತ್ತೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿಬಿಟ್ಟು ನಾನೇ ಮೊದಲು ಕರೀತೇನೆ ಅಂತ ಹೇಳಿ ಕರೆದುಕೊಳ್ತಾನೆ. ಕರೆದುಬಿಟ್ಟು ಪ್ರಜೆಗಳಿಗೆಲ್ಲ ಬೇಕಾದಂಥ ಅನ್ನವನ್ನು ಮೊದಲು ಕಳ್ಕೊಳ್ತಾನೆ. ಆಮೇಲೆ ಮಹರ್ಷಿಗಳೆಲ್ಲ ಬರ್ತಾರೆ. ಬಂದು ಬೃಹಸ್ಪತಿಯನ್ನು ಕರುವಾಗಿಟ್ಕೊಂಡು ವೇದವನ್ನು ಕರ್ಕೊಳ್ತಾರೆ, ಅಂದರೆ ಶಾಸ್ತ್ರ ಎಲ್ಲವನ್ನು ಜ್ಞಾನವನ್ನೆಲ್ಲ ಪುನಃ ಪಡ್ಕೊಳ್ತಾರೆ. ಹಾಗೆಯೇ ಸೋಮರಸ, ಅಮೃತ, ಹೀಗೆ ರಾಕ್ಷಸರು ಬಂದು ಅವ್ರಿಗೆ ಬೇಕಾದ್ದು ಈ ಮೈರೇಯ ಅಂತಕ್ಕಂಥ ಹೆಂಡ ಅಂತ ಅದನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಗಂಧರ್ವರು ಬಂದು ಸೌಂದರ್ಯವನ್ನು ಕರ್ಕೊಳ್ತಾರೆ. ಸಿದ್ಧರವರೆಲ್ಲ ಬಂದು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೂಡ ಕರ್ಕೊಳ್ತಾರೆ. ಹಾವುಗಳು ಬಂದು ವಿಷವನ್ನು ಕರೆದುಕೊಳ್ಳುತ್ತೆ. ಪಶುಗಳು ಬಂದು ಹುಲ್ಲು, ಹಾಗೆ ಕ್ರೂರಗಳು ಬಂದು ಮಾಂಸ, ಹೀಗೆ ಯಾರ್ಯಾರಿಗೆ ಏನೇನು ಬೇಕೋ ಹಾಗೆ ಭೂಮಾತೆ ಎಲ್ಲವನ್ನು ಕೊಡ್ತಾ ಬರ್ತಾಳೆ. ಕೊನೆಗೆ ಆಕೆ ಪೃಥು ಮಹಾರಾಜನೇ ಹೇಳ್ಕೊಳ್ತಾಳೆ, ಈ ನಿನ್ನ ಒಂದು ಮಹಿಮೆಯಿಂದ ಎಲ್ಲರಿಗೂ ಬೇಕಾದಂಥ ಅವರವ್ರಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ನಾನು ಕೊಟ್ಟಿದ್ದೇನೆ ಅಂತ. ಆಗ ನೀನೇ ನನಗೆ ತಂದೆ ಅಂತ ಹೇಳ್ತಾಳೆ. ಹಾಗಾಗಿ ಭೂಮಾತೆಗೆ ಪೃಥ್ವಿ ಅಂತ ಕೂಡ ಒಂದು ಹೆಸರು ಬರುತ್ತೆ ಪೃಥು ಮಹಾರಾಜನಿಂದ. ಈಗ ನಾವೆಲ್ಲ ಪೃಥ್ವಿ ಅಂತ ಕರಿತೀವಲ್ಲ, ಭೂತತ್ವ, ಅದು ಈ ಪೃಥು ಮಹಾರಾಜನಿಂದ ಬಂದದ್ದು ಅಂತ. ಆಮೇಲೆ ಇವನು ಆ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಯಾಗ ಯಜ್ಞಾದಿಗಳು ಮಾಡೋದು, ಹಾಗೆ ಇವನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. 100 ಅಶ್ವಮೇಧ ಯಾಗ ಮಾಡಬೇಕು ಅಂತ. 97 ಅಶ್ವಮೇಧ ಯಾಗ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ಆಮೇಲೆ ಇಂದ್ರ ಯೋಚನೆ ಮಾಡ್ತಾನೆ, ಇವನು 100 ಯಾಗ ಮುಗಿಸ್ಬಿಟ್ರೆ ಪೂರ್ಣವಾಗಿ ಅವನು ಇಂದ್ರ ಪದವಿಗೆ ಬಂದುಬಿಡ್ತಾನೆ, ನನ್ನ ಇಂದ್ರ ಪದವಿಗೆ ಹೋಗ್ಬಿಡುತ್ತಲ್ಲ ಅಂತ. ಯಾವ ಇಂದ್ರನಿಗೆ ಆ ಕುರ್ಚಿ ಮೇಲೆ ಭಾಳ ಆಸೆ. ಅವನು ಹೇಳ್ತಾರಲ್ಲ ಕಿಸ್ಸ ಕುರ್ಚಿಕ ಅಂತ, ಹಾಗೆ ಆ ಕುರ್ಚಿಗೆ ಅಂಟ್ಕೊಂಡು ಕೂತ್ಕೊಳ್ಳೋದೇ ಒಂದು ಸ್ವಭಾವ ಆಗಿಬಿಡತ್ತೆ. ಮನುಷ್ಯರಿಗಿರಲಿ ದೇವತೆಗಳಿಗೂ ಅದೇ. ಅವನೇನು ಮಾಡ್ತಾನೆ, ಒಂದು ಮಾಯಾ ವಾತಾವರಣ ಸೃಷ್ಟಿ ಮಾಡಿಬಿಟ್ಟು ಯಜ್ಞ ಅಶ್ವವನ್ನು ಕದ್ಕೊಂಡು ಹೋಗಿಬಿಡ್ತಾನೆ. ಅಲ್ಲಿ ಅತ್ರಿ ಮಹರ್ಷಿಗಳು ಬ್ರಹ್ಮತ್ವದಲ್ಲಿ ಕೂತಿರ್ತಾರೆ ಯಾಗಕ್ಕೆ. ಅವರು ಜ್ಞಾನದೃಷ್ಟಿಯಿಂದ ನೋಡಿ ಈ ಪೃಥು ಮಹಾರಾಜನ ಮಗನಿಗೆ ಹೇಳ್ತಾರೆ, ಹೋಗು ಇಂದ್ರ ಅವನ ಮಾಯದಲ್ಲಿ ಕುದುರೆ ಎತ್ಕೊಂಡು ಹೋಗ್ತಾ ಇದ್ದಾನೆ, ಇಂದ್ರನ ಸೋಲಿಸ್ಬಿಟ್ಟು ಕುದುರೆ ತೆಗೆದುಕೊಂಬ ಅಂತ. ಅವನು ಯುವರಾಜ ಹೋಗಿ ಯುದ್ಧ ಮಾಡಿ ಇಂದ್ರನನ್ನು ಸೋಲಿಸ್ಬಿಟ್ಟು ಆ ಕುದುರೆಯನ್ನು ತೊಗೊಂಬರ್ತಾನೆ. ಆ ಸಮಯದಲ್ಲಿ ಇಂದ್ರ ಏನು ಮಾಡ್ತಾನೆ, ಈ ಪಾಷಂಡಿಗಳ ವೇಷ ಹಾಕ್ಕೊಂಡ್ಬಿಡ್ತಾನೆ. ನೋಡಿದ್ರೆ ಸನ್ಯಾಸಿ ಥರ ಕಾಣಬೇಕು, ಆದರೆ ಮಾಯ ಇರಬೇಕು. ಹಾಗೆ ಪಾಷಂಡಿಗಳು ಆ ಇಂದ್ರನ ಮಾಯಾ ಇದರಿಂದ ಬಂದರು ಅಂತ ಕೂಡ ಹೇಳ್ತಾರೆ. ಹೀಗೆ 2-3 ಸರಿ ವಿಘ್ನ ಆದರೂ ಕೂಡ ಈ ಯುವರಾಜನ ಮತ್ತು ಅತ್ರಿ ಮಹರ್ಷಿಗಳ ಜ್ಞಾನದೃಷ್ಟಿಯಿಂದ ಆ ಅಶ್ವ ಮತ್ತೆ ಸಿಗತ್ತೆ, ಯಾಗ ಮಾಡ್ತಾಯಿರ್ತಾರೆ. ಇವನು ಈ ಇಂದ್ರನನ್ನೇ ಗೆದ್ದುಬಿಡ್ತಾನಲ್ಲ, ಕುದುರೆಯನ್ನು ಸಂಪಾದಿಸ್ಕೊಂಬರ್ತಾನೆ. ಹೀಗೆ ವಿಜಿತ ಅಶ್ವ ಅಂತ ಅವನಿಗೆ ಹೆಸರು ಕೊಡ್ತಾರೆ ಪೃಥು ಮಹಾರಾಜನಿಗೆ, ಮಗನಿಗೆ. ಹೀಗೆ 99 ಯಜ್ಞಗಳು ಮುಗಿಯುತ್ತೆ. 100ನೇ ಯಜ್ಞ ನಡೀತಿರುವಾಗ ಮತ್ತೆ ಇಂದ್ರ ವಿಘ್ನ ಮಾಡ್ತಾನೆ. ಆಗ ಪೃಥು ಮಹಾರಾಜನಿಗೆ ಭಾಳ ಕೋಪ ಬಂದುಬಿಡುತ್ತೆ. ಯಜ್ಞ ಮಾಡ್ತಿರುವಾಗ ಕೋಪ ಮಾಡ್ಕೋಬಾರ್ದು, ಮಧ್ಯದಲ್ಲಿ ನಿಂತು ಎದ್ದು ಬಿಡಬಾರ್ದು. ಅವನು ನಾನೇ ಈ ಸಾರಿ ಯುದ್ಧಕ್ಕೆ ಹೋಗ್ತಾನೆ, ಎದ್ದು ನಿಂತು ಬಿಡ್ತಾನೆ. ಆಗ ಬ್ರಹ್ಮದೇವ ಬಂದು ಸಮಾಧಾನ ಮಾಡ್ತಾನೆ. ಯಾಜ್ಞ ದೀಕ್ಷೆ ತೆಗೆದುಕೊಂಡನು, ನೀ ಹೀಗೆಲ್ಲ ಕೋಪ ಮಾಡ್ಕೋಬೇಡ, ನೀನು ಈ 100ನೇ ಯಜ್ಞ ಮಾಡದೇ ಇದ್ದರೂ ಪರವಾಗಿಲ್ಲ, ನಿನಗೆ ಪೂರ್ಣ ಯಜ್ಞ ಫಲ ಬರೋ ಹಾಗೆ ಅನುಗ್ರಹ ಮಾಡ್ತೇನೆ, ನಿಲ್ಲಿಸ್ಬಿಡು. ಇಂದ್ರ ಆಗಲೇ 3 ಸಾರಿ ಬಂದು ಸೋತು ಹೋಗಿದ್ದಾನೆ, ಸಾಕಷ್ಟು ಅವಮಾನ ಆಗಿದೆ ಅವನಿಗೆ ಅಂತ ಸಮಾಧಾನ ಮಾಡಿ ಅವನ ಕಳಿಸ್ಬಿಡ್ತಾರೆ. ಆಮೇಲೆ ನೀನು ಬಹಳ ಧರ್ಮಾತ್ಮನಾಗಿ ಈ ಪೃಥ್ವಿಯನ್ನು ಒಂದು ಶಾಂತ ಸ್ಥಿತಿಗೆ ತಂದಿದ್ದೀಯಾ, ಹೀಗೆಲ್ಲ ಕೂಡ ಒಂದು ಸುಭಿಕ್ಷವಾಗಿದೆ, ಸಂತೋಷವಾಗಿದೆ, ಎಲ್ಲರೂ ಬಹಳ ಶಾಂತ ರೀತಿಯಿಂದ ವರ್ತಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ವಾತಾವರಣ ಮುಂದುವರಿತಾ ಹೋಗಲಿ ಅಂತ ಹೇಳಿ ಹೋಗ್ತಾರೆ. ಆಮೇಲೆ ನಿನ್ನಂಥ ಮಹಾತ್ಮನನ್ನು ನೋಡೋದಕ್ಕೆ ಬ್ರಹ್ಮರ್ಷಿಗಳೇ ಬಂದುಬಿಡ್ತಾರೆ ನಿನ್ನ ಆಸ್ಥಾನಕ್ಕೆ ಅಂತಾರೆ. ಬ್ರಹ್ಮ ಹಾಗೆ ಅನುಗ್ರಹ ಮಾಡಿ ಹೋದ ಮೇಲೆ ಸನಕ ಸನಂದಾದಿಗಳು ರಾಜಾಸ್ಥಾನಕ್ಕೆ ಬರ್ತಾರೆ. ಬಂದು ಪೃಥು ಮಹಾರಾಜನ ಹತ್ರ ಶಾಸ್ತ್ರಾರ್ಥವನ್ನು ಚರ್ಚೆ ಮಾಡ್ತಾರೆ.
ಅದರಲ್ಲಿ ಈ ಬ್ರಹ್ಮಸ್ವರೂಪ ಏನೋ, ಆತ್ಮಸ್ವರೂಪ ಏನೋ, ಜಗತ್ತಿನ ಸ್ವರೂಪ ಏನೋ, ಮೋಕ್ಷ ಅಂದ್ರೇನೋ, ಸಾಧನಾ ಮಾರ್ಗ ಅಂದ್ರೇನೋ ಎಲ್ಲವನ್ನೂ ಕೂಡ ಸನಕ ಸನಕಾದಿಗಳು ಪೃಥು ಮಹಾರಾಜನ ಹತ್ರ ವಾಗ್ವಾದ ಮಾಡಿ ಚರ್ಚೆ ಮಾಡಿ ಎಲ್ಲರಿಗೂ ಜ್ಞಾನೋದಯ ಉಂಟಾದ ಹಾಗೆ ಮಾಡ್ತಾರೆ. ಹಾಗೆ ಪೃಥು ಮಹಾರಾಜನಿಂದ ಮತ್ತೆ ನಮ್ಮ ಶಾಸ್ತ್ರಗಳಿಗೆಲ್ಲ ಪುನರುಜ್ಜೀವನ ಆಗುತ್ತೆ. ಹೀಗೆ ಭಾರತ ವರ್ಷದಲ್ಲಿ ಬಂದಂಥ ಅತ್ಯಂತ ಸಮರ್ಥಶಾಲಿಯಾದ ಮಹಾರಾಜ ನಾರಾಯಣನ ಅವತಾರವೇ ಅಂತ ಎಲ್ಲರೂ ಭಾವಿಸ್ತಕ್ಕಂಥ ಪೃಥು ಮಹಾರಾಜನ ಚರಿತ್ರೆಯನ್ನು ಓದೋದು ಬಹಳ ಪುಣ್ಯಕರ ಅಂತ ಭಾಗವತದಲ್ಲಿ ಹೇಳಲಾಗಿದೆ. ಪೃಥು ಚಕ್ರವರ್ತಿ ವಂಶದಲ್ಲೇ ಮುಂದೆ ಬಂದಂಥ ಒಬ್ಬ ಮಹಾರಾಜ, ಅವನು ಪ್ರಾಚೀನ ಬರಿಹಿ ಎಂಬತಕ್ಕಂಥ ಹೆಸರು ಪಡ್ಕೊಳ್ತಾನೆ. ಯಾಕೆಂದರೆ ಅವನು ಯಾವಾಗಲೂ ಯಜ್ಞಯಾಗಗಳನ್ನು ಮಾಡೋದರಲ್ಲಿ ನಿರತನಾಗಿರ್ತಾನೆ. ಅವನು ಪೂರ್ವ ದಿಕ್ಕಿಗೆ ದರ್ಬೆಯನ್ನಿಟ್ಟು ಯಜ್ಞ ಪ್ರಾರಂಭ ಮಾಡೋದು, ಆ ಯಜ್ಞ ಮುಗಿದ ಮೇಲೆ ಪಕ್ಕದಲ್ಲಿ ಮತ್ತೊಂದು, ಹೀಗೆ ಅವನು ಯಜ್ಞಗಳು ಎಷ್ಟು ಮಾಡಿದ ಅಂದರೆ ಇಡೀ ಭೂಮಿಯನ್ನೇ ಈ ದರ್ಭಗಳು ಆವರಿಸ್ಕೊಂಡ್ಬಿಡ್ತು ಅಂತಾರೆ. ಹಾಗೆ ಪ್ರಾಚೀನ ಬರ್ಹಿ ಈ ಯಜ್ಞಯಾಗಾದಿಗಳನ್ನು ಮಾಡೋದು ತನ್ನ ಈ ಕರ್ಮ ಮಾರ್ಗದಲ್ಲೇ ಇದ್ಬಿಡ್ತಾನೆ. ಅವನು ಅಷ್ಟಾಗಿ ಜ್ಞಾನ ಮಾರ್ಗಕ್ಕೆ ಹೋಗಿರೋದಿಲ್ಲ. ಇವನು ತನ್ನ ಮಕ್ಕಳನ್ನೆಲ್ಲ ನೀವು ಮುಂದೆ ಈ ನಮ್ಮ ಸಂತತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಸೃಷ್ಟಿ ಕಾರ್ಯದಲ್ಲಿ ನೀವು ನಿರತರಾಗಬೇಕು ಅಂತ ಹೇಳ್ತಾನೆ. ಅವನಿಗೆ ಮಕ್ಕಳು ಹುಟ್ಟುತ್ತಾರಲ್ಲ, ಅವರೆಲ್ಲ ನಾವು ಹೋಗಿ ತಪಸ್ಸು ಮಾಡಿ ಶಕ್ತಿ ಪಡ್ಕೊಂಬರ್ತೀವಿ ಅಂತ ತಪಸ್ಸಿಗೆ ಹೋಗ್ತಾರೆ. ಅಲ್ಲಿ ಒಂದು ಕೊಳ ಇರುತ್ತೆ. ಆ ಕೊಳದಲ್ಲಿ ಅವರು ನೀರು ಬರೋವರೆಗೂ ನಿಂತು ತಪಸ್ಸು ಮಾಡ್ತಾಯಿರ್ತಾರೆ. ಆಗ ಅವರ ತಪಸ್ಶಕ್ತಿಗೆ ಮೆಚ್ಚಿ ರುದ್ರನೇ ಬಂದು ಅವರಿಗೆ ರುದ್ರಗೀತೆ ಎಂಬತಕ್ಕಂಥದ್ದನ್ನು ಹೇಳಿಕೊಡ್ತಾನೆ ಅಂತ. ಇದು ಭಾಳ ಪ್ರಖ್ಯಾತವಾದಂಥ ಆಧ್ಯಾತ್ಮ ತತ್ವಗಳು ಉಳ್ಳಂಥ ರುದ್ರಗೀತೆ ಈ ಪ್ರಾಚೀನ ಬರಿಯ ಮಕ್ಕಳಿಗೆ ಅವರು ಪ್ರಾಚೀಸ್ತರು ಅಂತ ನಾಮಕರಣ ಆಗುತ್ತೆ. ಅವರಿಗೆ ಈ ರುದ್ರಗೀತೆಯನ್ನು ಹೇಳ್ತಾನೆ. ಇದು ಯೋಗ ಆದೇಶ ಎಲ್ಲದರ ಇದೆ, ಪ್ರಕೃತಿ ಪುರುಷ ಇವುಗಳಿದು, ಜಗತ್ತಿನ ಉತ್ಪತ್ತಿ, ಭಗವಂತನ ಕಾರುಣ್ಯ, ಹೇಗೆ ಇದರಲ್ಲಿ ಕರ್ಮ ಮಾರ್ಗ ಇಲ್ಲ, ಜ್ಞಾನ ಮಾರ್ಗಕ್ಕೂ ಕೂಡ ಒತ್ತು ಕೊಡಬೇಕು, ಭಕ್ತಿಗೂ ಅವಕಾಶ ಕೊಡಬೇಕು ಅಂತಕ್ಕಂಥ ಹಲವಾರು ಮಾರ್ಗಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಬರೀ ಒಂದೇ ಮಾರ್ಗದಲ್ಲಿ ನಾವು ಇರಬಾರ್ದು ಎಂಬತಕ್ಕಂಥ ಒಂದು ಸೂಚನೆಯೂ ಕೂಡ ಇದರಲ್ಲಿ ಕೊಡ್ತಾರೆ. ಈ ಪ್ರಾಚೀಸರು ಈ ರೀತಿಯಾಗಿ ಆ ರುದ್ರಗೀತೆಯಿಂದ ಪ್ರಭಾವಿತರಾಗಿ ತಮ್ಮ ತಪಸ್ಸನ್ನು ಮುಂದುವರಿಸ್ತಾ ಇರ್ತಾರೆ. ಹಲವಾರು ವರ್ಷಗಳಾಗ್ಬಿಡುತ್ತೆ. ಆಮೇಲೆ ಅವರು ತಪಸ್ಸಿಂದ ಹೊರಗೆ ಬಂದು ನೋಡಿದ್ರೆ ಎಲ್ಲ ಕಡೆ ಈ ಕಾಡು ಮರಗಳು ಬೆಳ್ಕೊಂಬಿಟ್ಟಿರುತ್ತೆ. ಎಲ್ಲೆಲ್ಲೂ ಕಾಡು, ಯಾವುದಕ್ಕೂ ಅವಕಾಶವೇ ಇಲ್ಲ. ಇವ್ರಿಗೆ ಊರಾಗಲಿ ದಿಕ್ಕಾಗಲಿ ಏನೂ ಕಾಣ್ತಾ ಇಲ್ಲ. ಅವ್ರಿಗೆ ಭಾಳ ಸಿಟ್ಟು ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ಅವರ ಕೋಪಾಗ್ನಿಯಿಂದ ಈ ಕಾಡೆಲ್ಲ ಸುಟ್ಟು ಎಲ್ಲ ಬರುತ್ತೆ. ಆಗ ದೇವತೆಗಳೆಲ್ಲ ಬಂದು ಮಳೆ ಸುರಿಸಿ ಆ ಅಗ್ನಿಯನ್ನು ತಂಪಾಗಿ ಮಾಡಿಸಿ ಇವ್ರಿಗೆ ಹೇಳ್ತಾರೆ, ಈ ಗಿಡಗಳಲ್ಲಿ ಒಂದು ವನದೇವತೆ ಇದೆ, ಅವ್ರಿಗೊಂದು ಮಗಳಿದೆ ವಾರ್ಕ್ಷಿ ಅಂತ, ಅವಳನ್ನು ವೃಕ್ಷದಿಂದ ಬಂದದ್ರಿಂದ ವಾರ್ಕ್ಷಿ ಅಂತ ಹೆಸರಿದೆ, ಅವಳನ್ನು ನೀವು ಮದುವೆ ಆಗಿ ಅಂತ. ಇವರು 10 ಜನ ಇರ್ತಾರೆ. ನಾವು 10 ಜನ ಒಬ್ಬಳನ್ನ ಮದುವೆ ಆಗ್ಬೋದಾ ಅಂತ ಕೇಳ್ತಾರೆ. ಹೌದು, ಇದು ವಿಶೇಷ ಸಂದರ್ಭ ಆಗಿರೋದ್ರಿಂದ ಅಣ್ಣ ತಮ್ಮದರೆಲ್ಲ ಒಬ್ಬಳನ್ನ ಮದುವೆ ಆಗ್ಬೋದು ಅಂತಕ್ಕಂಥ ವಿಶೇಷವಾದಂಥ ಒಂದು ಪದ್ಧತಿಯನ್ನು ಜಾರಿಗೆ ತರಬಹುದು ಅಂತ ಹೇಳಿ ಆ ವಾರ್ಕ್ಷಿನವರೆಲ್ಲ ಮದುವೆ ಆಗ್ತಾರೆ. ಅವರಿಂದ ಮುಂದಕ್ಕೆ ಇವರ ಸಂತತಿ ಕರ್ಕೊಂಡು ಹೋಗುತ್ತೆ. ಈ ಪ್ರಚೇಸರೆಲ್ಲ ಆ ಥರ ತಪಸ್ಸಿಗೆ ಹೋಗಿ ಆ ವಾರ್ಕ್ಷಿನ ಮದುವೆ ಆದ್ದು ಅದೆಲ್ಲ ನಡೆಸೋ ಸಂದರ್ಭದಲ್ಲಿ ಈ ಪ್ರಾಚೀನ ಬರಿಹಿ ತನ್ನ ಯಜ್ಞ ಕಾರ್ಯವನ್ನು ಈ ಕರ್ಮಕಾಂಡವನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಉಪದೇಶ ಮಾಡಬೇಕು ಅಂತ ನಾರದರು ಬಂದು ಹೇಳ್ತಾರೆ, ಅಪ್ಪ ನೀನು ಎಷ್ಟೊಂದು ಯಜ್ಞ ಮಾಡಿಬಿಟ್ಟಿದೀಯಾ, ಎಷ್ಟೊಂದು ಪ್ರಾಣಿಗಳನ್ನೆಲ್ಲ ಈ ಯಜ್ಞದಲ್ಲಿ ಬಲಿ ಕೊಟ್ಬಿಟ್ಟಿದೀಯಾ, ಈ ಪ್ರಾಣಿಗಳೆಲ್ಲ ನರಕದಲ್ಲಿ ನಿನಗೋಸ್ಕರ ಕಾಯ್ತಾ ಇದೆ, ನೀನು ಹೋದರೆ ನಿನಗೆ ಶಿಕ್ಷೆ ಮಾಡೋದಕ್ಕೆ. ಬರೀ ನೀ ಕರ್ಮದಲ್ಲೇ ನಿರತನಾಗಬೇಡ, ಇನ್ನು ನೀನು ಆತ್ಮಚಿಂತನ ಪರಮಾತ್ಮ ಚಿಂತನೆಯಲ್ಲಿ ನಿನ್ನ ತೊಡಗಿಸ್ಕೊಳ್ಬೇಕು ಅಂತ. ಈ ಪ್ರಸಂಗದಲ್ಲಿ ಒಂದು ಪುರಂಜನ ಉಪಾಖ್ಯಾನ ಅಂತಕ್ಕಂಥ ಒಂದು ಕಥೆಯನ್ನು ಭಾಗವತದಲ್ಲಿ ಹೇಳಲಾಗಿದೆ. ಅದು ಒಂಥರ ಈ ರಿಡ್ಲ್ ಅಥವಾ ಪಝಲ್ ಅಂತಾರಲ್ಲ, ಆ ಥರ ಇದೆ. ಮುಂದೆ ಒಬ್ಬ ಪುರಂಜನ ಅಂತ ರಾಜ ಇರ್ತಾನೆ.
ಆ ಪುರಂಜನ ರಾಜ ತಾನು ಸುಖವಾಗಿರಬೇಕು ಅಂತ ಎಲ್ಲೆಲ್ಲೂ ತನಗೆ ಬೇಕಾದಂಥ ಒಂದು ಸುಂದರವಾದ ಪಟ್ಟಣ ಬೇಕು ಅಂತ ಹುಡ್ಕೊಂಡು ಹೋಗ್ತಾನೆ. ಅವನು ಹಿಮಾಲಯದ ತಪ್ಪಲಿಗೆ ಬಂದಾಗ ಅವನಿಗೊಂದು ಸುಂದರವಾದ ಪಟ್ಟಣ ಕಾಣುತ್ತೆ. ಆ ಪಟ್ಟಣಕ್ಕೆ 9 ಬಾಗಿಲುಗಳಿರುತ್ತೆ ಅಂತ ಹೇಳಿ ಅಲ್ಲಿ ಇವನು ನೆಲೆಸಿಬಿಟ್ಟು ತಾನು ಬೇಕಾದಾಗ ಆ ಬಾಗಿಲುಗಳ ಮೂಲಕ ಹೊರಗೆ ಹೋಗೋದು, ತನಗೆ ಬೇಕಾದ್ದನ್ನೆಲ್ಲ ಮತ್ತೆ ಬರೋದು, ಹೀಗೆ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ಸುಂದರಿಯಾದ ಸ್ತ್ರೀ ಗೋಚರ ಆಗ್ತಾಳೆ. ಅವಳು ತನ್ನ ಸಖಿಯರೊಂದಿಗೆ ಉದ್ಯಾನವನದಲ್ಲಿ ಆಟ ಆಡ್ತಾ ಇರ್ತಾಳೆ. ಈ ಪುರಂಜನನಿಗೆ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ಯಾವಾಗಲೂ ಕಾಣಿಸ್ಕೊಡೋದಿಲ್ಲ. ಅವನಿಗೆ ಅವಿಜ್ಞಾತ ಎಂಬತಕ್ಕಂಥ ಒಂದು ಹೆಸರು ಇರುತ್ತೆ. ಅಂದರೆ ಯಾರಿಗೂ ಗೋಚರವಾಗದೇ ಇರತಕ್ಕಂಥವನು, ಆದರೆ ಸದಾ ಇವನ ಸಂಪರ್ಕದಲ್ಲೇ ಇರದಂಥವನು ಅಂತ. ಈ ಪುರಂಜನ ಅವಿಜ್ಞಾತನ ತನ್ನ ಮಿತ್ರನನ್ನು ಮರೆತು ಬಿಟ್ಟು ಆ ಸುಂದರ ಸ್ತ್ರೀಯ ಮೋಹಪಾಶದಲ್ಲಿ ಬೀಳ್ತಾನೆ. ಅವಳನ್ನು ಹೋಗಿ ಮಾತಾಡಿಸ್ತಾನೆ. ಅವಳು ಇವನು ಒಪ್ಪಿ ಇವನ ಜೊತೆಯಲ್ಲಿ ಮದುವೆಯಾಗಿ ಇರ್ತಾಳೆ. ಇವನು ಎಷ್ಟು ಅವಳ ಸೌಂದರ್ಯದಿಂದ ಪ್ರಭಾವಿತನಾಗ್ತಾನೆ ಅಂದರೆ ಮಿಕ್ಕಿದ್ದನ್ನೆಲ್ಲ ಮರೆತುಬಿಟ್ಟು ಸದಾ ಅವಳ ಜೊತೆಯಲ್ಲೇ ಇರೋ ಹಾಗೆ ಇದ್ಬಿಡ್ತಾನೆ. ಸ್ವರ್ಗ ಸುಖ ಅನುಭವಿಸ್ತಾ ಇದ್ದೀನಿ. ಇದರ ಮಧ್ಯೆ ಕೆಲವು ಕಥೆಗಳು ಹೇಳ್ತಾರೆ. ಇವನೊಂದು ರಥದಲ್ಲಿ ಹೋದ, ಅದಕ್ಕೆ ರಥಕ್ಕೆ 2 ನೊಗ ಇತ್ತು, 2 ಗಾಲಿ ಇತ್ತು, ಅಚ್ಚು, 3 ಧ್ವಜಗಳು, 5 ಕಟ್ಟುಗಳು, 5 ಕುದುರೆಗಳು, 1 ಲಗಾಮು, 1 ಸಾರಥಿ, 7 ಹೊದಿಕೆ, ಅದರಲ್ಲಿ 5 ವಿಧ ಆಯುಧಗಳು. ಈ ರೀತಿಯಾದ ಕೆಲವು ಸಮಸ್ಯೆ ಇರ್ತಕ್ಕಂತಹ ಕೆಲವು ಪ್ರಸಂಗಗಳನ್ನು ಕೂಡ ಇದರಲ್ಲಿ ಸೇರಿಸಿ ಹೇಳ್ತಾರೆ. ಇವನಿಗೆ ಬೇಟೆಗೆಯಿಂದ ಬರ್ತಾನೆ. ಭಾಳ ಬೆಳೆದಿರ್ತಾನೆ. ಅಲ್ಲಿ ಬಂದು ನೋಡಿದಾಗ ಇವನ ಹೆಂಡತಿ ಇರೋದಿಲ್ಲ, ಅವಳು ಹೋಗ್ಬಿಟ್ಟಿರ್ತಾಳೆ. ಆ ದುಃಖದಲ್ಲಿ ಇವನು ತುಂಬ ದುಃಖದಲ್ಲಿ ಇವನು ಯಾವಾಗಲೂ ತನ್ನ ಮಡದಿಯನ್ನೇ ಯೋಚನೆ ಮಾಡ್ತಾ ಅವನು ಒಂದು ಸ್ತ್ರೀಯಾಗಿ ಜನಿಸ್ತಾನೆ. ಯಾಕೆಂದರೆ ಮರಣಕಾಲದಲ್ಲಿ ಯಾವುದನ್ನು ಚಿಂತೆ ಮಾಡ್ತಾರೋ ಪುನರ್ಜನ್ಮದಲ್ಲಿ ಅದೇ ಜನ್ಮವನ್ನು ಪಡೀತಾರೆ. ಇದನ್ನು ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ. ಅದಕ್ಕೆ ಅಂತಿಮ ಸ್ಮೃತಿ ಬಗ್ಗೆ ಭಾಳ ಎಚ್ಚರವಾಗಿರಬೇಕು ಅಂತ ಹೇಳ್ತಾರೆ. ಇವನು ಹೆಂಗಸಾಗಿ ಹುಟ್ಟುತ್ತಾನೆ, ಬೆಳೀತಾನೆ, ಮತ್ತೆ ಒಬ್ಬ ರಾಜನನ್ನು ಮದುವೆಯಾಗಿ ಸುಖವಾಗಿರ್ತಾನೆ ಸ್ವಲ್ಪ. ಆಮೇಲೆ ಆ ರಾಜ ವಿಜಯ ಯಾತ್ರೆ ಎಲ್ಲ ಮಾಡಿ ಎಲ್ಲ ಆಗಿ ತಾನು ವೃದ್ಧಾಪ್ಯಕ್ಕೆ ಬಂದಾಗ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟು ಅವನು ವಾನಪ್ರಸ್ಥಾಶ್ರಮ ಸನ್ಯಾಸಕ್ಕೆ ಹೊರಟೋಗ್ತಾನೆ. ಅವನು ಹೊರಟೋದಾಗ ಅವನು ಮರಣ ಹೊಂದಿದ ಅಂತ ಸುದ್ದಿ ಕೇಳಿ ತಾನು ಸಾಗನ ಮಾಡಬೇಕು ಅಂತ ಭಾಳ ದುಃಖದಿಂದ ಅಳ್ತಾ ಇರ್ತಾಳೆ. ಆಗ ನಾರದರು ಬಂದು ಇವನ ಕೇಳ್ತಾರೆ, ನೀನು ಯಾತಕ್ಕೆ ಅಳ್ತಾ ಇದ್ದೀಯಾ ಅಂತ. ಹೀಗೆ ತನ್ನ ಪತಿ ಹೋಗ್ಬಿಟ್ಟ ಅಂತ. ಆಗ ಅವರು ಹೇಳ್ತಾರೆ, ಯಾರು ಪತಿ ಯಾರು ಪತ್ನಿ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಜ್ಞಾಪಿಸ್ಕೋ, ನಿಮ್ಮ ಪೂರ್ವಜನ ಸ್ಮರಣೆ ಇಲ್ಲ, ಆದರೆ ನನಗೆ ಜ್ಞಾನ ಕೊಡ್ತೇನೆ ಅಂತ. ಹಿಂದಿನ ಜನ್ಮದಲ್ಲಿ ನೀನು ರಾಜ ಆಗಿದ್ದೆ ಪುರಂಜನ ಅಂತ. ಅವನು ಭಾಳ ಸುಂದರಿಯಾದ ಇವಳನ್ನು ಮದುವೆ ಆದೆ, ಅವಳ ಚಿಂತನೆಯಲ್ಲೇ ನೀನು ಮರಣ ಹೊಂದಿದೆ. ಮರಣ ಹೊಂದ್ಮೇಲೆ ಈ ಜನ್ಮದಲ್ಲಿ ನೀನು ಹೆಣ್ಣಾದೆ. ಹೀಗೆ ಇವನನ್ನು ಮದುವೆ ಆಗದೆ, ಯಾರು ಹೆಣ್ಣು ಯಾರು ಗಂಡು, ಯಾರು ಪತಿ ಯಾರು ಪತ್ನಿ, ಇದರಲ್ಲೆಲ್ಲ ಈ ಸಂಸಾರಿಕ ಲೌಕಿಕ ಇದರಲ್ಲಿ ಸಿಕ್ಕಿಬಿಟ್ಟು ನೀನು ನಿನ್ನ ಚಿರ ಸಂಗಾತಿಯಾದಂಥ ಅವಿಜ್ಞಾತನನ್ನು ಮರ್ತೇ ಬಿಟ್ಟಿದ್ದೀಯಾ, ಅವನನ್ನು ನೆನಪಿಸ್ಕೋ ಅಂತ ಹೇಳಿ ನಾರದರು. ಈ ಉಪದೇಶ ಆದಮೇಲೆ ಪ್ರಾಚೀನ ಬರಿಗಿಗೆ ಒಂಥರ ಗೊಂದಲ ಆಗುತ್ತೆ. ನೀವೆಲ್ಲ ಒಂಥರ ಈ ಸಮಸ್ಯೆಗಳು ಹೇಳೋ ಹಾಗೆ ಎಲ್ಲ ಹೇಳಿಬಿಟ್ರಿ, ನನಗೇನು ಅರ್ಥ ಆಗಲಿಲ್ಲ ಅಂತ. ಆಗ ನಾರದರು ಎಲ್ಲ ವಿವರವಾಗಿ ಹೇಳ್ತಾರೆ, ನೋಡಪ್ಪ, ನಿನ್ನ ಆತ್ಮ ಅಂತ ಭಾವಿಸ್ಕೋ. ಈ ಶರೀರ ಇದೆಯಲ್ಲ, ಇದೇ ಒಂದು ಪಟ್ಟಣ. ಇದಕ್ಕೆ 9 ಬಾಗಿಲಿದೆ, 9 ದ್ವಾರಗಳಿದೆ. ಅಂದರೆ 2 ಕಣ್ಣು, 2 ಮೂಗಿನ ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, 1 ಹೊಕ್ಕಳು, 1 ಬ್ರಹ್ಮರಂಧ್ರ, ಮತ್ತು ವಿಸರ್ಜನ, ಆಮೇಲೆ ಜನನೇಂದ್ರಿಯ, ಈ ರಂಧ್ರಗಳೆಲ್ಲ ದ್ವಾರಗಳು ಅಂತ ಇಟ್ಕೋ. ಈಗ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅದನ್ನೆಲ್ಲ ವಿವರವಾಗಿ ಹೇಳಿ, ಹಾಗೆ ಪಂಚಪ್ರಾಣಗಳು ಎಲ್ಲ ವಿವರವಾಗಿ ಕೊಟ್ಟು, ಈ ರೀತಿಯಾದಂಥ ಒಂದು ದೇಹ ಅನ್ನೋದು ನಮಗೆ ಒಂದು ಪಟ್ಟಣ ಥರ ಆಗಿದೆ. ನಾವು ಅದರಲ್ಲಿ ಇರ್ತೀವಿ, ವಾಸವಾಗಿರ್ತೀವಿ. ಆದರೆ ಈ ಪಟ್ಟಣವೇ ನಮ್ಮದಲ್ಲ, ಆ ಥರ ಈ ದೇಹವೂ ನಮ್ಮದಲ್ಲ. ನಾವೆಲ್ಲ ಆತ್ಮಸ್ವರೂಪದಲ್ಲಿ ಇಟ್ಕೋಬೇಕು. ಆತ್ಮನಿಗೆ ಯಾವಾಗಲೂ ಜೊತೆಯಲ್ಲಿರ್ತಕ್ಕಂಥ ಮಿತ್ರ ಅಂದರೆ ಪರಮಾತ್ಮ, ಅವನ್ನೇ ಅವಿಜ್ಞಾತ ಅಂತ ಹೇಳಿದೆ. ಯಾಕೆಂದರೆ ಅವನ ಬಗ್ಗೆ ನಾವೆಲ್ಲ ಮರ್ತೇ ಬಿಟ್ಟಿದ್ದೀವಿ.
ಆದ್ದರಿಂದ ಅವನು ಗೋಚರವಾಗೋದಿಲ್ಲ, ಅಗೋಚರವಾಗಿರ್ತಾನೆ. ಆದರೆ ನಾವು ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ಒಂದು ಸ್ವಾಧೀನಕ್ಕೆ ತೆಗೆದುಕೊಳ್ಬೇಕು. ಇಂದ್ರಿಯ ನಿಗ್ರಹವನ್ನು, ಮನೋನಿಗ್ರಹವನ್ನು ಸಾಧಿಸಬೇಕು. ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ಅದನ್ನು ಒಂದು ಏಕಾಗ್ರ ಸ್ಥಿತಿಗೆ ತಂದು ಆ ಮನಸ್ಸು ಹೊರಗಡೆ ಹೋಗದೇ ಇರೋ ಹಾಗೆ ಮಾಡಿ ಒಳಗೆ ಆತ್ಮಚಿಂತನೆಯಲ್ಲಿ, ಆತ್ಮನ ಜೊತೆಗೆ ಯಾವಾಗಲೂ ಇರಬೇಕಾದಂಥ ಆ ಪರಮಾತ್ಮನ ಚಿಂತನೆಯಲ್ಲಿ ಆವಾಗ ಅವಿಜ್ಞಾತನಾದ ಪರಮಾತ್ಮ ಜ್ಞಾತ ಆಗ್ತಾನೆ, ಅಂದರೆ ಪರಮಾತ್ಮನನ್ನು ತಿಳ್ಕೊಳ್ಬಹುದು ಅಂತಕ್ಕಂಥ ಈ ಕಥೆಯನ್ನು ಕೂಡ ಭಾಳ ಸುಂದರವಾಗಿ ನಾರದರು ಆ ಮಹಾರಾಜನಿಗೆ ವರ್ಣನೆ ಮಾಡ್ತಾರೆ. ಇದೆಲ್ಲ ಭಾಗವತದಲ್ಲಿ ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಜಾಸ್ತಿ ಚಿಂತನೆ ಮಾಡೋದು ಬೇಕಾಗಿಲ್ಲ. ನಾವೆಲ್ಲರೂ ನಮ್ಮ ದೇಹ ಚಿಂತನೆಯನ್ನು ಮರೆತು ಆತ್ಮಚಿಂತನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಯಾವಾಗಲೂ ಪರಮಾತ್ಮನ ಚಿಂತನೆಯಲ್ಲಿ ನಾವು ಸಿದ್ಧವಾಗಿದ್ದರೆ ಯಾವ ಯಾಗ ಯಜ್ಞಾದಿಗಳು ಬೇಕಾಗಿಲ್ಲ. ಯಾವ ಹೊರಗೆ ಹೋಗಿ ನಾವು ಪೂಜೆ ಪುನಸ್ಕಾರ ಅಂತದನ್ನು ಮಾಡೋದು ಬೇಕಾಗಿಲ್ಲ. ಯಾವಾಗಲೂ ನಮಗೆ ಸತ್ಯ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಂತರೀಕ್ಷಣೆಯಿಂದ ನಾವು ಧ್ಯಾನ, ಜಪ, ತಪಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಪರಮಾತ್ಮನೇ ನಮ್ಮ ಗುರಿಯಾಗಬೇಕು. ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಪರಮ ಸಾಕ್ಷಾತ್ಕಾರವೇ ನಮ್ಮ ಜೀವನದ ಧ್ಯೇಯ ಆಗಬೇಕು ಅನ್ನೋದನ್ನು ನಾರದರು ಈ ಪ್ರಸಂಗದಲ್ಲಿ ಭಾಳ ಸುಂದರವಾಗಿ ಉಪಮಾನ ಕೊಟ್ಟ ಕಥಾರೂಪವಾಗಿ ಇವನಿಗೆ ತಿಳಿಸಿಕೊಡ್ತಾರೆ. ಅವರಿಗೆ ಈ ಮಕ್ಕಳಾದಂಥ ಪ್ರಚೇತಸರು ತಾರ್ಕ್ಷೇನ ಮದುವೆಯಾಗಿ ಆಕೆಯಲ್ಲಿ ಪ್ರಾಚೇತಸ ಎಂಬತಕ್ಕಂಥ ಒಬ್ಬ ಮಗನನ್ನು ಪಡೆದರು. ಇವನು ಹಿಂದಿನ ಜನ್ಮದಲ್ಲಿ ದಕ್ಷ ಬ್ರಹ್ಮನಾಗಿರ್ತಾನೆ. ಯಾವಾಗ ರುದ್ರನಿಗೆ ದ್ರೋಹ ಮಾಡಿ ಆ ಯಜ್ಞಧ್ವಂಸ ಸಂದರ್ಭದಲ್ಲಿ ಆಡಿನ ತಲೆಯನ್ನು ಪಡ್ಕೊಂಡಿರ್ತಾನಲ್ಲ, ಆ ಕಥೆ ಹಿಂದೆ ಕೇಳಿದ್ದೀವಲ್ಲ, ಅವನೇ. ಇವನು ಈ ಜನ್ಮದಲ್ಲೂ ಕೂಡ ಶ್ರೀಹರಿನ ಕುರಿತು ತಪಸ್ಸು ಮಾಡ್ತಾನೆ. ಆಗ ಪ್ರತ್ಯಕ್ಷನಾದಂಥ ಪರಮಾತ್ಮ ಅವನಿಗೆ ಹಂಸಗುಹ್ಯ ಎಂಬತಕ್ಕಂಥ ಸ್ತೋತ್ರವನ್ನು ಹೇಳಿಕೊಡ್ತಾನೆ. ಆಗ ಭಗವಂತನ ಸುಂದರವಾದ ರೂಪವನ್ನು ನೋಡಿ ಇವನಿಗೆ ಮನಸ್ಸಿಗೆ ಬಹಳ ಶಾಂತಿ ಪಡೆಯುತ್ತೆ. ನೀಲಮೇಘ ಶ್ಯಾಮನಾದಂಥ ಪರಮಾತ್ಮ, ಪುಂಡರೀಕಾಕ್ಷ ವಿಶಾಲಾಕ್ಷವಾದ ಕಣ್ಣುಗಳು, ಕೊರಳಲ್ಲಿ ತುಳಸಿ ಮಾಲೆ, ಎದೆಯಲ್ಲಿ ಕೌಸ್ತುಭರತ್ನ, ತಲೆಯಲ್ಲಿ ರತ್ನ ಕಿರೀಟ, ಕಿವಿಯಲ್ಲಿ ಮಕರ ಕುಂಡಲಗಳು, ಶಂಖಚಕ್ರ ಗದಾಪದ್ಮಗಳು, ಆಮೇಲೆ ಗರುಡ ವಾಹನ, ಹೀಗೆ ಆ ಪರಮಾತ್ಮನನ್ನು ಮತ್ತೆ ಮತ್ತೆ ನೋಡಿ ನೋಡಿ ಸಂತೋಷವಾಗಿರ್ತಾನೆ. ಆಗ ಪ್ರಾಚೇತಸ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನಪ್ಪ, ಈಗ ನೀನು ಈ ಪ್ರಜಾಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆಗಲೇ ಚತುರ್ಮುಖ ಬ್ರಹ್ಮರಿಗೆ ಸಂತೋಷವಾಗತ್ತೆ, ನಿನ್ನ ಪೂರ್ವಜನಾದ ಅಂತ ಹೇಳಿ ಹೋಗ್ತಾನೆ. ಇವನು ಹಾಗೇ ಅಸಿಕ್ನಿ ಎಂಬತಕ್ಕಂಥ ಒಂದು ಸುಂದರ ಸ್ತ್ರೀಯನ್ನು ಮದುವೆ ಆಗ್ತಾನೆ. ಭಗವಂತನ ಮಾತಿನಂತೆ ಇವನಿಗೆ 1000 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವ್ರನ್ನೆಲ್ಲ ನೀವು ಸಂತತಿ ಬೆಳೆಸಬೇಕು, ಮುಂದೆ ಪರಮಾತ್ಮನ ಅಪ್ಪಣೆ ಆಗಿದೆ, ನೀವೆಲ್ಲ ಮೊದಲು ತಪಶಕ್ತಿಯನ್ನು ಪಡ್ಕೊಂಡು ಬನ್ನಿ, ಸೃಷ್ಟಿ ಕಾರ್ಯಕ್ಕೆ ಬೇಕಾಗತ್ತೆ ಅಂತ ಇವ್ರನ್ನ ಕಳಿಸ್ತಾನೆ. ಇವರೆಲ್ಲ ಸಿಂಧು ನದಿ ಸಂಗಮ ಸ್ಥಾನದಲ್ಲಿ ತಪಸ್ಸಿಗಾಗಿ ಕುಳಿತುಕೊಳ್ತಾರೆ. ಆವಾಗ ನಾರದ ಮಹರ್ಷಿ ಬಂದುಬಿಟ್ಟು, ಓ ಮಕ್ಕಳೇ, ನೀವೆಲ್ಲ ಬರೀ ಈ ಸಂತಾನ, ಈ ಸಂಸಾರ, ಸೃಷ್ಟಿ ಅಂತ ಈ ಕರ್ಮ ಮಾರ್ಗದಲ್ಲಿ ಸಿಗಾಕ್ಕೊಂಡ್ಬಿಡ್ತೀರಾ, ಈ ಗುಹೆ ಒಳಗೆ ಸಿಗಾಕ್ಕೊಂಡು ನೀವು ಒದ್ದಾಡಬೇಕಾಗತ್ತೆ. ಯಾತಕ್ಕೆ? ನೀವು ಪರಮಾತ್ಮನನ್ನು ಕುರಿತು ಮೋಕ್ಷಾರ್ಥವಾಗಿ ತಪಸ್ಸು ಮಾಡಿ ಅಂತ ಅವ್ರು ಹೇಳಿಬಿಡ್ತಾರೆ. ಅವರು ಈ ಸೃಷ್ಟಿ ಕಾರ್ಯ ಮಾಡೋದನ್ನು ಬಿಟ್ಬಿಟ್ಟು ತಾವು ಮೋಕ್ಷಾರ್ಥಿಗಳಾಗಿ ಪರಮಾತ್ಮನನ್ನು ತಪಸ್ಸು ಮಾಡಿ ಅವನಿಂದ ವರ ಪಡೆದು ಮುಕ್ತಿ ಹೊರಟೋಗ್ತಾರೆ. ತನ್ನ ಮಕ್ಕಳೆಲ್ಲ ವಾಪಸ್ ಬರಲಿಲ್ವಲ್ಲ ಅಂತ ಇವನು ಪುನಃ ಈ ಪ್ರಚೇತಸ ಮತ್ತೆ 1000 ಮಕ್ಕಳನ್ನು ಪಡಿತಾನೆ. ಅವರು ಹೀಗೇ ಸಮುದ್ರ ತೀರಕ್ಕೆ ಹೋಗ್ತಾರೆ. ಅಲ್ಲಿ ತಪಸ್ಸು ಮಾಡ್ತಾ ಕೂತಿರ್ತಾರೆ. ತಿರುಗಿ ನಾರದ ಬಂದವರಿಗೆ ಅವರ ಅಣ್ಣಂದಿರಿಗೆ ಹೇಳಿದಾಗೇ, ನೋಡಪ್ಪ, ನಿಮ್ಮ ಅಣ್ಣಂದಿರೆಲ್ಲ ತಪಸ್ಸಿನಿಂದ ಮೋಕ್ಷ ಪಡೆದ್ರು, ನೀವು ಹಾಗೆ ಆ ಮೋಕ್ಷಾರ್ಥಿಗಳಿಗೆ ತಪಸ್ಸು ಮಾಡಬೇಕೇ ವಿನಃ ಈ ಸೃಷ್ಟಿ, ಈ ಸಂಸಾರ, ಈ ಲೌಕಿಕದಲ್ಲಿ ಸಿಗಾಕೋಬಾರ್ದು ಅಂತ ಅವ್ರಿಗೂ ಹೇಳಿಬಿಡ್ತಾರೆ. ಹೀಗೆ 3-4 ಸಾರಿ 1000 ಮಕ್ಕಳಾದರೂ ಯಾರೂ ಕೂಡ ನನ್ನ ಈ ವಂಶಾಭಿವೃದ್ಧಿಗೆ ಕೆಲಸ ಮಾಡ್ತಾ ಇಲ್ಲವಲ್ಲ ಅಂತ ಈ 4ನೇ ಸಾರಿ ಈ
ಸಂದರ್ಭ ಆದಾಗ ಭಾಳ ಕೋಪ ಬಂದುಬಿಡುತ್ತೆ ಅವನಿಗೆ ನಾರದನ ಮೇಲೆ. ನಾರದನಿಗೆ ಶಾಪ ಕೊಟ್ಬಿಡ್ತಾನೆ. ಅಲ್ಲ, ಈ ಮಕ್ಕಳೆಲ್ಲ ಅವರು ಶಾಸ್ತ್ರಗಳನ್ನ ಓದಲಿಲ್ಲ, ಋಷಿ ಋಣ ತೀರಿಸಲಿಲ್ಲ, ಮಕ್ಕಳನ್ನ ಪಡೀಲಿಲ್ಲ, ಪಿತೃಋಣ ತೀರಿಸಲಿಲ್ಲ, ಇವರೆಲ್ರಿಗೂ ನೀನು ಈ ಥರ ಬುದ್ಧಿ ವಿಕಲ್ಪ ಹೋಗಾಗಿ ಮಾಡಿಟ್ಟಿದೆಯಲ್ಲ, ಅದಕ್ಕೋಸ್ಕರ ನೀನು ಒಂದು ಕಡೆ ನಿಲ್ಲಬೇಡ, ಎಲ್ಲೆಲ್ಲೂ ಸಂಚಾರ ಮಾಡ್ತಾಯಿರು ಯಾವಾಗಲೂ ನೀನು ಅಂತ ನಾರದರಿಗೆ ಶಾಪ ಕೊಟ್ಬಿಡ್ತಾರೆ. ಕೊನೆಗೆ ಬ್ರಹ್ಮನೇ ಬರ್ತಾನೆ. ಬ್ರಹ್ಮ ಬಂದು ಕೋಪ ಎಲ್ಲ ಶಾಂತ ಮಾಡ್ತಾನೆ. ಕೊನೆ ಪ್ರಯತ್ನ ಅಂತ ಇವನು ಈಗ ಈ ಗಂಡು ಮಕ್ಕಳ ಸುದ್ದಿನೇ ಬೇಡ ಅಂತ 60 ಮಂದಿ ಹೆಣ್ಮಕ್ಳನ್ನ ಪಡ್ಕೊಳ್ತಾನೆ. ಅದರಲ್ಲಿ 10 ಮಂದಿಯನ್ನು ಯಮಧರ್ಮರಾಯನಿಗೆ ಮದುವೆ ಮಾಡಿಕೊಡ್ತಾನೆ. 13 ಮಕ್ಕಳನ್ನು ಕಶ್ಯಪ ಋಷಿಗೆ ಕೊಡ್ತಾನೆ. 27 ಮಂದಿಯನ್ನು ಚಂದ್ರನಿಗೆ ಮದುವೆ ಮಾಡಿ ಕೊಡ್ತಾನೆ. ಆಮೇಲೆ 2 ರುದ್ರನಿಗೆ, 2 ಅಂಗೀರಸ್ಗೆ, ಹೀಗೆ ಎಲ್ಲರನ್ನೂ ತನ್ನ ಹೆಣ್ಣು ಮಕ್ಕಳಿಂದ ಮುಂದೆ ಸಂತತಿ ಮುಂದುವರಿಯಲಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಇವ್ರ ಪೈಕಿ ಚಂದ್ರನ ಹೆಂಡತಿಗೆ ಮಾತ್ರ, ಹೆಂಡತಿರು 27 ಜನ ಇದ್ದರೂ ಅವ್ರಿಗೆ ಯಾರಿಗೂ ಮಕ್ಕಳಾಗೋದಿಲ್ಲ. ಅವನು ಚಂದ್ರ ತನ್ನ ಪತ್ನಿಗಳನ್ನ ಸಮನಾಗಿ ನೋಡಬೇಕು ಅಂತ ಹೇಳಿದರೂ ಕೂಡ ಆ ಕಿರಿವಳಾದಂಥ ರೋಹಿಣಿ ಮೇಲೆ ಅವನಿಗೆ ವಿಪರೀತ ಪ್ರೇಮ ಇರುತ್ತೆ. ಅವಳು ಹೋಗಿ ತನ್ನ ತಂದೆ ಹತ್ರ ತನ್ನ ದುಃಖವನ್ನು ಹೇಳಿಕೊಳ್ತಾರೆ. ಮಿಕ್ಕವರೆಲ್ಲ ಹೋಗಿ ದುಃಖ ಹೇಳ್ಕೊಳ್ತಾರೆ. ಈ ಕೊನೆಯವಳ ಜೊತೆಯಲ್ಲಿ ಮಾತ್ರ ಚಂದ್ರ ಸಮಯ ಕಳೀತಾನೆ, ನಮ್ಮನ್ನೆಲ್ಲ ನಿರ್ಲಕ್ಷಿಸ್ಬಿಟ್ಟಿದ್ದಾನಂತ. ಆಗ ಅವನು ಚಂದ್ರನಿಗೆ ನೀನು ವೃದ್ಧನಾಗುವಂಥ ಶಾಪ ಕೊಟ್ಬಿಡ್ತಾನೆ. ಆಗ ಇವಳು ಮತ್ತೆ ಬಂದು ಹೀಗೆ ವೃದ್ಧನಾಗ್ಬಿಟ್ರೆ ಪ್ರತಿ ನಮಗೆಲ್ಲ ಸಂಸಾರ ಸುಖ ಇರೋದಿಲ್ಲ ಹೇಗೆ, ಹೀಗೆ ಮತ್ತೆ ಹೇಗೆ ಶಾಪ ಹೋಗೋದು ಅಂದರೆ ನೀನು ಶಿವನನ್ನು ಕುರಿತು ತಪಸ್ಸು ಮಾಡು ಅಂತ ಹೇಳ್ತಾರೆ. ಚಂದ್ರ ಈಗ ನಾವು ಸೋಮನಾಥ ಅಂತ ಹೇಳ್ತೀವಲ್ಲ, ಅಲ್ಲಿ ಬಂದು ಸಮುದ್ರ ತೀರದಲ್ಲಿ ಕುರಿತು ತಪಸ್ಸು ಮಾಡಿ ಈಶ್ವರನಿಂದ ವರ ಪಡ್ಕೊಳ್ತಾನೆ. ಆದರೂ ಕೂಡ ಆ ಹಳೆಯ ಶಾಪ ಪೂರ ಹೋಗೋದಿಲ್ಲ ಅವನಿಗೆ. ಅವನು ಕ್ಷಯರೋಗಿ ಆಗಬೇಕಾಯ್ತಲ್ಲ, ವೃದ್ಧಾಪ್ಯ ಜೊತೆಗೆ ಕ್ಷಯರೋಗ ಬಂದುಬಿಟ್ಟಿರುತ್ತಲ್ಲ. ಆದರೆ ನಿನಗೊಂದು ವರ ಕೊಡ್ತೇನೆ, ನೀನು ತಿಂಗಳಲ್ಲಿ 15 ದಿವಸ ವೃದ್ಧಿ ಹೊಂದು, ಇನ್ನು 15 ದಿವಸ ಕ್ಷಯರೋಗದಿಂದ ನರಳು ಅಂತ. ಹಾಗೆ ಚಂದ್ರನಿಗೆ ವೃದ್ಧಿ ಕ್ಷಯಗಳಾಗೋ ಥರ ಒಂದು ಅನುಗ್ರಹವನ್ನು ಕೂಡ ಈಶ್ವರ ಮಾಡಿಕೊಡ್ತಾನೆ. ಅದಕ್ಕೆ ಚಂದ್ರನಿಗೆ ಅನುಗ್ರಹ ಮಾಡಿದ್ರಿಂದ ಈಶ್ವರನಿಗೆ ಸೋಮನಾಥ ಅಂತ ಹೇಳ್ತಾರೆ. ಈ ಸೋಮನಾಥನ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಹೇಳ್ತಾರಲ್ಲ, ಆ ಲಿಂಗಗಳ ಪೈಕಿ ಒಂದು ಬಹಳ ಪ್ರಖ್ಯಾತವಾದಂಥ ಯಾತ್ರಾ ಸ್ಥಳವಾಗಿದೆ ಆ ಸೋಮನಾಥ. ಹೀಗೆ ಪ್ರಾಚೇತಸರ ಒಂದು ಕಥೆಯನ್ನು ಕೂಡ ಭಾಗವತದಲ್ಲಿ ಅಡಕು ಮಾಡಿದ್ದಾರೆ. ಈಗ ವೃತ್ತಾಸುರನ ವೃತ್ತಾಂತ ಬರುತ್ತಿದ್ದರಲ್ಲಿ ಕಶ್ಯಪ ಋಷಿನ ಮದುವೆಯಾದವರ ಪೈಕಿ ಅದಿತಿ, ಅವಳು ಬಹಳ ಪುಣ್ಯವಂತೆ. ಅವಳಲ್ಲಿ 12 ಜನ ಆದಿತ್ಯರು ಹುಡ್ತಾರೆ. ಆಮೇಲೆ ದೇವತೆಗಳೆಲ್ಲ, ಈ ದೇವತೆಗಳಿಗೆ ತಾಯಿಯಾದ್ದರಿಂದ ಇವಳಿಗೆ ದೇವಮಾತೆ ಎಂಬತಕ್ಕಂಥ ಹೆಸರು ಕೂಡ ಬರುತ್ತೆ. ಕಶ್ಯಪರಿಗೆ ಇನ್ನೊಂದು ಹೆಂಡತಿ ಇರ್ತಾಳಲ್ಲ, ಅವಳು ಈ ದಿತಿ, ಅವಳಿಂದ ಎಲ್ಲ ರಾಕ್ಷಸರು ಕೂಡ ಹುಟ್ಟುತ್ತಾರೆ, ದೈತ್ಯರು. ಈ ದೈತ್ಯರ ಪೈಕಿ ಒಬ್ಬ ವಿಶ್ವರೂಪ ಅಂತಿರ್ತಾನೆ. ಅವನು 3 ಥರಗಳಿರುತ್ತೆ ಅವನಿಗೆ, ತ್ರಿಶಿರಸ್ತರ. ಅವನು ದೈತ್ಯನಾಗಿದ್ದರೂ ಕೂಡ ಬಹಳ ದೇವಭಕ್ತ, ವೇದಾಧ್ಯಯನ ಸಂಪನ್ನ. ಇವನು ಒಂದು ಸಾರಿ ದೇವಪುರೋಹಿತನಾಗಬೇಕಾಗತ್ತೆ. ಇಂದ್ರನ ಗುರುಗಳಾದಂಥ ಬೃಹಸ್ಪತಿಗಳು ಇಂದ್ರನ ಮೇಲೆ ಕೋಪ ಮಾಡಿಕೊಂಡು ಹೊರಟೋಗಿರ್ತಾರೆ. ಅಲ್ಲಿ ಯಾರು ಪುರೋಹಿತರು ಇರೋದಿಲ್ವಲ್ಲ, ಆ ಸಂದರ್ಭದಲ್ಲಿ ಈ ವಿಶ್ವರೂಪನನ್ನು ದೇವ ಗುರುವಾಗಿ ಮಾಡಿರ್ತಾರೆ. ಇವನು ದೇವಗುರು ಆದರೂ ಕೂಡ ಆ ಸಂದರ್ಭದಲ್ಲಿ ದೇವೇಂದ್ರನಿಗೆ ಹೇಳಿರ್ತಾನೆ, ನನ್ನ ಮಾತೃವಂಶ ರಾಕ್ಷಸ ವಂಶ, ನಾನೀಗ ನನಗೆ ದೇವಗುರು ಆಗಿದ್ದೀನಿ, ಆದರೂ ಕೂಡ ನಮ್ಮ ಪಿತೃಗಳನ್ನು ನಾನು ಮರೆಯೋಕ್ಕಾಗೋದಿಲ್ಲ ಅಂತ. ಇವನು ತಾತ್ಕಾಲಿಕ ವ್ಯವಸ್ಥೆ ಆದ್ದರಿಂದ ಆಗಲಿಂದ ಒಪ್ಕೊಂಡಿರ್ತಾನೆ. ಈ ವಿಶ್ವರೂಪ ತಾನದು ಹೋಮ ಮಾಡುವಾಗೆಲ್ಲ ದೇವತೆಗಳಿಗೆಲ್ಲ ಹವಿಸ್ಕೊಡ್ತಾರಲ್ಲ, ಹಾಗೆಯೇ ತನ್ನ ತಾಯಿ ಕಡೆ ಸಂಬಂಧಿಕರ ರಾಕ್ಷಸರಿಗೂ ಕೂಡ ಹವಿಸ್ಕೊಡ್ತಾ ಇರ್ತಾನೆ. ಇಂದ್ರ ಒಂದು ದಿವಸ ಭಾಳ ಕೋಪಿಸ್ಕೊಂಡ್ಬಿಟ್ಟು ಬಂದು ತನ್ನ ಗುರು ಅನ್ನೋದನ್ನು ಮರೆತುಬಿಟ್ಟು ಇವನ ಶಿರಚ್ಛೇದ ಮಾಡಿಬಿಡ್ತಾನೆ. ಆಗ ಇವನು ಗುರು ಮತ್ತೆ ಇಲ್ವಲ್ಲ ಇವರಿಗೆ, ಇವನಿಗೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡುತ್ತೆ ಈಗ ಇಂದ್ರನಿಗೆ.
ಅವನು ತಲೆ ಮರೆಸ್ಕೊಂಡು ಹೋಗ್ಬಿಡ್ತಾನೆ. ಈ ಬ್ರಹ್ಮ ಹತ್ಯೆ ದೋಷ ಹೋಗಬೇಕಲ್ಲ, 1000 ವರ್ಷ ತಪಸ್ಸು ಮಾಡಬೇಕಾಗುತ್ತೆ. ಪುನಃ ಅವನು ಹೊರಟೋಗ್ತಾನೆ. ಈಗ ಈ ವಿಶ್ವರೂಪನ ತಂದೆ ಇರ್ತಾನಲ್ಲ ತ್ರಿಷ್ಟ ಬ್ರಹ್ಮ, ಅವನು ಮತ್ತೆ ತಪಸ್ಸು ಮಾಡ್ತಾನೆ. ಇಂದ್ರನನ್ನು ಕೊಲ್ಲತಕ್ಕಂಥ ಮಗ ಹುಟ್ಟಬೇಕು ನನಗೆ ಅಂತ ಅವನು ಘೋರ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಆಗ ಇಂದ್ರನನ್ನು ಕೊಲ್ಲತಕ್ಕಂಥ ಮಗ ಬೇಕು ಅಂತ ವರ ಕೇಳುವಾಗ ಅವನ ಉಚ್ಚಾರಣೆಯಲ್ಲಿ ಒಂದು ಸ್ವರ ವ್ಯತ್ಯಾಸ ಆದ್ದರಿಂದ ಇಂದ್ರನನ್ನು ಕೊಲ್ಲೋ ಬದಲು ಇಂದ್ರನಿಂದ ಕೊಲ್ಲಲ್ತಕ್ಕ ಮಗ ಅನ್ನೋ ಒಂದು ಇದಾಗ್ಬಿಡುತ್ತೆ. ಹಾಗೆ ಸಂಸ್ಕೃತದಲ್ಲಿ ಯಾವಾಗಲೂ ಈ ಸ್ವರ ಉಚ್ಚಾರ ಇದಕ್ಕೆಲ್ಲ ಬಹಳ ಒತ್ತು ಕೊಡಬೇಕು ಅಂತ ಹೇಳ್ತಾರೆ. ಭಾಳ ಗಮನವಾಗಿರಬೇಕು. ದೀರ್ಘ ಯಾವಾಗ, ಹ್ರಸ್ವ ಯಾವಾಗ, ಅಲ್ಪ ಪ್ರಾಣ ಯಾವಾಗ, ಮಹಾಪ್ರಾಣ ಯಾವಾಗ, ಹಾಗೆ ಇದನ್ನು ಗಮನಿಸದೆ ಸ್ವಲ್ಪ ಹೆಚ್ಚು ಕಡಿಮೆ ಅದರಿಗೆ ಆಗಿಬಿಡುತ್ತೆ ಅನ್ನೋ ತೋರಿಸೋದಕ್ಕೋಸ್ಕರ ಈ ವೃತ್ತಾಂತವನ್ನು ಹೇಳಿದ್ದಾರೆ. ಇವನು ಬೆಳೀತಾನೆ, ಈ ವರವನ್ನು ಪಡ್ಕೊಂಡು ಬೆಳೆದು ಭಾಳ ಶಕ್ತಿವಂತನಾಗ್ತಾನೆ. ಭಾಳ ಶಕ್ತಿವಂತನಾಗ್ಬಿಟ್ಟು ಎಲ್ಲವನ್ನೂ ಗೆದ್ದು ಬಿಡ್ತಾನೆ. 3 ಲೋಕವನ್ನು ಗೆದ್ದು ಇಂದ್ರನನ್ನು ಕೂಡ ಪದಚ್ಯುತಿ ಮಾಡಿಬಿಡ್ತಾನೆ. ಆಗ ಎಲ್ಲರೂ ಹೋಗಿ ನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಮಗೆಲ್ಲ ನೀನೇ ಸ್ವರ್ಗವನ್ನು ಕೊಟ್ಟಿದ್ದೆ, ಈಗ ವೃತ್ತಾಸುರನ ಕಾಟದಿಂದ ನಮಗಿದೆಲ್ಲ ಹೋಗ್ಬಿಟ್ಟಿದೆ, ನಾವೇನು ಮಾಡಬೇಕು? ಆ ವೃತ್ತನನ್ನು ಕೊಲ್ಲೋದು ಹೇಗೆ? ಯಾಕೆಂದರೆ ಆ ತ್ರಿಷ್ಟ ಬ್ರಹ್ಮ ಬಹಳ ತಪಶಕ್ತಿಯಿಂದ ಸೃಷ್ಟಿ ಮಾಡಿದ್ದಾನೆ ಅಂತ. ಆವಾಗ ನಾರಾಯಣ ಹೇಳ್ತಾನೆ, ದಧೀಚಿ ಮಹರ್ಷಿ ಅಂತ ಇದ್ದಾರೆ, ಅವರು ನಾರಾಯಣ ಕವಚವನ್ನು ದ್ರಷ್ಟಾರರಾಗಿದ್ದಾರೆ. ಅವರು ಆ ನಾರಾಯಣ ಕವಚವನ್ನು 1,000,000 ಸಾರಿ ಜಪ ಮಾಡಿದ್ದಾರೆ. ಅವರ ಮೈಲಿರ್ತಕ್ಕಂಥ ಮೂಳೆಗಳೆಲ್ಲ ವಜ್ರ ಸಮ ಆಗೋಗಿದೆ. ನೀವು ಅವರನ್ನು ಹೋಗಿ ಅವರ ಮೂಳೆಗಳನ್ನೆಲ್ಲ ದಾನವಾಗಿ ಪಡ್ಕೊಳ್ಳಿ, ಅದರಿಂದ ಒಂದು ಹೊಸ ಅಸ್ತ್ರವನ್ನು ಮಾಡಿ ಅಂತ ಇವರೆಲ್ಲರೂ ಹೋಗಿ ದಧೀಚಿ ಮಹರ್ಷಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೀಗೆ ನಾರಾಯಣ ಆದೇಶ ಕೊಟ್ಟಿದ್ದಾನೆ, ನಿಮ್ಮ ದೇಹದ ಮೂಳೆಗಳನ್ನು ನಮಗೆ ಕೊಡಬೇಕು ಅಂತ. ಆಗ ಲೋಕ ಕಲ್ಯಾಣಕ್ಕೋಸ್ಕರ ಆಗಲಿ ಅಂತ ಮಹರ್ಷಿ ತಾನು ಜೀವಂತವಾಗಿದ್ದಾಗಲೇ ತನ್ನ ಮೂಳೆಗಳೆಲ್ಲ ತೆಗೆದು ಕೊಟ್ಬಿಡ್ತಾನೆ. ಆ ಮೂಳೆಗಳೆಲ್ಲ ಸೇರಿಸಿ ಒಂದು ಹೊಸ ಆಯುಧವನ್ನು ಮಾಡಿ ಇಂದ್ರನಿಗೆ ಕೊಡ್ತಾರೆ, ವಜ್ರಾಯುಧ ಅಂತ. ಆ ವಜ್ರಾಯುಧವನ್ನು ಪಡ್ಕೊಂಡು ಆ ವೃತ್ತಾಸುರನನ್ನು ಅವನ ಹತ್ರ ಯುದ್ಧಕ್ಕೆ ಹೋಗ್ತಾನೆ. ಅದು ಸಾಯಂಕಾಲ ಆಗಿರಬೇಕು. ಆಮೇಲೆ ಸಮುದ್ರ ತೀರದಲ್ಲಿ ಅಲ್ಲಿ ಒಣಗಿರಬಾರ್ದು, ಪೂರ ಹಸಿ ಇರಬಾರ್ದು, ಜೀವಂತವಾಗಿರಬಾರ್ದು, ಜೀವ ಇಲ್ದಿರ್ಬೋದು, ಹಾಗೆ ಕೆಲವು ನಿಬಂಧನೆಗಳನ್ನೆಲ್ಲ ಹಾಕಿರ್ತಾರೆ. ಆವಾಗ ಇಂದ್ರ ಆ ವಜ್ರಾಯುಧವನ್ನು ಆ ಸಮುದ್ರದ ತೀರದ ಅಲೆಗಳಿಂದ ಬರ್ತಾಯಿದ್ದ ನೊರೆ, ಆ ನೊರೆಯಲ್ಲಿ ಅಡಗಿಸಿಟ್ಟು ಅದರಿಂದ ವೃತ್ತನನ್ನು ತಾಡಿಸ್ತಾನೆ. ಅದರಿಂದ ವೃತ್ತಾಸುರ ಸತ್ತು ಹೋಗ್ಬಿಡ್ತಾನೆ. ಹೀಗೆ ಲೋಕಕಂಠನಾಗಿದ್ದಂಥ ಆ ವೃತ್ತಾಸುರನನ್ನು ಸಂಹಾರ ಮಾಡಿದ ಆ ಇಂದ್ರನಿಗೆ ತಿರ್ಗಾ ಸ್ವರ್ಗಲೋಕ ಪ್ರಾಪ್ತಿಯಾಗತ್ತೆ. ಇದರಲ್ಲಿ ಹಲವಾರು ಕಥೆಗಳನ್ನು ಮಧ್ಯೆ ಸೇರಿಸಿರೋದರಿಂದ ಸ್ವಲ್ಪ ಗೊಂದಲ ಉಂಟಾಗ್ಬೋದು. ಆದರೂ ಕೂಡ ಇದನ್ನು ನಾವು ತಿಳ್ಕೊಳ್ಬೇಕಾದ ಅಂಶ ಏನು ಅಂದರೆ, ಯಾರೂ ಕೂಡ ಶಾಶ್ವತವಾಗಿ ಒಂದು ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಇಂದ್ರ ಪದವಿ ಕೂಡ ಹೋಗಬಹುದು. ಹಾಗೆ ರಾಕ್ಷಸ ಅಂತ ಭಾವಿಸಿದ್ರು ಕೂಡ ಅವರಲ್ಲೂ ಒಳ್ಳೆಯವರಿರಬಹುದು, ಅವರಲ್ಲೂ ತಪಸ್ವಿಗಳಿರಬಹುದು. ಹಾಗೆ ನಾವು ಎಲ್ಲರಲ್ಲೂ ಕೂಡ ಒಂದು ಗೌರವದಿಂದ ಕಾಣಬೇಕಾದಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಈ ಕಥಾ ಪ್ರಸಂಗದಲ್ಲಿ ನಾವು ತಿಳ್ಕೊಳ್ಬೇಕು. ಚಿತ್ರಕೇತುವಿನ ವೃತ್ತಾಂತ. ಹಿಂದೆ ಒಬ್ಬ ಮಹಾರಾಜ ಇದ್ದ, ಚಿತ್ರಕೇತು ಅಂತ. ಬಹಳ ಧರ್ಮಾತ್ಮ, ಸತ್ಯಸಂಧ. ಅವನ ರಾಜ್ಯವನ್ನು ಭಾಳ ಚೆನ್ನಾಗಿ ಪಾಲಿಸ್ತಾ ಇದ್ದ. ಅವನಿಗೆ ಅನೇಕ ಜನ ರಾಣಿಯರಿದ್ದರು. ಆದರೂ ಕೂಡ ಅವನಿಗೆ ವಂಶ ಮುಂದುವರಿತಕ್ಕಂಥ ಮಗ ಇಲ್ಲ, ಅದೊಂದು ಚಿಂತೆ ಇತ್ತು. ಒಮ್ಮೆ ಇವನು ಭಾಳ ದುಃಖದಿಂದ ಕೂತಿರುವಾಗ ನಾರದರು ಮತ್ತು ಆಂಗಿರಸ ಋಷಿಗಳು ಬರ್ತಾರೆ. ಬಂದು, ಯಾಕಪ್ಪ ಹೀಗೆ ನೀನು ಭಾಳ ಚಿಂತಾಕುಲನಾಗಿ ಕೂತಿದ್ದೀಯಲ್ಲ, ಏನು ಅಂತ. ಹೀಗೆ ನನಗೆ ಮಕ್ಕಳಿಲ್ಲ, ನಮ್ಮ ವಂಶ ಮುಂದುವರಿಬೇಕಲ್ಲ. ಅವರು ಒಂದು ಯಜ್ಞವನ್ನು ಮಾಡಿಸಿ ಆ ಯಜ್ಞ ಪ್ರಸಾದವನ್ನು ನಿನ್ನ ಹೆಂಡತಿಗೆ ತೊಗೊಂಡು ಕೊಡು, ನೀನು ಮಗನನ್ನು ಪಡಿತೀಯ. ಆದರೆ ಈ ಮಗನಿಂದ ನಿನಗೆ ಮಗ ಹುಟ್ಟಿದಂಥ ಸಂತೋಷ ಆಗುತ್ತಲ್ಲ, ಹಾಗೇ ಮಗನಿಂದ ನಿನಗೆ ದುಃಖ ಉಂಟಾಗತ್ತೆ. ಸುಖ ದುಃಖವನ್ನು ನೀನು
ಅನುಭವಿಸ್ಬೋದು ಅಂತ ಹೇಳಿ ಹೊರಟೋಗ್ತಾರೆ. ಅದರ ವಿವರ ಹೇಳೋದಿಲ್ಲ. ಇವನು ಅದೇ ರೀತಿ ಆ ಪ್ರಸಾದವನ್ನು ತನ್ನ ರಾಣಿಯರಿಗೆ ಕೊಡ್ತಾನೆ. ಅವರಲ್ಲಿ ಚಿಕ್ಕ ಹುಡುಗ ಆ ಪ್ರಸಾದದ ಮಹಿಮೆಯಿಂದ ಒಬ್ಬ ಮಗನನ್ನು ಪಡೀತಾಳೆ. ಅವಳೊಬ್ಬಳಿಗೆ ಮಗ ಆಯಿತು, ಮಿಕ್ಕವರಿಗೆಲ್ಲ ಒಂಥರ ಅಸೂಯೆ ಇವ್ರ ಮೇಲೆ. ಮಗ ಸ್ವಲ್ಪ ಬೆಳೀತಾನೆ, ಚೆನ್ನಾಗಿ ಆಟ ಪಾಠ ಆಡಿಕೊಂಡು ತಂದೆ ತಾಯಿಗೆಲ್ಲ ಭಾಳ ಸಂತೋಷವಾಗಿರ್ತಕ್ಕಂಥ ಒಂದು ಪ್ರಸಂಗ. ಸಾಂಸಾರಿಕವಾಗಿ ಎಲ್ಲರೂ ಕೂಡ ಹೆಂಡತಿ ಮಕ್ಕಳು ಅಂದರೆ ಎಲ್ಲ ಸಂತೋಷ ಹಾಗೆ ಇರ್ತಾರೆ. ಆದರೆ ಈ ರಾಣಿಯರ ಸೌತಿಕರ ಪೈಕಿ ಒಬ್ಬಳು ದುಷ್ಟೆ ಇರ್ತಾಳೆ. ಅವಳು ಈ ಮಗುವಿಗೆ ಒಂದು ದಿವಸ ಯಾರು ಕಾಣದೇ ಇದ್ದಾಗ ವಿಷಪ್ರಾಶನ ಮಾಡಿಸ್ಬಿಡ್ತಾಳೆ. ಆ ಮಗು ಸತ್ತೋಗುತ್ತೆ. ಆ ಸತ್ತಾಗ ಈ ಚಿತ್ರಕೇತುಗೆ ಬಹಳ ದುಃಖವಾಗುತ್ತೆ. ಆವಾಗ ಋಷಿ ಮಾತು ಜ್ಞಾಪಕ ಬರುತ್ತೆ. ಮಕ್ಕಳಿಂದ ಸಂತೋಷವಾಗುತ್ತೆ, ದುಃಖವಾಗುತ್ತೆ ಅಂತಕ್ಕಂಥ ಇದು ತಾನು ಆ ಋಷಿಗಳನ್ನೇ ಧ್ಯಾನ ಮಾಡ್ತಾ ಅಳ್ತಾ ಕೂತಿರ್ತಾನೆ. ಪುನಃ ಅಂಗಿರಸರು ನಾರದರು ಬರ್ತಾರೆ. ಬಂದು ರಾಜನಿಗೆ ಹೇಳ್ತಾರೆ, ಯಾಕಪ್ಪ ಅಳ್ತಾ ಇದ್ದೀಯಾ? ನೀನು ರಾಜನಾದವನು, ಶಾಸ್ತ್ರ ಅಧ್ಯಯನ ಮಾಡಿದ್ದೀಯಾ? ಆತ್ಮ ತನ್ನ ಕರ್ಮ ಫಲ ಮುಗಿದ ಮೇಲೆ ಈ ದೇಹ ಬಿಟ್ಟು ಬೇರೊಂದು ದೇಹಕ್ಕೆ ಹೋಗಲೇಬೇಕಲ್ಲ. ಹಾಗೆ ನಿನ್ನ ಮಗ ಅವನ ಕರ್ಮ ಮುಗಿತು ಹೊರಟೋಗಿದ್ದಾನೆ, ಇದಕ್ಕೆಲ್ಲ ನೀನು ಅಳಬಾರ್ದು ಅಂತ ಎಷ್ಟು ಸಮಾಧಾನ ಮಾಡ್ತಾರೆ. ಆಗ ಇವರು ತಮ್ಮ ತಪಶಕ್ತಿಯಿಂದ ಆ ಮಗುವಿನ ಆತ್ಮವನ್ನು ಹಿಂದಕ್ಕೆ ಕರೆಸ್ತಾರೆ. ಆ ಆತ್ಮ ಬಂದು ಹೇಳುತ್ತೆ, ಯಾತಕ್ಕೆ ನನ್ನನ್ನು ಇಲ್ಲಿಗೆ ಕರೆಸಿದ್ದೀರಿ ಅಂತ. ಆಗ ಹೇಳ್ತಾರೆ, ನೋಡಪ್ಪ ನಿನ್ನ ದೇಹ ಇಲ್ಲಿದೆ, ನಿನ್ನ ತಂದೆ ತಾಯಿ ಎಲ್ಲ ಇದ್ದಾರೆ, ಅವರು ದುಃಖದಲ್ಲಿದ್ದಾರೆ, ಅದಕ್ಕೋಸ್ಕರ ನೀನು ಈ ದೇಹವನ್ನು ಪುನಃ ಪ್ರವೇಶ ಮಾಡಿ ನಿಮ್ಮ ತಂದೆ ತಾಯಿಗೆ ಸಂತೋಷ ಉಂಟು ಮಾಡು ಅಂತ. ಆಗ ಆತ್ಮ ಹೇಳುತ್ತೆ, ಯಾರು ತಂದೆ ಯಾರು ತಾಯಿ? ನಾನು ಎಷ್ಟು ಜನ್ಮಗಳನ್ನು ಪಡೆದಿದ್ದೀನಿ, ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಜನ ತಂದೆ ತಾಯಿಯರಾಗಿ ಹೋಗ್ಬಿಟ್ರು. ಇನ್ನು ಮುಂದೆ ನನ್ನ ಕರ್ಮಶೇಷ ಮುಗಿಯೋವರೆಗೂ ಎಷ್ಟು ತಂದೆ ತಾಯಿಗಳಾಗಬೇಕು. ಜನ್ಮದಲ್ಲೂ ತಂದೆ ತಾಯಿಗಳಿದ್ದೇ ಇರ್ತಾರೆ. ಇದರ ದೇಹ ಸಂಬಂಧ ಮಾತ್ರ. ಆತ್ಮ ಸ್ಥಿತಿಗೆ ಬಂದಾಗ ಯಾರೂ ಬಂಧುಗಳಿಲ್ಲ, ಆತ್ಮ ಪರಮಾತ್ಮ ಅಷ್ಟೇ. ಇದರಿಂದ ನಾನು ಪುನಃ ಈ ದೇಹಕ್ಕೆ ಪ್ರವೇಶ ಮಾಡೋದಿಲ್ಲ ಅಂತ. ಯಾವಾಗ ಆತ್ಮಸ್ವರೂಪ ಗೊತ್ತಾಯಿತೋ ಈ ರಾಜನಿಗೆ ತಾನು ಮಗನ ದೇಹ ಅದು ಇಟ್ಟು ಅಳ್ತಾ ಇರೋದು ಸರಿ ಇಲ್ಲ ಅಂತಕ್ಕಂಥ ಜ್ಞಾನೋದಯವಾಗುತ್ತೆ. ಅವನು ಆ ಮಗುಗೆ ಅಂತ್ಯಕ್ರಿಯೆ ಮಾಡಿಬಿಡ್ತಾನೆ. ತಾನು ಜ್ಞಾನ ಪಡೆದ ಮೇಲೆ ತಪಸ್ಸಿಗೆ ಹೋಗ್ತಾನೆ. ಹೋಗಿ ಎಲ್ಲ ದೇವಾದಿ ದೇವತೆಗಳ ಬಗ್ಗೆ ತಪಸ್ಸು ಮಾಡ್ತಾ ಇರ್ತಾನೆ. ಅವನಿಗೆ ಸಂಕರ್ಷಣ ಪ್ರತ್ಯಕ್ಷನಾಗಿ ಅವನಿಗೆ ಮನಃಶಾಂತಿ ಎಲ್ಲ ಕೊಡ್ತಾನೆ. ನಿನಗೆ ತ್ರಿಲೋಕದಲ್ಲೂ ಕೂಡ ಸಂಚಾರ ಮಾಡ್ತಕ್ಕಂಥ ಈ ಒಂದು ಶಕ್ತಿಯನ್ನು ಕೊಡ್ತೇನೆ, ಒಂದು ಅತೀಂದ್ರಿಯವಾದಂಥ ಆನಂದವನ್ನು ಅನುಭವಿಸೋ ಶಕ್ತಿಯನ್ನು ಕೊಡ್ತೇನೆ ಅಂತ ನನಗೆ ಉಪದೇಶ ಮಾಡಿ ಹೊರಟೋಗ್ತಾನೆ. ಇವನು ಆ ರೀತಿಯಾದಂಥ ಒಂದು ಆನಂದ ಸ್ಥಿತಿಯಲ್ಲಿ ಆ ತ್ರಿಲೋಕ ಗಮನದಲ್ಲಿ ಶಕ್ತಿಯನ್ನು ಪಡ್ಕೊಂಡು ಎಲ್ಲ ಕಡೆ ಸಂಚರಿಸ್ತಾ ಇರ್ತಾನೆ. ಒಂದು ದಿವಸ ಅವನು ಕೈಲಾಸದ ಮೇಲೆ ಹೋಗ್ತಾ ಇರ್ತಾನೆ. ಅಲ್ಲಿ ಇಳಿತಾನೆ. ಇಳಿದು ನೋಡಿದಾಗ ಶಿವ ಪಾರ್ವತಿಯ ಹೆಗಲ ಮೇಲೆ ತನ್ನ ಕೈನ ಹಾಕ್ಕೊಂಡು ಮಾತಾಡ್ತಾ ಇರ್ತಾನೆ. ಮುಂದೆ ಎಲ್ಲ ಒಡ್ಡೋಲು ಥರ ಎಲ್ಲ ಕೂತಿರ್ತಾರೆ. ಹಾಗೆ ಈ ಚಿತ್ರಕೇತು ಏನೋ ಒಂದು ಕರ್ಮಶೇಷದಿಂದ ಒಂದು ಹಗುರವಾದ ಮಾತಾಡಿಬಿಡ್ತಾನೆ. ಏನೋ ತ್ರಿಮೂರ್ತಿಗಳಲ್ಲಿ ಪೈಕಿ ಒಬ್ಬನು ಅಂತ ಹೇಳ್ತೀಯಾ? ಈ ಒಡ್ಡೋಲಗದಲ್ಲಿ ಹೆಂಡತಿ ಭುಜದ ಮೇಲೆ ಕೈ ಹಾಕೊಂಡು ಕೂತಿದ್ದೀಯಾ? ಈ ಒಂದು ರಾಜ್ಯಸಭೆಗೆ ಮರ್ಯಾದೆ ಬೇಡವಾ? ಈ ಹೆಣ್ಣು ಮಗಳಾದರೂ ಕೂಡ ಇವಳಿಗೆ ಕೂಡ ಬುದ್ಧಿ ಬೇಡವಾ? ನಿನಗೆ ಸೂಕ್ತವಾದ ಉಪದೇಶವನ್ನು ಕೊಡಲಿಲ್ವಲ್ಲ ಅಂತ ಏನೋ ಒಂಥರ. ಆಗ ಪಾರ್ವತಿಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದುಬಿಟ್ಟು, ನೀನು ರಾಕ್ಷಸನಾಗಿರೋದಕ್ಕೆ ಲಾಯಕ್ಕು, ನಿನಗೆ ಈ ರೀತಿಯಾದಂಥ ಈ ದಿವ್ಯ ಲೇಖುಗಳ ಗಮನ, ಈ ಶಕ್ತಿ ಎಲ್ಲ ನಿನಗೆ ಸರಿ ಇಲ್ಲ, ನೀನು ರಾಕ್ಷಸನಾಗಿ ಹೋಗ್ಬಿಡು ಅಂತ ಶಾಪ ಕೊಡ್ತಾಳೆ. ಅವನು ಒಡನೆಯೇ ಒಂದು ಸ್ವಲ್ಪವೂ ಬೇಸರ ಅಥವಾ ಕೋಪ ತೊಳೆದೆ ನಮಸ್ಕಾರ ಮಾಡಿಬಿಟ್ಟು, ಜಗನ್ಮಾತೆ, ನೀನು ಕೊಟ್ಟದ್ದು ಶಾಪ ಅಲ್ಲ, ನೀನು ಕೊಟ್ಟದ್ದು ವರನೇ ನನಗೆ ಎಷ್ಟೋ ಕರ್ಮಶೇಷ ಇದೆ, ಅದೆಲ್ಲ ಕಳೀಬೇಕು. ರಾಕ್ಷಸ ಜನ್ಮ ಆದ್ರೂ ಆ ನನ್ನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ನಾನು ಆ ಜನ್ಮವನ್ನು ಉಪಯೋಗಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಹೊರಟೋಗ್ತಾನೆ, ತಪಸ್ಸಿಗೆ ಹೊರಟೋಗ್ತಾನೆ. ಆಗ ಶಿವ ಪಾರ್ವತಿ ಹೇಳ್ತಾನೆ, ನೋಡು, ಸಾಧು ಸಂತರ ಮನಸ್ಸು ಹೀಗೇ, ನಿನಗೆ
ಪ್ರತಿಶಾಪ ಕೊಡ್ತಕ್ಕಂಥ ಶಕ್ತಿ ಇತ್ತು ಅವನಿಗೆ. ಅವನು ಮಹಾ ತಪಸ್ವಿ. ಆದರೂ ಕೂಡ ನಿನಗೆ ಶಾಪ ಕೊಡದೆ ಹೋಗಿದ್ದಾನೆ. ಈ ಕ್ಷಮಾಗುಣ ಅನ್ನೋದು ಈ ಜ್ಞಾನಿಗಳಿಗೆ ಮಾತ್ರ ಬರುತ್ತೆ ಎಂಬತಕ್ಕಂಥ ಒಂದು ಸಮಾಚಾರವನ್ನು ಪಾರ್ವತಿಗೆ ಉಪದೇಶ ಮಾಡ್ತೇನೆ ಶಿವ ಅಂತ ಹೇಳ್ತಾರೆ. ಹಾಗೆ ಪಾರ್ವತಿಯಿಂದ ಶಾಪ ಪಡೆದವನು ಆ ಚಿತ್ರಕೇತುವೇ ಮುಂದಿನ ಜನ್ಮದಲ್ಲಿ ವೃತ್ತಾಸುರನಾಗಿ ಹುಟ್ಟಿರ್ತಾನೆ. ವೃತ್ತಾಸುರನಾಗಿ ಹುಟ್ಟಿ ಇಂದ್ರನ ಜೊತೆಯಲ್ಲಿ ಯುದ್ಧ ಮಾಡಿ ಆ ದಧೀಚಿ ಮಹರ್ಷಿಗಳು, ಯಾವ ದಧೀಚಿ ಮಹರ್ಷಿಗಳು ನಾರಾಯಣ ಕವಚವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ, ಆ ಮಹರ್ಷಿಗಳ ಅಸ್ಥಿಯಾದಂಥ ಆ ವಜ್ರಾಯುಧದಿಂದ ತಾನು ಮರಣ ಹೊಂದುತ್ತಾನೆ, ತನ್ನ ಪಾಪವನ್ನು ಕಳ್ಕೊಳ್ತಾನೆ. ಆಗ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಆ ಯುದ್ಧ ಸಂದರ್ಭದಲ್ಲಿ ಅವನು ಇಂದ್ರನಿಗೆ ಉಪದೇಶ ಮಾಡ್ತಾನೆ. ಇಂದ್ರನಿಗೆ ಉಪದೇಶ ಮಾಡ್ತಕ್ಕಂಥ ಜ್ಞಾನಾವಸ್ಥೆಯಲ್ಲಿ ಮುಟ್ಟಿರ್ತಾನೆ. ಅವನು ರಾಕ್ಷಸ ಜನ್ಮ ಪಡೆದಿದ್ದರೂ ಕೂಡ ಆ ಚಿತ್ರಕೇತು ಆಗಿದ್ದು, ತಪಸ್ಸು ಮಾಡಿದ್ದು, ಪರಶಿವ ಮತ್ತು ಸಂಕರ್ಷಣ ಮೂರ್ತಿ ಪರಮಾತ್ಮನಿಂದ ವರ ಪಡೆದಿದ್ದು ಎಲ್ಲ ಅವನಿಗೆ ಪೂರ್ವಜನ್ಮದ ನೆನಪಿರತ್ತೆ. ಇದರಿಂದ ರಾಕ್ಷಸರಾದರೂ ಕೂಡ ಅವರಲ್ಲಿ ಒಳ್ಳೆಯ ಅಂಶ ಇರಬಹುದು ಅನ್ನೋದನ್ನು ಹೇಳ್ತಾರೆ. ಈ ವೃತ್ತಾಂತದಲ್ಲಿ ಆತ್ಮಸ್ವರೂಪವನ್ನು ಹೇಳ್ತಾರೆ. ಜನ್ಮ ಜನ್ಮಾಂತರದಲ್ಲಿ ಬೇರೆ ಬೇರೆ ದೇಹಗಳನ್ನು ಪಡ್ಕೊಳ್ತಾರೆ. ಆ ದೇಹ ಬಂಧುಗಳಿರ್ತಾರೆ. ಆ ಬಂಧುತ್ವ ಆ ಜನ್ಮಕ್ಕೆ ಮಾತ್ರ ಸೀಮಿತವೇ ವಿನಃ ಇಲ್ಲ. ಆತ್ಮಕ್ಕೆ ಬಂದು ಪರಮಾತ್ಮ ಒಬ್ಬನೇ. ಈ ತತ್ವವನ್ನು ಆಂಗಿರಸ ಮಹರ್ಷಿಗಳು ನಾರದರು ಚಿತ್ರಕೇತುಗೆ ತಿಳಿಸ್ಕೊಡ್ತಾರೆ ಅನ್ನೋದನ್ನು ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೋದು. ಸಂಸ್ಕೃತ ಸುಭಾಷಿತಗಳಲ್ಲಿ ಒಂದು ಬರುತ್ತೆ. ಅಲ್ಲಿ ಹೇಳ್ತಾರೆ, ಭೋಗದಿಂದ ಈ ಕಾಮವನ್ನು ಮತ್ತು ನಮ್ಮ ಸುಖ ಲೋಲುಪ್ತತೆಯನ್ನು ಇಂಗಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಬೆಂಕಿಗೆ ತುಪ್ಪ ಹಾಕ್ತಾ ಹೋದಷ್ಟು ಬೆಂಕಿ ಇನ್ನೂ ಹೊತ್ಕೊಳ್ತಾ ಹೋಗುತ್ತೆ, ಜಾಜ್ಜಲ್ಲು ಮನೆಗೆ ಉರಿಯತ್ತೆ. ಹಾಗೆ ಈ ಕಾಮತೃಷೆ ಅನ್ನೋದು ಭೋಗದಿಂದ ತಣಿಸೋಕ್ಕಾಗೋದಿಲ್ಲ. ತ್ಯಾಗ ಒಂದರಿಂದಲೇ ಇದು ಸಾಧ್ಯ ಅಂತ ಹೇಳ್ತಾರೆ. ಇದಕ್ಕೆ ಮಹಾಭಾರತದಲ್ಲಿ ಭಾಗವತದಲ್ಲಿ ಎಲ್ಲ ಯಯಾತಿ ಕಥೆನ ಯಾವಾಗಲೂ ಹೇಳ್ತಾರೆ. ಮನುಷ್ಯ ಮೊದಲು ತನ್ನ ಆಸೆಯನ್ನು ಗೆಲ್ಲಬೇಕು, ಇಂದ್ರಿಯಗಳ ನಿಗ್ರಹ ಮಾಡಬೇಕು, ಮನಸ್ಸು ನಿಗ್ರಹ ಮಾಡಬೇಕು, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ ಅಂತ. ಯಯಾತಿ ಮಹಾರಾಜ ನಹುಷ ಅವನ ಮಗ. ನಹುಷ ಚಂದ್ರವಂಶದಲ್ಲಿ ಪ್ರಖ್ಯಾತನಾದವನು. 100 ಅಶ್ವಮೇಧ ಯಾಗ ಮಾಡಿ ತಾತ್ಕಾಲಿಕ ಇಂದ್ರ ಪದವಿಯಲ್ಲಿ ಕೂಡ ಸ್ವಲ್ಪ ದಿವಸ ಇದ್ದವನು. ಅಂಥ ಮಹಾತ್ಮನ ಮಗ ಇವನು ಕೂಡ ಧರ್ಮಾತ್ಮನಾಗಿ ಇರ್ತಾನೆ. ಇವನು ಒಮ್ಮೆ ಕಾಡಿನಲ್ಲಿ ಬೇಟೆಗೆ ಹೋಗ್ತಾನೆ. ಆಗ ಒಂದು ಹಾಳು ಬಾವಿ ಇದ್ದಂಗೆ ಇರುತ್ತೆ. ಆ ಬಾವಿಯಿಂದ ರಕ್ಷಿಸಿ ಅಂತ ಯಾವುದೋ ಹೆಣ್ಣು ಮಗು ಕೂಗ್ದಾಗೆ ಕೇಳಿಸುತ್ತೆ. ಇವನು ಅಲ್ಲಿ ಹೋಗಿ ಕೈ ನೀಡಿ ಆ ಕೆಳಗೆ ಬಿದ್ದಂಥ ಆ ಯುವತಿಯನ್ನು ರಕ್ಷಿಸ್ತಾನೆ. ಆ ಯುವತಿ ಮೇಲೆ ಬಂದ ಮೇಲೆ, ನೀನು ನನ್ನ ಕೈ ಹಿಡಿದೀಯ, ನನ್ನ ಕೈ ಹಿಡಿದ ಮೇಲೆ ನೀನೇ ನನ್ನ ಪತಿ, ನೀನೇ ನನ್ನ ಕೈ ಹಿಡಿಬೇಕು, ಬಿಡಬೇಡ ಅಂತ. ಆಗ ನೀನು ಯಾರು ಅಂತ ವಿಚಾರಿಸ್ತಾನೆ. ನಾನು ಶುಕ್ರಾಚಾರ್ಯರ ಮಗಳು, ರಾಕ್ಷಸ ರಾಜ ಗುರು, ಅವನ ಮಗಳು ದೇವಯಾನಿ ಅಂತ ಹೇಳ್ತಾಳೆ. ಆದರೆ ನಾನು ಕ್ಷತ್ರಿಯ, ನಿಮ್ಮ ತಂದೆ ಒಪ್ಪಿಗೆ ಬೇಕಲ್ಲ, ನೀನು ಬ್ರಾಹ್ಮಣ ಕನ್ಯೆ, ನನ್ನ ಮದುವೆ ಆಗಬೇಕಾದ್ರೆ ಆಚಾರ್ಯರು ಒಪ್ಕೋಬೇಕಲ್ಲ, ಹೋಗಿ ವಿಚಾರಿಸು ನೀನು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅವಳು ಹೋಗಿ ತಂದೆಗೆ ಹೇಳ್ತಾಳೆ, ಈ ಥರ ನಾನು ಯಯಾತಿ ಮಹಾರಾಜನ ಮದುವೆ ಆಗಬೇಕು ಅಂತ ಮನಸ್ಸು ಮಾಡಿದ್ದೀನಿ, ಈ ಥರ ನನ್ನ ಕೈ ಹಿಡಿದು ಮಾಡಿದ್ದಾನೆ. ಆಚಾರ್ಯರು ಮೊದಲು ಮೇಲ್ಜಾತಿ ಹೆಣ್ಣು ಮಗು, ಕೆಳಗಡೆ ಜಾತಿ ಕ್ಷತ್ರಿಯ ಬ್ರಾಹ್ಮಣರಿಗೆ ಆ ಕಾಲದಲ್ಲಿ ಇತ್ತಲ್ಲ, ಅದು ಮದುವೆ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೂ ಮಗಳ ಸಂತೋಷಕ್ಕೋಸ್ಕರ ಒಪ್ಕೊಂಡ್ಬಿಡ್ತಾರೆ. ಆ ರಾಕ್ಷಸ ಗುರುಗಳಾಗಿರ್ತಾರಲ್ಲ, ಆ ರಾಕ್ಷಸ ರಾಜ ಒಬ್ಬ ಇರ್ತಾನೆ, ಋತ್ಪರ್ಣಾತ್. ಅವನಿಗೊಬ್ಬಳು ಮಗಳಿರ್ತಾಳೆ, ಶರ್ಮಿಷ್ಠೆ ಅಂತ. ಶರ್ಮಿಷ್ಠೇನೋ ಈ ದೇವಯಾನೇನೋ ತುಂಬ ಅನ್ಯೋನ್ಯವಾದ ಸ್ನೇಹಿತರಾಗಿರ್ತಾರೆ. ಒಮ್ಮೆ ಯಾವಲೋ ಮಾತಾಡ್ತಾ, ನೀನು ಯಾರನ್ನು ಮದುವೆ ಆಗ್ತೀಯೋ ನಾನು ಅವನ್ನ ಮದುವೆ ಆಗ್ತೀನಿ ಅಂತ ತಮಾಷೆಗೆ ಸ್ನೇಹಿತರ ಮಧ್ಯೆ ಮಾತಾಡಿಟ್ಕೊಳ್ತಾರಲ್ಲ, ಆ ಥರ ಏನೋ ಒಂದು ಮಾತಲ್ಲಿ ಹೇಳಿಬಿಟ್ಟಿರ್ತಾಳೆ. ಒಂದು ದಿವಸ ಅವರಿಬ್ಬರು ಇದಕ್ಕೆ ಹೋಗಿರ್ತಾರೆ, ವನವಿಹಾರಕ್ಕೆ. ಅಲ್ಲಿ ವನವಿಹಾರದಲ್ಲಿ ಎಲ್ಲ ಉಡುಪು ಎಲ್ಲ ಬಿಚ್ಚಿಟ್ಟು ಎಲ್ಲ ಸ್ನಾನಗೀನ ಎಲ್ಲ ಮಾಡ್ತಾಯಿರ್ತಾರೆ. ವಾಪಸ್ ಬಂದಾಗ ಆ ಉಡುಪು ಹಾಕ್ಕೊಡೋವಾಗ ವ್ಯತ್ಯಾಸ ಆಗಿಬಿಡತ್ತೆ. ದೇವಯಾನಿ ಆ ಶರ್ಮಿಷ್ಠೆ ಡ್ರೆಸ್ಸನ್ನು ಹಾಕ್ಕೊಂಡ್ಬಿಡ್ತಾಳೆ. ಇವಳಿಗೆ ಸಿಟ್ಟು ಬಂದುಬಿಡತ್ತೆ
ರಾಜ್ಕುಮಾರಿಗೆ, ನೀನು ಆ ಬಡ ಬ್ರಾಹ್ಮಣನ ಮಗಳು, ಪುರೋಹಿತನ ಮಗಳು, ರಾಜಕುಮಾರಿ ನಾನು, ನನ್ನ ಉಡುಪನ್ನು ಹಾಕ್ಕೊಂಬಿಟ್ಟಿದ್ದೀಯ ಎಲ್ಲ ಕೋಪದಿಂದ ಕೂಗ್ತಾಳೆ. ನಮ್ಮಪ್ಪ ಏನೋ ಭಿಕ್ಷುಕ ಅಲ್ಲ, ಬಡವ ಅಲ್ಲ, ನಿಮ್ಮ ತಂದೆಗೆ ಗುರು, ರಾಜ್ಗುರು ಆಗಿದ್ದಾನೆ ಅವನು, ರಾಜ್ಗುರುನೇ ಧರ್ಮ, ಅವನಿದ್ರೇ ನಿಮ್ಮ ರಾಜ್ಯಕ್ಕೆ ಏಳಿಗೆ ಅಂತ ಜಗಳ ಆಗುತ್ತೆ ಇಬ್ಬರಿಗೂ. ಆ ಕೋಪದ ಬರದಲ್ಲಿ ಇವಳನ್ನು ಬಾವಿಗೆ ತಳ್ಳಿ ಅವಳು ಹೊರಟೋಗಿರ್ತಾಳೆ. ಈ ಪ್ರಕರಣ ಗೊತ್ತಿರೋದರಿಂದ ಇವರು ಹೇಳ್ತಾಳೆ ತಂದೆಗೆ, ನಾವು ಈ ಊರು ಬಿಟ್ಟು ಹೊರಟೋಗ್ಬಿಡೋಣ ನಡಿ, ಈ ರಾಜ ಮಹಾ ಜಂಬ ಮಾಡ್ತಾಯಿದ್ದಾನೆ ರಾಜ್ಕುಮಾರಿ ಅಂತ. ಇವರು ಊರು ಬಿಟ್ಟು ಹೊರಡಬೇಕು ಅನ್ನೋಸ್ಗೆ ರಾಜ ಬಂದು ಬೇಡ್ಕೊಳ್ತಾನೆ, ತಪ್ಪಾಯಿತು, ಕ್ಷಮಿಸ್ಬಿಡ್ಬೇಕು ನನ್ನ ಮಗಳ ತಪ್ಪನ್ನು ಅಂತ. ಹಾಗೆ ಇವಳು ಹೇಳ್ತಾಳೆ, ನಾನು ಕ್ಷಮಿಸ್ಬೇಕಾದ್ರೆ ಒಂದೇ ಒಂದು ಷರತ್ತು ಅಂತ. ಏನು? ಅವಳು ರಾಜ ಪದವಿ ಬಿಟ್ಟು ರಾಜ್ಕುಮಾರಿ ಪದವಿನ ನನ್ನ ದಾಸಿಯಾಗಿ ಬರಬೇಕು ನನ್ನ ಜೊತೇಲಿ ಅಂತಾಳೆ. ರಾಜ ಒಪ್ಕೊಂಡ್ಬಿಡ್ತಾನೆ, ರಾಜಗುರುಗಳು ಇದ್ದರೆ ಸಾಕು, ಹೋಗಮ್ಮ ಅಂತ ಮಗಳಿಗೆ ಹೇಳ್ತಾಳೆ, ನೋಡಮ್ಮ ನೀನು ತಪ್ಪು ಮಾಡಿದೀಯಾ, ತಪ್ಪಿಗೆ ನೀನು ಶಿಕ್ಷೆ ನೀನು ಅನುಭವಿಸು, ಹೋಗೋಳು ದಾಸಿಯಾಗಿರೋಳ ಜೊತೆ ಕಳಿಸ್ಬಿಡ್ತ. ಇಲ್ಲಿ ಯಯಾತಿ ಮಹಾರಾಜ ಈ ದೇವಯಾನಿನ ಮದುವೆ ಆಗ್ತಾನಲ್ಲ, ಇವಳು ದಾಸಿಯಾಗಿ ಬಂದಿರ್ತಾಳೆ. ಆದರೂ ಕೂಡ ಅವಳ ಸೌಂದರ್ಯವನ್ನು, ಅವಳ ನಡತೆನಲ್ಲಿ ನೋಡಿಬಿಟ್ಟು ಇವನು ಅವಳಿಗೆ ಮರಳಾಗಿಬಿಡ್ತಾನೆ. ಆದರೆ ದೇವಯಾನಿ ಹೆದರಿಕೆಗೋಸ್ಕರ ತೋರಿಸ್ಕೊಳ್ಳೋದಿಲ್ಲ ಅದನ್ನು. ಅವಳು ವನದಲ್ಲಿ ಇನ್ನೊಂದು ಕಡೆ ಮನೆ ಮಾಡಿ ಅಲ್ಲಿ ಈ ದಾಸಿಯರನ್ನೆಲ್ಲ ಇಟ್ಟಿರ್ತಾರೆ, ಈ ಸರ್ವೆಂಟ್ಸ್ ಕ್ವಾರ್ಟರ್ಸ್ ಥರ. ಒಮ್ಮೆ ಈ ದೇವಯಾನಿಗೆ ಏನೋ ಸಂಶಯ ಬರುತ್ತೆ, ಈ ರಾಜ ಎಲ್ಲಿ ಹೋಗ್ತಾನೆ, ಅಲ್ಲಿ ಇದು ನೋಡೋಣ ಅಂತ. ಅಷ್ಟೊತ್ತಿಗೆ ಇವಳಿಗೆ ಇಬ್ಬರು ಮಕ್ಕಳಾಗಿರ್ತಾರೆ ದೇವಯಾನಿಗೆ, ಯದು ಆಮೇಲೆ ತುರ್ವಸು ಅಂತ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ತೋಟದಲ್ಲಿ 3 ಮಕ್ಕಳು ಆಟ ಆಡ್ತಾ ಇರುತ್ತವೆ. ನೋಡಿದ್ರೆ ಯಯಾತಿ ಮಹಾರಾಜನ ಆಕಾರ ರೂಪ ಎಲ್ಲ ಕಾಣ್ತಾ ಇರುತ್ತೆ. ಆ ಹುಡುಗರನ್ನ ಕೇಳ್ತಾರೆ, ನೀವು ಯಾರು ನೀವು ಅಂತ. ನಾವು ಯಯಾತಿ ಮಹಾರಾಜರ ಮಕ್ಕಳು ಅಂತಾರೆ. ಯಾರು ನಿಮ್ಮ ತಾಯಿ ಅಂತಾರೆ. ತಾಯಿ ಹೆಸರು ಹೇಳ್ತಾರೆ. ಆಗ ಮತ್ತತ್ರಿಗೆ ಅವರಿಬ್ಬರಿಗೂ ಜಗಳ ಆಗತ್ತೆ. ಇವಳು ದೇವಯಾನಿ ಹೋಗಿ ತಂದೆ ಶುಕ್ರಾಚಾರ್ಯರ ಹತ್ರ ಕೇಳ್ಕೊಳ್ತಾ, ಈ ಥರ ನನ್ನ ಇವನು ಪತಿ ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ, ಹೀಗಾಯಿತು. ಅವರು ಕೋಪದಿಂದ ಯಯಾತಿಗೆ, ನಿನ್ನ ಯೌವನ ಎಲ್ಲ ಹೋಗಲಿ, ನೀನು ವಾರ್ಧಕ್ಯವನ್ನು ಅನುಭವಿಸು ಅಂದ್ಬಿಡ್ತಾರೆ. ಈಗ ಯಯಾತಿ ಮಹಾರಾಜನಿಗೆ ಭಾಳ ಚಿಂತೆ ಆಗಿಬಿಡುತ್ತೆ. ಅವನು ಸ್ವಲ್ಪ ಕಾಮುಕ, ರಸಿಕ ಅಂತಾರಲ್ಲ ಹಾಗೆ, ಎಷ್ಟು ಹೆಣ್ಣು ಮಕ್ಕಳಿದ್ರೂ ತೃಪ್ತಿ ಇಲ್ಲ. ಆ ಕಾಲದಲ್ಲಿ ರಾಜ ಮಹಾರಾಜರು ಹೇಳ್ತಾರಲ್ಲ, ಈ ಅಂತಃಪುರದಲ್ಲಿ 100 ಹೆಂಗೆಲ್ಲ ಕೂಡ ಹಾಕ್ಬಿಟ್ಟು ಹಾಗೆ. ದೇವಯಾನಿ ಶರ್ಮಿಷ್ಠ ಅದಲ್ಲದೆ ಮುಂಚೆ ಮದುವೆ ಆಗಿದ್ದು, ಅಂತಃಪುರದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ರು, ಎಷ್ಟು ಕಾಮತೃಷ ಇದ್ದರೂ, ಎಷ್ಟು ಭೋಗ ಅನುಭವಿಸಿದ್ರು ಆ ಯಯಾತಿಗೆ ಸಂತೃಪ್ತಿ ಇರೋದಿಲ್ಲ. ಮತ್ತೆ ಹೋಗಿ ಅವರಿಗೆ ಶುಕ್ರಾಚಾರ್ಯರಿಗೆ ಅಡ್ಡು ಬಿದ್ದುಬಿಟ್ಟು ಕೇಳ್ಕೊಳ್ತಾನೆ, ನನಗೆ ತಪ್ಪಾಯಿತು, ಕ್ಷಮಿಸ್ಬಿಡಿ, ನೀವು ಶಾಪ ಕೊಟ್ಟಿದ್ದೀರಿ, ನನಗೆ ಯೌವನ ಹೋಗ್ಬಿಟ್ಟು ವಾರ್ಧಕ್ಯ ಬರಲಿ ಅಂತ. ವಾರ್ಧಕ್ಯದಲ್ಲಿ ನಾನು ಹೇಗೆ ಇದನ್ನು ನೋಡಲಿ ಅಂತ, ಈ ಸುಖ ಎಲ್ಲ ಹೇಗೆ ಅನುಭವಿಸೋದು ನಾನು, ನಿಮ್ಮ ಮಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾನೆ. ಹಾಗಾದರೆ ನಿನ್ನ ಮಕ್ಕಳ ಪೈಕಿ ಯಾರು ಒಬ್ಬರು ಅವರ ಯೌವನವನ್ನು ನಿನಗೆ ಕೊಡಲಿ, ನಿನ್ನ ವಾರ್ಧಕ್ಯನವ್ರಿಗೆ ಕೊಡು, ಆವಾಗ ನಿನಗೆ ಇದರಿಂದ ವಿಮೋಚನೆ ಆಗತ್ತೆ ಈ ಶಾಪದಿಂದ ಅಂತ ಹೇಳ್ತಾರೆ. ಶಾಪ ವಿಮೋಚನಕ್ಕೆ ಮಕ್ಕಳನ್ನ 5 ಜನ ಮಕ್ಕಳು ಇರ್ತಾರಲ್ಲ, ದೇವಯಾನಿ ಮಕ್ಕಳು 2, ಶರ್ಮಿಷ್ಠ 3 ಜನ, ಎಲ್ಲರನ್ನೂ ಕೇಳ್ತಾನೆ. ಆ ದೇವಯಾನಿ ಮಕ್ಕಳಿಬ್ಬರು, ಏನಪ್ಪ ನಿನಗೆ ಬುದ್ಧಿ ಇದೆಯಾ, ನಿನ್ನ ವಾರ್ಧಕ್ಯ ನಾವು ತೊಗೋಬೇಕಾ, ನಾವು ನಮ್ಮ ಯೌವನವನ್ನು ಅನುಭವಿಸ್ಬೇಡ, ಸುಖ ಅನುಭವಿಸ್ಬೇಡ, ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ಸರಿ, ನೀವು ರಾಜಪದವಿಗೆ ಅಯೋಗ್ಯರು ಅಂತ ಅವ್ರಿಗೆ ಶಪಿಸ್ಬಿಡ್ತಾರೆ. ಆಮೇಲೆ ಈ 3 ಮಕ್ಕಳಲ್ಲೂ ಇವರಲ್ಲೂ ಇಬ್ಬರು ಆಗೋದಿಲ್ಲ ಅಂದ್ಬಿಡ್ತಾರೆ. ಆ ಕೊನೆಯ ಹುಡುಗ ಚಿಕ್ಕವನು ಪುರು, ಅವನೊಬ್ಬ ಮಾತ್ರ ಒಪ್ಕೊಂಡು ತಂದೆ ವಾರ್ಧಕ್ಯವನ್ನು ತಾನು ತೆಗೆದುಕೊಂಡು ತನ್ನ ಯೌವನವನ್ನು ತಂದೆಗೆ ಕೊಡ್ತಾನೆ. ಆ ಯಯಾತಿ ಮಹಾರಾಜ ಇವನ ಉಪಯೋಗಿಸ್ಕೊಂಡು ಮತ್ತೆ ತನ್ನ ಕಾಮತೃಷೆನ ತೀರಿಸ್ಕೋಬೇಕು ಅಂತ ಭೋಗಲಾಲಸೆಯಲ್ಲೇ ವರ್ಷಗಳಗಟ್ಟಲೆ ಕಡಿತಾನೆ. ಆದರೂ ಕೂಡ ಅವನಿಗೆ ತೃಪ್ತಿನೇ ಇರೋದಿಲ್ಲ, ಆಗೋದೇ ಇಲ್ಲ. ಆವಾಗೊಮ್ಮೆ ಒಬ್ಬ ಸನ್ಯಾಸಿ ಹೋಗ್ತಾ ಇರ್ತಾರೆ. ಅವರು ಈ ಶ್ಲೋಕವನ್ನು ಹೇಳ್ತಾರೆ, ಈ ಕಾಮತೃಷೆ ಅನ್ನೋದು ಭೋಗದಿಂದ ಸಂತೃಪ್ತಿ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ, ತ್ಯಾಗ ಒಂದೇ ಇದಕ್ಕೆ, ವೈರಾಗ್ಯ ಒಂದೇ ಇದಕ್ಕೆ. ಆಗ ಅವನು ಎಚ್ಚರ ಮಾಡಿಕೊಂಡು ತನ್ನ ಮಗನನ್ನು ಕರೆದು
ನೋಡಪ್ಪ, ನಿನ್ನ ಯೌವನ ನಿನಗೆ ವಾಪಸ್ ಕೊಡ್ತೇನೆ, ನಿನ್ನ ವಾರ್ಧಕ್ಯನ ವಾಪಸ್ ತಗೊಳ್ತಾನೆ. ಆಮೇಲೆ ಅವನು ಮರಣ ಹೊಂದ್ತಾನೆ. ಮರಣ ಹೊಂದಿದ ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಇವನು ಮಾಡಿದ ಅನೇಕ ಪುಣ್ಯ ಕೆಲಸಗಳ ಫಲವಾಗಿ ಆ ಸ್ವರ್ಗ ಸುಖ ಎಲ್ಲ ಅನುಭವಿಸ್ತಾನೆ. ಅಲ್ಲಿಂದ ಪುಣ್ಯ ಮುಗಿದೋದ ಮೇಲೆ ಹೇಳ್ತಾರೆ, ಕ್ಷೀಣೇ ಪುಣ್ಯ ಮರ್ತಲೋಕಕ್ಕೆ ಬರಲೇಬೇಕು ಅಂತ. ಈಗ ವಿದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಫಾರಿನ್ ಎಕ್ಸ್ಚೇಂಜು ಆ ವೀಸಾ ಎಕ್ಸ್ಪೈರ್ ವಾಪಸ್ ಬರಬೇಕಲ್ಲ, ಇಲ್ಲ ಅವರೇ ಕಳಿಸ್ಬಿಟ್ಟು ಡಿಪೋರ್ಟ್ ಮಾಡ್ತಾರಲ್ಲ, ಹಾಗೆ ಸ್ವರ್ಗದಿಂದ ಅವನ್ನ ಡಿಪೋರ್ಟ್ ಮಾಡ್ತಾ ಇರ್ತಾರೆ. ಅವನು ಕೆಳಗೆ ಬೀಳ್ತಾ ಇರ್ತಾನೆ. ಅಲ್ಲಿ ಕೆಲವು 4 ಹುಡುಗರು ತಪಸ್ ಮಾಡಿ ಆಮೇಲೆ ಯಜ್ಞ ಮಾಡ್ತಾ ಇರ್ತಾರೆ. ಅವರು ಯಯಾತಿ ಒಬ್ಬಳು ಮಗಳಿರ್ತಾಳೆ ಮಾಧವಿ ಅಂತ. ಆ ಮಾಧವಿಯ 4 ಮಕ್ಕಳವರು. ಅವರು ತಾವು ತಪಸ್ಸು ಯಜ್ಞ ಎಲ್ಲ ಮಾಡ್ತಾಯಿರ್ತಾರೆ. ಮೇಲಿಂದ ಯಾರೋ ಬೀಳ್ತಾ ಇದ್ದಾರಲ್ಲ, ಯಾರಿದು ಅಂತ. ಅವನು ಹಾಗೆ ಬಂದ ಮೇಲೆ ಅವ್ರು ಕೇಳ್ತಾರೆ, ಯಾರು ನೀನು ಅಂತ. ನಾನು ಯಯಾತಿ ಮಹಾರಾಜ. ಓ, ನಮ್ಮ ತಾತ ಅಂತ ಎಲ್ಲ ಮಕ್ಕಳೆಲ್ಲ ನಮಸ್ಕಾರ ಮಾಡ್ತಾರೆ. ಆಗ ಅವನು ಹೇಳ್ತಾನೆ, ನಾನು ಸ್ವರ್ಗಲೋಕದಲ್ಲಿ ದಿವಸ ಇದ್ದೆ, ನನ್ನ ಪುಣ್ಯ ಮುಗಿದೋಯ್ತು, ನಾ ಬಿದ್ದುಬಿಟ್ಟೆ. ಮತ್ತೀಗ ಹೋಗೋದು ಹೇಗೆ ಅಂತ ಕೇಳಿದ್ರೆ, ಯಾರು ತಪಸ್ಸು ಯಜ್ಞ ಫಲ ಕೊಟ್ಟರೆ ಹೋಗ್ಬೋದು ಅಂತಾನೆ. ಆ 4 ಮಕ್ಕಳು ಪಾಪ ತಮ್ಮ ತಪಶಕ್ತಿ, ತಮ್ಮ ಆ ಯಜ್ಞ ಯಾಗದ ಪುಣ್ಯ ಕೊಟ್ಟು ಮತ್ತೆ ಸ್ವರ್ಗಕ್ಕೆ ಕಳಿಸ್ತಾರೆ. ಇವನು ಭೂಲೋಕದಲ್ಲಿ ಮಗಂದು ತಗೊಂಡ ಯೌವನ ಅನುಭವಿಸ್ದ ಸುಖ, ಆದರೂ ತೃಪ್ತಿ ಆಗಲಿಲ್ಲ. ಸ್ವರ್ಗಕ್ಕೆ ಹೋದ, ಅಲ್ಲಿ ಸ್ವರ್ಗ ಸುಖನೂ ಅನುಭವಿಸ್ದ, ಆದರೂ ತೃಪ್ತಿ ಆಗಲಿಲ್ಲ. ಆ ಮೊಮ್ಮಕ್ಕಳು ಕೊಟ್ಟಿದ್ದು ಪುಣ್ಯನೆಲ್ಲ ಅನುಭವಿಸಿ ಆಮೇಲೆ ಅವನಿಗೆ ಜ್ಞಾನೋದಯ ಆಯಿತು ಅಂತಾರೆ. ಆಮೇಲೆ ಅವನು ಮತ್ತೆ ತಿರ್ಗಾ ಕಠಿಣ ತಪಸ್ಸು ಮಾಡಿ ತನ್ನ ತಪಶಕ್ತಿಯಿಂದಲೇ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ. ಹೀಗೆ ಆಸೆಯನ್ನು ಗೆಲ್ಲದೇ ಇದ್ದರೆ ಎಷ್ಟು ಭೋಗ ಅನುಭವಿಸಿದ್ರೂ ತೃಪ್ತಿ ಬರೋದಿಲ್ಲ. ಮತ್ಸ್ಯಾವತಾರದ ಕಥೆಯಲ್ಲಿ ಸತ್ಯವ್ರತನು ಶ್ರೀಹರಿಯ ಕೃಪೆಯಿಂದ ವೈವಸ್ವತ ಮನು ಆಗ್ತಾನೆ ಅಂತ ನಾವು ಕೇಳಿದ್ವಿ. ಈಗ ಆ ವೈವಸ್ವತ ಮನುವಿನ ವಂಶ ಕಥೆಗಳನ್ನು ಭಾಗವತದಲ್ಲಿ ಅಳವಡಿಸಿದ್ದಾರೆ. ಬ್ರಹ್ಮನ ಮನಸ್ಸಿಂದ ಮರೀಚಿ ಹುಟ್ಟಿದ. ಆ ಮರೀಚಿಗೆ ಕಶ್ಯಪ ಮಗನಾದ. ಆ ಕಶ್ಯಪ ದಕ್ಷ ಪ್ರಜಾಪತಿಯ ಮಗಳಾದ ಅದಿತಿಯನ್ನು ಮದುವೆಯಾಗ್ತಾನೆ. ಅವಳಲ್ಲಿ 12 ಆದಿತ್ಯರು ಹುಟ್ಟುತ್ತಾರೆ. ಅಲ್ಲಿ ವಿವಸ್ವಾನ್ ಅಂದರೆ ಸೂರ್ಯ ಅಂತ ಹೇಳ್ತಾರೆ, ವಿವಸ್ವಾನ್. ಅವನ ಮಗನೇ ವೈವಸ್ವತ. ಇವನಿಗೆ ವೈವಸ್ವತ ಮನುವಿಗೆ ಮಕ್ಕಳಿರೋದಿಲ್ಲ. ಅವನು ಒಂದು ತಪಸ್ಸು ಒಂದು ಯಜ್ಞ ಮಾಡಬೇಕು ಅಂತ ವಸಿಷ್ಠರನ್ನು ಕೇಳ್ಕೊಳ್ತಾನೆ. ಗಂಡು ಮಗು ಆಗೋ ಥರ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ಬೇಕು ಅಂತ. ವಸಿಷ್ಠರು ತಮ್ಮ ಶಿಷ್ಯರನ್ನೆಲ್ಲ ಋತುಗಳನ್ನು ಮಾಡಿ ಅವರು ಹೋಗಿರ್ತಾರೆ. ಇವನ ಹೆಂಡತಿಗೆ ಹೆಣ್ಣು ಮಗು ಬೇಕು ಅಂತ ಆಸೆ ಇರುತ್ತೆ. ಅವಳು ಅಧ್ವರ್ಯುಗೆ ಹೆಣ್ಣು ಮಗು ಆಗೋ ಥರ ಸಂಕಲ್ಪ ಮಾಡೋದಕ್ಕೆ ಹೇಳಿ ಕೇಳ್ಕೊಳ್ತಾಳೆ. ಹಾಗಾಗಿಬಿಟ್ಟು ವೈವಸ್ವತ ಮನುಗೆ ಗಂಡು ಮಗು ಬೇಕು ಅಂತಿದ್ದರೂ ಕೂಡ ಅವನ ರಾಣಿಗೆ ಹೆಣ್ಣು ಮಗು ಬೇಕು ಅಂತ ಆಸೆ ಇರೋದರಿಂದ ಇಳ ಎಂಬತಕ್ಕಂಥ ಒಂದು ಹೆಣ್ಣು ಮಗು ಹುಟ್ಟತ್ತೆ. ಆಗ ರಾಣಿಗೆ ಸಂತೋಷವಾಗುತ್ತೆ, ಆದರೆ ರಾಜನಿಗೆ ದುಃಖವಾಗುತ್ತೆ. ಅವನೋಗಿ ವಸಿಷ್ಠನ ಕೇಳ್ಕೊಳ್ತಾನೆ, ನಾನು ಗಂಡು ಮಗು ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂಡಿದ್ದೆ, ಇದ್ಯಾಕೆ ಹೆಣ್ಣು ಮಗು ಆಗೋಯ್ತು ಅಂತ. ಆಗ ವಸಿಷ್ಠರು ಜ್ಞಾನ ದೃಷ್ಟಿಯಿಂದ ನೋಡಿ ನಡೆದ ವಿಚಾರವನ್ನು ತಿಳಿಸಿ, ನನ್ನ ತಪಶಕ್ತಿಯನ್ನು ಈ ಹೆಣ್ಣು ಮಗುವನ್ನು ಗಂಡು ಮಗು ಮಾಡ್ತೇನೆ ಅಂತ ಲಿಂಗ ಪರಿವರ್ತನೆಯನ್ನು ಮಾಡಿಸ್ತಾರೆ. ಆ ಗಂಡನ ಹೆಸರು ಸುದ್ಯುಮ್ನ ಅಂತ. ಹಾಗೆ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬೆಳೀತಾನೆ. ಒಂದು ದಿವಸ ಅವನು ತನ್ನ ಪರಿವಾರದ ಜೊತೆಗೆ ಬೇಟೆಗೆ ಹೋಗಿರ್ತಾನೆ ಕಾಡಲ್ಲಿ. ಅಲ್ಲಿ ದಾರಿ ತಪ್ಪಿ ಒಂದು ದೇವವನಕ್ಕೆ ಹೋಗಿಬಿಡ್ತಾನೆ. ಅದು ಶಿವಪಾರ್ವತಿಯರಿಗೆ ಸೇವಿದ್ದಂಥ ದೇವವನ. ಅಲ್ಲಿ ಶಿವ ಒಂದು ಶಾಪವನ್ನು ಕೊಟ್ಟಿರ್ತಾರೆ. ಆ ವನಕ್ಕೆ ಯಾರು ಪ್ರವೇಶ ಮಾಡಿದ್ರೂ ಅವರು ಹೆಣ್ಣಾಗಿಬಿಡಲಿ ಅಂತ. ಇದಕ್ಕೆ ಹಿನ್ನೆಲೆ ಏನು ಅಂದರೆ, ಒಮ್ಮೆ ಶಿವಪಾರ್ವತಿಯ ವನದಲ್ಲಿ ವನವಿಹಾರ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೆಲವು ಋಷಿಗಳು ಅಚಾನಕವಾಗಿ ಅಲ್ಲಿ ಬಂದುಬಿಡ್ತಾರೆ. ಅದು ನೋಡಿ ಪಾರ್ವತಿಗೆ ಒಂಥರ ಕೋಪ, ನಾಚಿಕೆ, ದುಃಖ, ಅಳು ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಸಮಾಧಾನ ಮಾಡೋದಕ್ಕೋಸ್ಕರ ಈಶ್ವರ ಆ ರೀತಿಯಾದಂಥ ಒಂದು ಶಾಪವನ್ನು ಆ ವನಕ್ಕೆ ಕೊಟ್ಟಿರ್ತಾರೆ, ಪಾರ್ವತಿಗೆ ಸಂತೋಷವಾಗಲಿ ಅಂತ. ಈ ಸುದ್ಯುಮ್ನ ಅಲ್ಲಿ ಹೋದ ಒಡನೆ ಅವನು ಪುನಃ ಹೆಣ್ಣಾಗಿಬಿಡ್ತಾನೆ. ಅವನು ಹೆಣ್ಣಾಗಿ ಹುಟ್ಟಿದ್ದು ಸರಿ, ಈಗ ಗಂಡಾಗಿದ್ದಾಗ್ತಾರೆ ಮತ್ತೆ ಹೆಣ್ಣಾದ.
ಹೀಗೆ ಲಿಂಗ ಪರಿವರ್ತನೆಯ ಒಂದು ಗೊಂದಲವನ್ನು ಈ ಕಥೆಯಲ್ಲಿ ಹೇಳಿದ್ದಾರೆ. ಇವನು ತಾನು ಹೆಣ್ಣಾಗಿದ್ದಾಗ ಭಾಳ ಸುಂದರಿಯಾಗಿರ್ತಾನೆ. ಒಮ್ಮೆ ಈ ಚಂದ್ರನ ಮಗ ಬುಧ ಅವನು ಇವಳನ್ನು ನೋಡಿ ಪ್ರೀತಿಸಿ ಮದುವೆ ಆಗ್ತಾನೆ. ಅವರಿಗೆ ಪುರೂರವ ಎಂಬತಕ್ಕಂಥ ಒಬ್ಬ ಮಗ ಹುಡ್ತಾನೆ. ಮುಂದೆ ಪುರೂರವ ಊರ್ಷಿಕತೆ ಇನ್ನೊಂದು ಪ್ರಕರಣದಲ್ಲಿ ಬರುತ್ತೆ. ಇವನು ತಾನು ಗಂಡಾಗಿದ್ದಾಗ ತಾನು ಮತ್ತೆ 3 ಗಂಡು ಮಕ್ಕಳನ್ನು ಪಡಿತಾನೆ. ಹೀಗೆ ಒಂಥರ ಗೊಂದಲದೊಳಗೆ ಗೊಂದಲ ಆಗಿಬಿಡುತ್ತೆ. ಹೀಗೆ ಗಂಡಾಗಿ ಹೆಣ್ಣಾಗಿ ಗಂಡಾಗಿ ಆಗ ಒಮ್ಮೆ ರಾಜನನ್ನು ಪ್ರಶ್ನೆ ಮಾಡ್ತಾರಂತೆ, ನೀನು ಹೆಣ್ಣಾಗಿದ್ದಾಗ ಸುಖಪಟ್ಟಿಯೋ ಜಾಸ್ತಿ ಅಥವಾ ಗಂಡಾಗಿದ್ದಾಗಲೋ ಅಂತ. ಆಗ ಆಕೆ ತಾನು ಹೆಣ್ಣಾಗಿದ್ದಾಗಲೇ ಜಾಸ್ತಿ ಸುಖಪಟ್ಟೆ ಅನ್ನತಕ್ಕಂಥ ಒಂದು ಹೇಳಿ, ಹಾಗೆ ಹೆಣ್ಣು ಮಕ್ಕಳಿಗೆ ತಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ಗಂಡು ಮಕ್ಕಳಿಗೆ ತಮ್ಮ ಮಕ್ಕಳ ಮೇಲೆ ಇರೋದಿಲ್ಲ, ಅಂದರೆ ತಾಯಿಗೆ ಪ್ರೀತಿ ಜಾಸ್ತಿ ತಂದೆಗಿಂತ ಅಂತ ಈ ಒಂದು ನೀತಿಯನ್ನು ಈ ಕಥೆಯಲ್ಲಿ ಅಳವಡಿಸಿದ್ದಾರೆ. ಇವನು ಸುದ್ದಿಮ್ನ ತಾನು ಸನ್ಯಾಸ ತಗೋಬೇಕು ಅಂತ ಹೊರಟೋಗ್ತಾನೆ. ಆಗ ವಯೋಸದ್ಮನಿಗೆ ಪುನಃ ಮಕ್ಕಳಿಲ್ವಲ್ಲ ಅಂತ ಮತ್ತೆ ತಪಸ್ಸು ಮಾಡ್ತಾನೆ ಶ್ರೀಹರಿಯನ್ನು ಕುರಿತು. ಅವನಿಂದ 10 ಮಕ್ಕಳನ್ನು ಪಡ್ಕೊಳ್ತಾನೆ ಆ ತಪಸ್ ಫಲವಾಗಿ. ಇವರೆಲ್ಲ ಬಹಳ ಮಹಾನ್ ಭಾವರಾಗಿರ್ತಾರೆ. ಅವ್ರ ಪೈಕಿ ಒಬ್ಬ ಚಿಕ್ಕವನು ಪೃಷದ್ರ ಅಂತ, ಅವನ ಕತೆ ಸ್ವಲ್ಪ ವಿಚಿತ್ರವಾಗಿದೆ. ಅವನನ್ನು ಗೋರಕ್ಷಕನಾಗಿ ನೇಮಿಸಿರ್ತಾನೆ. ಅಂದರೆ ಆ ಕಾಲದಲ್ಲಿ ಗೋ ಸಂಪತ್ತಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಆದ್ದರಿಂದ ಒಬ್ಬ ರಾಜಕುಮಾರನಿಗೆ ಈ ಗೋಶಾಲೆಯನ್ನೆಲ್ಲ ನೋಡ್ಕೊಳ್ತಕ್ಕಂಥ ಒಂದು ಕೆಲಸ, ಎಚ್ಚರದಿಂದ ಅದನ್ನೆಲ್ಲ ನೋಡ್ಕೊಳ್ಬೇಕು. ಆ ಗೋವುಗಳನ್ನೆಲ್ಲ ಅವು ಸಂತಾನ ವೃದ್ಧಿನ ಮಾಡ್ತಾ ಹೋಗಬೇಕು, ಗೋ ಸಂಪತ್ತು ಜಾಸ್ತಿ ಆಗಬೇಕು ಅಂತ. ಒಂದು ದಿವಸ ಭಾಳ ಭಯಂಕರವಾದಂಥ ಮಳೆ ಬರುತ್ತೆ, ತುಂಬ ಕತ್ತಲೆ. ಆವಾಗ ಒಂದು ಹುಲಿ ಗೋಶಾಲೆಗೆ ನುಗ್ಗಿಬಿಟ್ಟು ಒಂದು ಹಸುವನ್ನು ಹಿಡಿದು ಬಿಡುತ್ತೆ. ಆ ಹಸು ಕೂಗಿದಾಗ ಇವನು ಖಡ್ಗಧಾರಿಯಾಗಿ ಒಳಗೆ ಹೋಗಿ ಆ ಖಡ್ಗವನ್ನು ಪ್ರಯೋಗ ಮಾಡ್ತಾನೆ. ಅದು ಹುಲಿಗೆ ಬರೀ ಕಿವಿ ಕತ್ತರಿಸ್ಬಿಡುತ್ತೆ, ಆದರೆ ಹಸು ಕುತ್ತಿಗೆನ ಕತ್ತರಿಸ್ಬಿಡುತ್ತೆ. ಆದರೆ ಕತ್ತಲಲ್ಲಿ ಅವನಿಗೆ ಗೊತ್ತಾಗೋದಿಲ್ಲ. ಹುಲಿನೇ ಕೊಂದಿದ್ದೀನಿ ಅಂತ ಸಂತೋಷವಾಗಿ ಹೊರಟೋಗ್ತಾನೆ. ಆದರೆ ಬೆಳಗ್ಗೆ ಬಂದು ನೋಡಿದಾಗ ಗೋಶಾಲೆಯಲ್ಲಿ ಗೋ ಸತ್ತು ಬಿದ್ದಿರೋದು ಗೊತ್ತಾಗುತ್ತೆ. ತನ್ನದು ತಪ್ಪಾಯಿತು ಅಂತ ಹೋಗಿ ತನ್ನ ತಂದೆ ಹತ್ರ ಕೇಳ್ಕೊಳ್ತಾನೆ, ಈ ಥರ ಅಚಾನಕವಾಗಿ ಈ ಥರ ಆಯಿತು, ಉದ್ದೇಶಪೂರ್ವಕವಾಗಿ ನಾನು ಗೋಹತ್ಯೆ ಮಾಡಲಿಲ್ಲ, ಈಗೇನು ಮಾಡಬೇಕು ಅಂತ. ಯಾಕೆ ವಸಿಷ್ಠರನ್ನು ಹೋಗಿ ಕೇಳು, ಕುಲಗುರುಗಳು ಅಂತ. ಅವರ ಹತ್ರ ಹೋಗಿ ಕೇಳಿದಾಗ ಗೋಹತ್ಯೆಗೆ ಇದೆ ಪ್ರಾಯಶ್ಚಿತ್ವೇ ಇಲ್ಲ, ನೀನು ಗೋವಧೆಗೆ ಮಹಾಪಾತಕದಲ್ಲಿ ಪಂಚಪಾತಕಗಳಲ್ಲಿ ಒಂದಾಗಿದೆ, ಆದ್ದರಿಂದ ನಿನಗಿದಕ್ಕೆ ಕ್ಷಮೆ ಇಲ್ಲ ಅಂತ. ಅವನಿಗೆ ಎಷ್ಟು ಭಿನ್ನಹ ಮಾಡಿಕೊಂಡ್ರು ತನ್ನ ತಪ್ಪಿಲ್ಲ, ಕತ್ತಲೆ ಅಚಾನಕವಾಗಿ ಈ ಥರ ಆಯಿತು ಅಂತ ವಸಿಷ್ಠರು ಒಪ್ಪೋದಿಲ್ಲ. ಅವನಿಗೆ ನೀನು ಕ್ಷತ್ರಿಯನಾಗಿರೋದಕ್ಕೆ ಲಾಯಕ್ಕಲ್ಲ, ನೀನು ರಕ್ಷಣೆ ಮಾಡಲಿಲ್ಲ ಗೋನ, ನೀನು ಶೂದ್ರನಾಗಿ ಹೋಗು ಅಂತ ಶಾಪ ಕೊಟ್ಬಿಡ್ತಾರೆ. ವಸಿಷ್ಠರು ಯಾಕೆ ಈ ಥರ ಶಾಪ ಕೊಡ್ತಾರೆ ಅಂತ ಗೊತ್ತಾಗಲಿಲ್ಲ. ಬ್ರಹ್ಮಜ್ಞಾನಿಗಳು ಶಾಂತರು ಅಂತೆಲ್ಲ ಹೇಳ್ತಾರೆ. ಹಾಗೆ ತ್ರಿಶಂಕುಗೊಮ್ಮೆ ಚಂಡಾಲ ಆಗುವಂಥ ಶಾಪ ಕೊಟ್ಟಿದ್ದರು, ಈಗ ಇವನಿಗೂ ಶೂದ್ರನಾಗುವಂಥ ಶಾಪ ಕೊಟ್ಬಿಡ್ತಾರೆ. ಇವನು ಬಹಳ ಸಂಯಮದಿಂದ ಭಾಳ ಶಾಂತ ರೀತಿಯಿಂದ ಆ ಗುರುಗೆ ನಮಸ್ಕಾರ ಮಾಡಿ, ನಿಮ್ಮ ಶಾಪವನ್ನು ನಾನು ಸ್ವೀಕಾರ ಮಾಡ್ತೀನಿ, ನಾನು ಇನ್ನಿಲ್ಲಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ರೀತಿಯಿಂದ ಅವಧೂತನಾಗಿಬಿಟ್ಟು ಎಲ್ಲ ಕಡೆ ಸಂಚಾರ ಮಾಡ್ತಾ ವಿರಕ್ತನಾಗಿ ಹೊರಟೋಗ್ತಾನೆ. ಕೊನೆಗೆ ಇವನು ಗೋಸೇವೆ ಮಾಡಿದ್ದ ಪುಣ್ಯನೋ ಅಥವಾ ಇವನು ಅವಧೂತನಾಗಿ ಓಡಾಡಿದ್ದೆಲ್ಲ ಆಯಿತು. ಕೊನೆಗೆ ಒಂದು ಕಾಡಿಗಿಚ್ಚಿನಲ್ಲಿ ಸಿಗಾಕ್ಕೊಂಡ್ಬಿಟ್ಟು ಯೋಗಾಗ್ನಿಯಿಂದ ತನಗೆ ತಾನೇ ದಹಿಸ್ಕೊಂಡ್ಬಿಡ್ತಾನೆ. ಅವನು ಪುಣ್ಯಲೋಕವನ್ನು ಪಡಿತಾನೆ ಅಂತ ಈ ಸಣ್ಣ ಕಥೆಯನ್ನು ಮುಗಿಸಿದ್ದಾರೆ. ಇದರಲ್ಲಿ ಏನು ನೀತಿ ಅಂದರೆ, ಗೊತ್ತಿದೆಯೋ ಗೊತ್ತಿಲ್ವೋ ಒಂದು ಅಪರಾಧ ಮಾಡಿಬಿಟ್ರೆ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂಬತಕ್ಕಂಥ ಒಂದು ಕ್ರೂರ ನೀತಿ ಇದೆ. ಅದು ಸರಿ ಇಲ್ಲ ಅಂತ ಕೆಲವರು ಭಾವನೆ ಮಾಡ್ತಾರೆ. ವ್ಯಾಖ್ಯಾನಕಾರರು ಇದ್ರ ಮೇಲೆ ಭಾಳ ಚರ್ಚೆ ಮಾಡಿದ್ದಾರೆ. ಈಗ ಇನ್ನೊಂದು ಪುಟ್ಟ ಕತೆ, ಸತಿ ಸುಕನ್ಯಾ ಅಂತ. ವಯಸ್ಸು ಮನೆಯ ಪೀಳಿಗೆಯಲ್ಲೇ ಒಬ್ಬೊಬ್ಬರು ಮಹಾಪುರುಷರು ಬರ್ತಾ ಇರ್ತಾರೆ. ಹಾಗೆ ಶರ್ಯಾತಿ ಅಂತ ಒಬ್ಬ ರಾಜ, ಅವನು ರಾಜನಾಗಿದ್ದರೂ ಕೂಡ ಋಷಿ ಸದ್ವಿನಾಗಿರ್ತಾನೆ, ಬ್ರಹ್ಮಜ್ಞಾನಿಯಾಗಿರ್ತಾನೆ. ಅವನು ಆಂಗೀರಸ
ಆ ಮಹಾಮುನಿ ಯಾಗದಲ್ಲಿ ಹೀಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇವರಿಗೆ ಪುರೋಹಿತರಿಗೆ ಆ ಮಂತ್ರವನ್ನು ಕೂಡ ಇವನೇ ಜ್ಞಾಪಿಸಿ ಆ ಯಾಗವನ್ನು ಪೂರ್ಣ ಮಾಡ್ದ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅವನಿಗೆ ಶ್ರುತಿ ಸ್ಮೃತಿಗಳ ಬಗ್ಗೆ ಜ್ಞಾನ ಇತ್ತು ಅಂತ ಹೇಳ್ತಾರೆ. ಒಮ್ಮೆ ಇವನು ವಾಯುವಿಹಾರಕ್ಕೆ ವನವಿಹಾರಕ್ಕೆ ಹೋಗಿರ್ತಾನೆ ತನ್ನ ಎಲ್ಲ ಬಂಧು ಬಾಂಧವ್ರ ಜೊತೆನೆಲ್ಲ. ಇವನ ಮಗಳು ಸುಕನ್ಯಾ ಅಂತ, ಅವಳು ಕೂಡ ಸಖಿಯರೊಂದಿಗೆ ಆ ವನವಿಹಾರಕ್ಕೆ ಹೋಗಿರ್ತಾಳೆ. ಅಲ್ಲಿ ಒಂದು ಋಷಿ ಆಶ್ರಮ ಇರುತ್ತೆ, ಆ ಋಷಿಗಳಲ್ಲಿ ಇರೋದಿಲ್ಲ, ಇವರೆಲ್ಲ ಅಲ್ಲೇ ಸುತ್ತಾಡ್ತಾ ಇರ್ತಾರೆ. ಅಲ್ಲಿ ಒಂದು ಹುತ್ತ ಬೆಳೆದಿರುತ್ತೆ, ದೊಡ್ಡ ಹುತ್ತ. ಆ ಹುತ್ತದಲ್ಲಿ ಆ ರಂಧ್ರ ಇರುತ್ತಲ್ಲ, ಹಾವು ಬಂದು ಹೋಗಿ ಮಾಡ್ತಾ ಇರುತ್ತಲ್ಲ, ಅಲ್ಲಿ ಇಣುಕಿ ನೋಡ್ತಾಳೆ. ಒಂದು ಥರ ಕುತೂಹಲ ಚಿಕ್ಕ ಮಕ್ಕಳಿಗೆ, ಚಿಕ್ಕಂದರೆ ಅವಳು ಯುವತಿಯಾಗಿರ್ತಾಳೆ, ಆದರೂ ಒಂಥರ ಕುತೂಹಲದಿಂದ ಬಗ್ಗೆ ನೋಡ್ತಾಳೆ. ಒಳಗೆ ಎರಡು ಜಾಜ್ವಲ್ಯಮಾನವಾದಂಥ ರತ್ನ ಪ್ರಕಾಶ ಥರ ಕಾಣ್ತಾ ಇರುತ್ತೆ. ಇದೇನೋ ವಿಚಿತ್ರವಾಗಿದೆಯಲ್ಲ ಅಂತ ಒಂದು ಕೋಲ್ಗೆ ಒಂದು ಮುಳ್ಳು ಸಿಕ್ಕಿಸ್ಕೊಂಡು ಅದನ್ನು ಚುಚ್ಚಿಬಿಡ್ತಾಳೆ. ಅದು ಚವನ ಮಹರ್ಷಿ ತಪಸ್ಸು ಮಾಡ್ತಾ ಕೂತಿರ್ತಾನೆ, ಅವನ ಸುತ್ತ ಹುತ್ತ ಬೆಳ್ಕೊಂಬಿಟ್ಟಿರುತ್ತೆ. ಅಲ್ಲಿ ಅವನ ಕಣ್ಣು ಅಷ್ಟು ಪ್ರಕಾಶಮಾನವಾಗಿರುತ್ತಲ್ಲ, ಅದನ್ನು ಇವಳು ತಪ್ಪಾಗಿ ತಿಳ್ಕೊಂಬಿಟ್ಟಿರ್ತಾಳೆ. ಆ ಚುಚ್ಚಿದಾಗ ಅವನಿಗೆ ಕಣ್ಣು ಹೋಗ್ಬಿಡುತ್ತೆ. ಆಗ ಅವನು ನೋವಿನಿಂದ ಕೂಕ್ಕೊಳ್ತಾನೆ. ಹಾಗೆ ಇವರೆಲ್ಲ ಏನೋ ಆಗೋಯ್ತಲ್ಲ ಅನಾಹುತ ಅಂತ ಎಲ್ಲ ಹುಡುಕ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಆವತ್ತು ರಾತ್ರಿ ಈ ಮಹಾರಾಜನ ಪರಿವಾರದವ್ರಿಗೆಲ್ಲ ಜಲವಿಸರ್ಜನ ಮತ್ತು ಮಲವಿಸರ್ಜನೆ ಆಗದೆ ಹೊಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಭಾಳ ನೋವಿನಿಂದ ನರಳ್ತಾ ಇರ್ತಾರೆ. ಏನೋ ಅಪರಾಧ ಆಗಿದೆ ಅಂತ ಎಲ್ಲರೂ ಕೇಳ್ತಾರೆ. ಹಾಗೆ ಇವಳು ಒಪ್ಕೊಳ್ತಾಳೆ, ನಾನು ಮಾಡಿದ ತಪ್ಪು ಅಂತ. ಆ ಹುತ್ತದ ಥರ ಬಂದು ಪುನಃ ಬೇಡ್ಕೊಳ್ತಾರೆ, ತಪ್ಪಾಯಿತು ಕ್ಷಮಿಸಬೇಕು ಅಂತ. ಆಗ ನಾನು 2 ಕಣ್ಣು ಕುರುಡಾಗಿ ಹೋಗಿದೆ, ನನ್ನ ನೋಡ್ಕೊಳ್ಳೋರು ಯಾರು ಅಂತ ಚವನ ಮಹರ್ಷಿ ಕೇಳ್ತಾನೆ. ಆಗ ಸುಕನ್ಯೆ, ನಾ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲಿ ನಾನು ನಿಮ್ಮನ್ನು ಮದುವೆಯಾಗಿ ನನ್ನ ಪತಿವ್ರತೆಯಾಗಿ ನಿಮ್ಮ ಸೇವೆ ಮಾಡ್ತೇನೆ, ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾಳೆ. ಸರಿ ಅಂತ ಒಪ್ಕೊಳ್ತಾರೆ ಚವನ ಮಹರ್ಷಿಗಳು. ಅವರು ವೃದ್ಧರಾಗಿರ್ತಾರೆ ಆಗಲೇ, ಆದರೆ ಇವಳು ಚಿಕ್ಕವಳಾಗಿರ್ತಾಳೆ, ಮದುವೆ ಆಗ್ತಾರೆ. ರಾಜ ಮದುವೆ ಮಾಡಿಕೊಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ತಪ್ಪು ಪ್ರಾಯಶ್ಚಿತ್ತ ಅಂತ ಎಲ್ಲರೂ ಆ ಕಾಲದಲ್ಲಿ ಒಪ್ಕೊಂಡ್ಬಿಡ್ತಾಯಿದ್ರು. ಯಾರೂ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಈಕೆ ಭಾಳ ಪತಿವ್ರತೆಯಾಗಿ ಭಾಳ ಶಾಂತ ರೀತಿಯಿಂದ ಅವ್ರಿಗೆ ಸೇವೆ ಮಾಡ್ತಾ ಇರ್ತಾಳೆ. ಅವರಿಗೆ ಭಾಳ ಸಂತೋಷ ಆಗುತ್ತೆ. ನಿನಗೇನು ವರ ಬೇಕು ಅಂತ ಕೇಳ್ತಾರೆ ಪತ್ನಿಯನ್ನು. ನೀವು ಯುವಕರಾಗಬೇಕು ಅಂತ ಕೇಳ್ತಾರೆ. ಆಗ ಅವರು ಅಶ್ವಿನಿ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿ ಅವರನ್ನು ಆವಾಹನ ಮಾಡ್ತಾರೆ. ಅಶ್ವಿನಿ ದೇವತೆಗಳು ದೇವವೈದ್ಯರು ಅವರು ಬಂದು ಏನು ಬೇಕು ಅಂತ ಕೇಳ್ತಾರೆ. ನಮಗೆ ಯೌವನ ಬರೋ ಹಾಗೆ ಮಾಡಿಕೊಡು ಅಂತಾರೆ. ಸರಿ ಆಗಲಿ ಅಂತ ಅವರು ಚವನ ಮಹರ್ಷಿಗೂ ಕರ್ಕೊಂಡೋಗಿ ಇಬ್ಬರು ಕೈಲಿ ಹಿಡಿದು ಒಂದು ಕೊಳದಲ್ಲಿ ಮುಳುಗಿಬಿಡ್ತಾರೆ. ಮುಳುಗಿ ಈಚೆ ಬಂದಾಗ 3 ಜನ ಒಂದೇ ಥರ ಇರ್ತಾರೆ. ಈಗ ಅವರು ಪರೀಕ್ಷೆ ಮಾಡಬೇಕು ಅಂತ ನೀನು ನಿನ್ನ ಪತಿಯನ್ನು ಆರಿಸ್ಕೋ ಅಂತಾರೆ. ಆಕೆ ನೋಡಿ ದಮಯಂತಿ ಹೇಗೆ ನಳನ ಗುರಿಸಿದ್ಲೋ ಹಾಗೆ ದೇವತೆಗಳು ಕಣ್ಣು ಬಿಟ್ಟಿಸೋದಿಲ್ಲ, ನೆಲ ಸೋಕೋದಿಲ್ಲ, ಅವರು ಧರಿಸಿದ ಹೂವು ಬಾಡೋದಿಲ್ಲ ಅಂತ ನೋಟ್ಟು ಚವನರನ್ನು ಗುರುತಿಸ್ಬಿಡ್ತಾಳೆ. ಆಯ್ತು, ಇವರು ಅಶ್ವಿನಿ ದೇವತೆಗಳು ಭಾಳ ಸಂತೋಷದಿಂದ ಚವನರಿಗೆ ನಿಮಗೆ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಹಾಗೆ ಇವ್ರು ಹೇಳ್ತಾರೆ, ನನಗೆ ಯೌವನ ಕೊಟ್ಟಿದ್ದೀರಿ, ನಾವು ಮುಂದೆ ಯಾವ ಯಜ್ಞ ಆದರೂ ಕೂಡ ನಿಮಗೆ ಅದರಲ್ಲಿ ಹವಿಸ್ಸು ಭಾಗ ಕೊಡಿಸ್ತೇನೆ, ಸೋಮ ರಸವನ್ನು ನಿಮಗೆ ಕೊಡಿಸ್ತೇನೆ ಅಂತ ಅವ್ರು ಸಂತೋಷ ಹೊರಟೋಗ್ಬಿಡ್ತಾರೆ. ಆ ಏರಿಯಾ ಮಹಾರಾಜ ಯಜ್ಞ ಮಾಡುವಾಗ ಇವರೇ ಹೋಗ್ತಾರೆ ಪುರೋಹಿತರಾಗಿ. ಹೋಗಿ ಯಜ್ಞ ಎಲ್ಲ ಮಾಡಿ ಆ ಯಜ್ಞದಲ್ಲಿ ಅಶ್ವಿನಿ ದೇವತೆಗಳಿಗೆ ಮೊದಲನೇ ಬಾರಿ ಈ ಹವಿಸ್ಸು ಮತ್ತು ಸೋಮವನ್ನು ಕೊಡಿಸ್ತಾರೆ. ಇದಕ್ಕೆ ಇಂದ್ರನ ಕೋಪ ಬಂದುಬಿಟ್ಟು ಅವನು ಬಂದು ವಜ್ರಾಯುಧನ ಪ್ರಯೋಗ ಮಾಡಬೇಕು ಅಂತ ವಜ್ರಾಯುಧ ಎತ್ತುತ್ತಾನೆ. ಆಗ ಚವನ ಮಹರ್ಷಿಗಳ ತಪ್ಪು ಬಲದಿಂದ ಅವನ ಕೈ ಸ್ಥಿರವಾಗಿ ನಿಂತು ಬಿಡುತ್ತೆ. ಕೈ ಮೇಲೂ ಹೇಳೋದಿಲ್ಲ, ಕೆಳಗೂ ಹೇಳೋದಿಲ್ಲ. ಆಗ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾರೆ. ಆಗ ಇಂದ್ರ ತನ್ನ ತಪ್ಪನ್ನು ಒಪ್ಕೊಳ್ತಾನೆ. ಅಶ್ವಿನಿ ದೇವತೆಗಳು ಕೂಡ ಇನ್ನು ಮೇಲೆ ಯಾಗದಲ್ಲಿ ಹವಿಸ್ಸು ಮತ್ತು ಸೋಮ ಪಾಲನ್ನು ಕೊಡಿಸಿ ಅಂತ. ಆ ಚವನ ಮಹರ್ಷಿಗಳ ಮಹಾ ಸಾಧನೆ ಇದು ಅಂತ ಹೇಳ್ತಾರೆ. ಯಾರಿಗೆ ಹವ್ಯ ಮತ್ತು ಸೋಮಪಾನ ಅರ್ಹತೆ ಇರಲಿಲ್ಲೋ ಅವ್ರಿಗೂ ಕೂಡ ಅರ್ಹತೆಯನ್ನು ತಮ್ಮ ತಪಶಕ್ತಿಯಿಂದ ಕಲಿಸ್ಕೊಟ್ರು ಅಂತ. ಆ ಚವನರ ಹೆಸರಲ್ಲೇ ಈಗ ಚಿರಯೌವನ ಆಗಬೇಕು ಅಂತ ಎಲ್ಲ ಈ ಚವನಪ್ರಾಶ ಅಂತ ತಿಂತಾರಲ್ಲ ಲೇಖ್ಯ, ಅದು ಅವರ ಹೆಸರು ಮೇಲೆ ಮಾಡಿದ್ದಾರೆ ಆಯುರ್ವೇದದಲ್ಲಿ ಅಂತ ಹೇಳ್ತಾರೆ. ನಾಭಾಗ ಅವನ ಚರಿತ್ರೆ ಇದರಲ್ಲಿ ಹೇಳಿದ್ದಾರೆ. ವಯಸ್ಸಮನುನ ಮಕ್ಕಳ ಪೈಕಿ ಇವನು 8ನೇವನು. ಇವನು ಚಿಕ್ಕ ವಯಸ್ಸಿಂದ ಬಹಳ ವಿದ್ಯೆ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅವನಿಗೆ. ಎಲ್ಲ ಕಡೆ ನಿಂತು ಬಹಳ ವಿದ್ಯಾಭ್ಯಾಸ ಮಾಡಿ ಗುರುಕುಲದಲ್ಲೇ ನಿಂತುಬಿಟ್ಟಿರ್ತಾನೆ.
ಹಾಗಾಗ್ಬಿಟ್ಟು ಇವನ ಅಣ್ಣಂದಿರು ಈ ರಾಜ್ಯವನ್ನೆಲ್ಲ ತಾವೇ ಹಂಚ್ಕೊಂಡ್ಬಿಟ್ಟಿರ್ತಾರೆ. ಇವನು ತನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಭಾಳ ದೀರ್ಘಕಾಲ ಆದಮೇಲೆ ಬಂದು ತನ್ನ ಅಣ್ಣಂದಿರನ್ನು ಕೇಳ್ತಾನೆ, ನನ್ನ ರಾಜ್ಯದ ಭಾಗವನ್ನು ನೀವು ನಮಗೆ ಕೊಡಿ ಅಂತ. ಅವರು ನಮಗೆ ನಮ್ಮ ತಂದೆ ಕೊಟ್ಟು ಹೊರಟೋಗಿದ್ದಾರೆ, ನೀನು ಬೇಕಾದರೆ ಹೋಗಿ ಅಪ್ಪನ ಹತ್ರ ಕೇಳಿ ತಗೋ ಅಂತ ಒಂದು ರೀತಿಯಾದಂಥ ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇವನು ಹೋಗಿ ತಂದೆಯನ್ನು ಭೇಟಿಯಾಗ್ತಾನೆ. ಅವನಾಗಲೇ ಇದಕ್ಕೆ ಹೊರಟೋಗಿರ್ತಾನಲ್ಲ, ಸನ್ಯಾಸಕ್ಕೆ. ಆಗ ನೋಡಪ್ಪ, ನನ್ನ ಹತ್ರ ಏನಿಲ್ಲ ಈಗ, ಆದರೆ ನೀನು ಕೊಡೋದಕ್ಕೆ 2 ದಿವ್ಯ ಮಂತ್ರಗಳನ್ನು ಇಟ್ಕೊಂಡಿದ್ದೀನಿ, ಅದನ್ನು ನಿನಗೆ ಉಪದೇಶ ಮಾಡ್ತೀನಿ. ಈಗ ಒಂದು ದೊಡ್ಡ ಯಾಗ ನಡೀತಾ ಇದೆ. ಅಲ್ಲಿ ಪುರೋಹಿತರು ಆಂಗಿರಸ ಮಹಾಮುನಿಗಳು, ಅವರು ಈ ಯಾಗ ಮಾಡ್ತಾ ಇರುವಾಗ 6ನೇ ದಿವಸ ಅವ್ರಿಗೆ ಯಾಗದ 2 ಮಂತ್ರ ಮರ್ತು ಹೋಗುತ್ತೆ. ನೀನು ಆ ಮಂತ್ರವನ್ನು ಅವ್ರಿಗೆ ಜ್ಞಾಪಿಸು. ಆವಾಗ ಯಜ್ಞ ಪೂರ್ಣ ಆದಮೇಲೆ ಆ ಯಜ್ಞ ಶೇಷ ಅಂತ ಏನೇನು ಉಳಿಯುತ್ತೆ, ತುಂಬ ಧನ ಕನಕ ವಸ್ತುವಾಹನ ಉಳಿದಿರುತ್ತೆ, ಅದೆಲ್ಲ ನಿನಗೆ ಕೊಡಿಸ್ಬಿಡ್ತಾರೆ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಇವನು ಹಾಗೆ ಹೋಗ್ತಾನೆ. ಭಕ್ತಿಯಿಂದ ಅಂಗಿರಸ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ, ಈ ಥರ ನಿಮ್ಮ ಯಜ್ಞ ಕೆಲಸದಲ್ಲಿ ಸಹಾಯ ಮಾಡಲಿಕ್ಕೆ ನಭಾಗ ಕಳಿಸಿದ್ದಾರೆ ನಮ್ಮನ್ನು ಅಂತ ಹೇಳ್ತಾರೆ. ಸರಿ ಬಾ ಅಂತ ಹೇಳ್ತಾರೆ. ಅವರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಹೀಗೆ ಆ ಮಂತ್ರ ಮರ್ತೋದಾಗ ಜ್ಞಾಪಿಸಿ ಯಜ್ಞ ಕಾರ್ಯ ಪೂರ ಆಗೋ ಹಾಗೆ ಮಾಡಿಸ್ತಾನೆ. ಯಶಸ್ವಿಯಾಗಿ ಯಜ್ಞ ಆದಮೇಲೆ ಆ ಯಜ್ಞದಲ್ಲಿ ಉಳಿದಿರ್ತಕ್ಕಂಥ ಧನ ಕನಕ ವಸ್ತು ವಾಹನ ಏನೇನಿರುತ್ತೆ ಅದನ್ನೆಲ್ಲ ರಾಜ ಹೇಳ್ತಾನೆ, ಪುರೋಹಿತರು ಕೊಟ್ಬಿಟ್ಟಿದ್ದೀನಿ ಅಂತ. ಅಂಗೀರಸರು, ನನಗೆ ಬೇಡಪ್ಪ, ನಾನು ದೇವಲೋಕಕ್ಕೆ ಹೋಗ್ತಾ ಇದ್ದೇನೆ, ನೀ ತಗೋ ಅಂತ ಇವನಿಗೆ ಹೇಳ್ತಾರೆ, ನಾಭಾಗನಿಗೆ. ಇವನು ತಗೊಂಡು ಹೊರಡ್ತಾನೆ. ಆಗ ಒಂದು ಭೀಕರವಾದಂಥ ಒಂದು ಯಕ್ಷ ಎದುರಿಗೆ ಬಂದು ನಿಂತು, ನಾನು ಈ ಯಜ್ಞಶೇಷಕ್ಕೆಲ್ಲ ನಾನು ಯಜಮಾನ ಅಂತ, ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ನಾನು ರುದ್ರ. ಆಗ ಇವನು ನಮಸ್ಕಾರ ಮಾಡಿಬಿಟ್ಟು, ನನಗಿದು ಗೊತ್ತಿಲ್ಲ, ಯಜ್ಞಶೇಷಲ್ಲಿ ನೀವು ಸೇರಬೇಕು ಅಂತ, ಆದರೆ ಆಂಗಿರಸ ಮಹರ್ಷಿಗಳು ನನಗಿದು ಕೊಟ್ಟಿದ್ದಾರೆ. ಇಲ್ಲ ಬೇಡ, ಒಂದು ಕೆಲಸ ಮಾಡೋಣ, ನಿಮ್ಮ ತಂದೆ ಹತ್ರ ಹೋಗೋಣ, ನಭಗ ಅವನ ಹತ್ರ ಹೋಗೋಣ, ಅವನು ನ್ಯಾಯ ನಿರ್ಮಾಣ ಮಾಡಲಿ ಅಂತ. ತಂದೆ ಆದವನು ಮಗನ ಕಡೆಗೆ ನ್ಯಾಯ ಹೇಳ್ತಾನೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಆ ಮಹರ್ಷಿ ಮಟ್ಟಕ್ಕೆ ಬಂದಿರತಕ್ಕಂಥ ನಭಗ, ಈ ನಾಭಾಗ ಅಂತಂದೆ, ನ್ಯಾಯವಾಗಿ ನೋಡಪ್ಪ, ಶಾಸ್ತ್ರದಲ್ಲಿ ಈ ಥರ ಹೇಳಿದ್ದಾರೆ, ಯಜ್ಞಶೇಷ ಎಲ್ಲ ರುದ್ರನಿಗೆ ಸೇರಬೇಕು ಅಂತ, ಆದ್ದರಿಂದ ನೀನು ಅದನ್ನು ರುದ್ರನಿಗೆ ಕೊಟ್ಬಿಡು. ಇವನು ತಂದೆ ಆಜ್ಞೆ, ನ್ಯಾಯಾಧೀಶರ ಆಜ್ಞೆ ಥರ ಒಪ್ಕೊಂಡ್ಬಿಟ್ಟು ಎಲ್ಲವನ್ನೂ ಕೂಡ ರುದ್ರನಿಗೆ ಕೊಟ್ಬಿಡ್ತಾನೆ. ಆಗ ರುದ್ರ ಭಾಳ ಸಂತೋಷಪಟ್ಟು ಹೇಳ್ತಾನೆ, ನಿಮ್ಮಿಬ್ಬರಿರ್ತಕ್ಕಂಥ ಈ ತ್ಯಾಗ ಬುದ್ಧಿ ನನಗೆ ಭಾಳ ಸಂತೋಷ ಆಗಿದೆ. ನಾನಂತೂ ಸ್ಮಶಾನವಾಸಿ, ನನಗೇನಿದೆಲ್ಲ ನಿಧಿ ಬೇಕಾಗಿಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದೆ. ನಿಮ್ಮಂಥ ತ್ಯಾಗಶೀಲರು, ಸತ್ಯಸಂಧರು, ಈ ಧರ್ಮ ನಿಷ್ಠೆ ನ್ಯಾಯ ನೀತಿಯಲ್ಲಿ ನಂಬಿಕೆ ಇರೋರು, ಇದೆಲ್ಲ ನಿಮಗೆ ಸೇರಲಿ ಅಂತ ರುದ್ರ ಇವ್ರಿಗೆ ಕೊಟ್ಬಿಡ್ತಾನೆ. ಹಾಗೆ ರುದ್ರನನ್ನು ತನ್ನ ಸತ್ಯಸಂಧತೆಯಿಂದ ಮೆಚ್ಚಿಸಿದಂಥ ನಾಭಾಗ ಮಹಾರಾಜನ ಕಥೆಯನ್ನು ಇದರಲ್ಲಿ ಹೇಳಿದ್ದಾರೆ. ಇಂಥ ಮಹಾರಾಜನ ಮಗನೇ ಪ್ರಖ್ಯಾತನಾದಂಥ ಅಂಬರೀಷ ಅಂತ. ಭರತ ಚಕ್ರವರ್ತಿ ವಿಷಯ ಎಲ್ಲ ಕೇಳಿದ್ದೀವಿ. ನಮ್ಮ ದೇಶಕ್ಕೇ ಅವನ ಹೆಸರು ಬಂದಿದ್ದು ಭಾರತ ದೇಶ ಅಂತ, ಭಾರತ ದೇಶ ಭರತ ಚಕ್ರವರ್ತಿಯಿಂದ. ಪುರಾಣದಲ್ಲಂತೂ 3 ಜನ ಭರತರು ಬರ್ತಾರೆ. ಒಬ್ಬ ಶಕುಂತಲೆಯ ಮಗ ಆ ಭರತ ಚಕ್ರವರ್ತಿ, ಅವನ ವಿಷಯನೇ ನಾವೀಗ ಯೋಚನೆ ಮಾಡ್ತಾ ಇರೋದು. ಹೇಳಿದ್ರೆ ರಾಮಾಯಣದಲ್ಲಿ ಬರೋದು ಭರತ, ಇನ್ನೊಂದು ಜಡಭರತ ಅಂತ ಒಬ್ಬ ಬರುತ್ತೆ. ಚಕ್ರವರ್ತಿ ಭರತ ಶಕುಂತಲೆ ದುಷ್ಯಂತರ ಮಗ, ಸರ್ವಧಮನಾಥ ಚಿಕ್ಕ ವಯಸ್ಸಲ್ಲಿ ಋಷಿ ಆಶ್ರಮದಲ್ಲೇ ಬೆಳೆದವನು. ಬಹಳ ಧರ್ಮಾತ್ಮನಾದಂಥ ರಾಜ ಆಗ್ತಾನೆ. ಹಸ್ತಿನಾಪುರದ ಭರತ ವಂಶಕ್ಕೆಲ್ಲ ಅವನೇ ಮೂಲ ಪುರುಷ. ಅವನು ತನ್ನ ರಾಜ್ಯವನ್ನು ತನ್ನ ಸ್ವಂತ 9 ಮಕ್ಕಳಿರ್ತಾರೆ ಅವ್ರಿಗೆ ಕೊಡದೆ, ಅವನಿಗೊಬ್ಬ ಸಾಕು ಮಗ ಇರ್ತಾನೆ, ಅವನಿಗೆ ಕೊಡ್ತಾನೆ. ಯಾಕೆಂದರೆ ಅವನು ಸಮರ್ಥ, ಶಕ್ತ, ರಾಜ್ಯವನ್ನು ಚೆನ್ನಾಗಿ ಕಾಪಾಡ್ತಾನೆ ಅಂತ. ಆ ರೀತಿಯಾದ ನ್ಯಾಯ ಚಿಂತನೆ ಇದ್ದಂಥ ಚಕ್ರವರ್ತಿ ರಾಷ್ಟ್ರಹಿತಕ್ಕೋಸ್ಕರ ತನ್ನ ಮಕ್ಕಳ ಮಮತೆಯನ್ನು ಕೂಡ ಬಿಟ್ಟವನು. ಅವನು ವಯಸ್ಸಾದ ಹಿಂದಿನ ಕಾಲದ ಹಾಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಅಲ್ಲಿಂದ ಸನ್ಯಾಸ, ಅಲ್ಲಿಂದ ನನ್ನ
ಆತ್ಮಚಿಂತನಕ್ಕೆ ಅಂತ ತಪಸ್ಸಿಗೋಸ್ಕರ ಕಾಡಿಗೆ ಬರ್ತಾನೆ. ಗಂಗಾ ನದಿ ತೀರದಲ್ಲಿ ಆಶ್ರಮ ಮಾಡ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದು ದಿವಸ ಒಂದು ಹುಲಿ ಗರ್ಜಿಸ್ತಾ ಇರುತ್ತೆ. ಒಂದು ಗರ್ಭಿಣಿಯಾದ ಜಿಂಕೆ ಬಂದು ನೀರು ಕುಡಿತಾ ಇರುತ್ತೆ ನದಿಯಲ್ಲಿ. ಆ ಹುಲಿ ಗರ್ಜನೆಗೆ ಆ ಜಿಂಕೆ ಹೆದರ್ಕೊಂಬಿಟ್ಟು ಆ ನದಿನ ದಾಟ್ತೀನಿ ಅಂತ ಜಂಪ್ ಮಾಡೋಕ್ಕೆ ಹೋಗುತ್ತೆ, ಹಾರತ್ತೆ. ಆವಾಗ ಮರಿ ನೀರಿಗೆ ಬಿದ್ದುಬಿಡುತ್ತೆ. ಬರ್ತಕ್ಷಕ್ಕೆ ದಯೆ, ಅನುಕಂಪೆ, ಪ್ರಾಣಿ ದಯೆಯಿಂದ ಆ ಮರಿಯನ್ನು ಎತ್ತಿ ಪ್ರವಾಹದಿಂದ ಆಶ್ರಮಕ್ಕೆ ಕರ್ಕೊಂಡೋಗಿ ಅದಕ್ಕೆ ಉಪಚಾರ ಎಲ್ಲ ಮಾಡ್ತಾನೆ. ಅದನ್ನು ತಾನು ಸಾಕ್ತಾ ಇರ್ತಾನೆ. ಅದಕ್ಕೆ ಹುಲ್ಲು ತಿನ್ನಿಸೋದು, ಅದಕ್ಕೆ ಮೈಯೆಲ್ಲ ನೀವೋದು, ಅದ್ರ ಆಮೇಲೆ ಜಿಂಕೆ ಮರಿ ಆಟ ಆಡ್ತಾ ಇದನ್ನೇ ನೋಡ್ತಾ ಇರೋದು. ಹಾಗಾಗ್ಬಿಟ್ಟು ಅವನಿಗೆ ಜಿಂಕೆನೇ ಅವನ ಸರ್ವಸ್ವ ಆಗೋಗ್ಬಿಡುತ್ತೆ. ತಾನು ಮಾಡ್ತಾಯಿದ್ದ ತಪಸ್ಸು ಎಲ್ಲ ಮರೆತು ಬಿಡ್ತಾನೆ. ಆ ಜಿಂಕೆಯ ಯೋಗಕ್ಷೇಮ ಅದರ ಚಿಂತೆಯಲ್ಲೇ ಕಾಲ ಕಳೆದು ಬಿಡ್ತಾನೆ. ಅಯ್ಯೋ, ಜಿಂಕೆ ಬರಲಿಲ್ವಲ್ಲ, ಎಲ್ಲೋಯ್ತು, ಕಾಡಿಗೆ ಹೋಯ್ತು, ತಪ್ಪಿಸ್ಕೊಂಡ್ಬಿಡ್ತು, ಹುಲಿ ತಿಂದುಬಿಡ್ತು, ಏನಾಯಿತು, ದಾರಿ ತಪ್ಪಿಬಿಡ್ತು ಜಿಂಕೆಗೆ ಅಂತ ಹೀಗೇ ಜಿಂಕೆ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಮರಣ ಸಮಯ ಬರುತ್ತೆ. ಮರಣಶೈಲಿ ಮಲಗಿರ್ತಾನೆ. ಆವಾಗ ಆ ಜಿಂಕೆ ಬಂದು ಅವನ ಕಾಲ ಹತ್ರ ಅಂದ್ಕೊಂಡು ಅವನ ಕಾಲು ನೆಕ್ತಾ ಇರುತ್ತೆ. ಆ ಜಿಂಕೆಯನ್ನು ನೋಡ್ತಾ ನೋಡ್ತಾ ನಾನು ಸತ್ತೋಗ್ಬಿಟ್ರೆ ಈ ಜಿಂಕೆಗೆ ಏನು ಗತಿ, ಆ ಜಿಂಕೆ ಚಿಂತನೆ ಮಾಡ್ತಾ ಇರ್ತಾನೆ. ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ, ಅಂತಿಮ ಸ್ಮರಣೆ ಇರಬೇಕು. ಸಾಯೋ ಸಂದರ್ಭದಲ್ಲಿ ನಾವು ಭಗವಂತನ ಧ್ಯಾನ ಮಾಡ್ತಾ ಇದ್ದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗತ್ತೆ. ಅಥವಾ ಭಗವಂತನ ಸಾಕ್ಷಾತ್ಕಾರ ಆದರೆ ಭಗವಂತನ ಪರಂಧಾಮಕ್ಕೆ ಹೋಗಿಬಿಡಬಹುದು. ಅಥವಾ ಸಾಯೋ ಸಂದರ್ಭ ಏನು ಚಿಂತೆ ಮಾಡ್ತೀವೋ ಅದೇ ಆಗಿಬಿಡ್ತೇವೆ ಅಂತ. ಇವನು ಚಿಂತೆ ಮಾಡ್ತಾ ಇದ್ದರಿಂದ ಅವನು ಮರಣ ಆದಮೇಲೆ ಪುನರ್ಜನ್ಮ ಆದಾಗ ಜಿಂಕೆ ಆಗಿಬಿಡ್ತಾನೆ. ಆದರೂ ಕೂಡ ಅವನು ಮಾಡಿದ ಪುಣ್ಯ ಕೆಲಸಗಳು, ಅವನು ಮಾಡಿದ ಯಾಗಯಜ್ಞಗಳು, ಆ ದಾನಗಳು ಎಲ್ಲ ಚಕ್ರವರ್ತಿ ಆಗಿದ್ದಾಗ ಆ ಪುಣ್ಯ ಫಲದಿಂದ ಅವನಿಗೆ ಪುನರ್ಜನ್ಮ ಆದರೂ ಕೂಡ ಆ ಪೂರ್ವಜನ್ಮದ ಸ್ಮರಣೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಋಷಿ ಆಶ್ರಮದ ಹತ್ರವೇ ಓಡಾಡ್ತಾ ಇರ್ತಾನೆ ಜಿಂಕೆ ಆದರೂ ಕೂಡ. ಆವಾಗಲೂ ಕೂಡ ಈ ಸತ್ಸಂಗದಲ್ಲೇ ಇರ್ತಾನಲ್ಲ, ಆ ಫಲವಾಗಿ ಅವನು ಮುಂದೆ ಇನ್ನೊಂದು ಜನ್ಮದಲ್ಲಿ ಒಂದು ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟುತ್ತಾನೆ. ವೇದಾಧ್ಯಯನ ಸಂಪನ್ನ ಬ್ರಾಹ್ಮಣರು. ಆದರೆ ಹಿಂದಿನ ಜನ್ಮದಲ್ಲಾದ ಘಟನೆಗಳ ಜ್ಞಾಪಿಸ್ಕೊಂಬಿಟ್ಟು ಈ ಜನ್ಮದಲ್ಲಿ ಅವನು ಒಂಥರ ಮೂಗಂತರ, ಒಂಥರ ಮೂರ್ಖಂತರ, ಜಡನಾಗಿರ್ತಾನೆ. ಯಾರ ಹತ್ರ ಸಂಭಾಷಣೆ ಇಲ್ಲ, ಯಾವ ಮಾತುಕತೆ ಇಲ್ಲ, ಸುಮ್ಮನೆ ಮರದಡಿಯಲ್ಲಿ ಕೂತಿರೋದು, ಯಾರು ಊಟ ತಂದು ಕೊಟ್ಟರು ತಿನ್ನೋದು, ಇಲ್ಲದಿದ್ದರೆ ಇಲ್ಲ. ಆದರೆ ದೇಹ ಮಾತ್ರ ದಾರ್ಢ್ಯ ಹಾಗೆ ಇರುತ್ತೆ. ಆಗ ತಂದೆ ಸತ್ತೋಗ್ಬಿಟ್ಟಾಗ ಅಣ್ಣ ತಮ್ಮಂದರು ಇವನ ಜಮೀನನ್ನೆಲ್ಲ ತಾವೇ ತಿಂದುಬಿಟ್ಟು ಇವನು ಬರೀ ಕೆಲಸಕ್ಕೆ ಹಾಕ್ಬಿಡ್ತಾರೆ. ಇವನು ಇಷ್ಟು ನಿರ್ಲಕ್ಷ್ಯವಾಗಿದ್ದಾನಲ್ಲ, ಯಾವುದಕ್ಕೂ ಚಿಂತನೆ ಮಾಡೋದಿಲ್ಲವಲ್ಲ, ಜಡಪ್ಪ ಇವನು ಅಂತ ಹೇಳಿಗೆ ಜಡ ಬರ್ತಾ ಅಂತ ಇರ್ತಾರೆ. ಆದರೆ ಅವನು ಮನಸ್ಸಿನಲ್ಲೇ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ, ಆತ್ಮಚಿಂತನೆ, ಪರಮಾತ್ಮ ಚಿಂತನೆಯಲ್ಲಿ. ಆಗ ಒಬ್ಬ ಚಕ್ರವರ್ತಿ ರಹುಗುಣ ಅಂತ, ಅವನು ಕಪಿಲ ಮಹರ್ಷಿಗಳನ್ನು ನೋಡಬೇಕು ಅಂತ ಹೋಗ್ತಾ ಇರ್ತಾನೆ. ಅವನ ಪಲ್ಲಕ್ಕಿ ಹೊರೋದ್ರಲ್ಲಿ ಒಬ್ಬ ಗಾಯ ಆಗಿಬಿಟ್ಟು ಅವನ ಕೈಲಿ ಹೊರೋಕ್ಕಾಗೋದಿಲ್ಲ. ಆಗ ಯಾರೊಬ್ಬರನ್ನ ಹಿಡ್ಕೊಂಬನ್ರಿ ಅಂತಾರೆ. ಆವಾಗ ಸೈನಿಕರು ಯಾರೋ ಹೋಗಿ ಹಿಡ್ಕೊಂಬರ್ಬೇಕಲ್ಲ. ಈ ಮರದಲ್ಲಿ ಕೂತಿದ್ದಾನೆ, ಗಟ್ಟಿಮುಟ್ಟಾಗಿದ್ದಾನೆ ಅಂತ ಈ ಜಡ ಬರ್ತಾನೆ ಹಿಡ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ಅವನು ನಡೆಯುವಾಗ ಬರ್ತಾ ಸ್ವಲ್ಪ ಆ ಕಡೆ ಈ ಕಡೆ ಕಾಲಿಡೋದು ಎಲ್ಲ ಮಾಡ್ತಾ ಇರ್ತಾನೆ. ಆ ವೇಗ ಇದೆಲ್ಲ ಸರಿ ಹೋಗೋದಿಲ್ಲ. ಆ ರಾಜನಿಗೆ ಭಾಳ ಕೋಪ ಬರುತ್ತೆ. ಇಷ್ಟು ಗಟ್ಟಿ ಮುಟ್ಟಾಗ್ದೇನೆ ಆಗೋದಿಲ್ಲ, ನಿನಗೆ ನೋವಾಯ್ತು ಹೊತ್ಕೊಂಡು, ಏನಾಯಿತು ಅಂತ. ಇಷ್ಟು ದಿವಸ ಮಾತಾಡ್ತಾ ಇದ್ದನು ಒಡನೆ ನೋವಾಗೋದಕ್ಕೆ ನಾನು ದೇಹವೂ ಅಲ್ಲ, ನನಗೆ ನೋವೂ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಅವಮಾನ ಇಲ್ಲ, ಏನೂ ಇಲ್ಲ, ನಾನು ನಿತ್ಯ ಪರಂಜ್ಯೋತಿಯಾದ ಆತ್ಮ, ನನಗೇನೂ ಇಲ್ಲ ಆಗೋದಿಲ್ಲ. ಆಗ ಆ ರಾಜನಿಗೆ ಬಹಳ ಒಡನೆ ಪಲ್ಲಕ್ಕಿಂದ ಹಿಡಿದು, ನೀವು ಯಾವುದೋ ಮಹಾಜ್ಞಾನಿ ಇರಬೇಕು, ಆತ್ಮಚಿಂತನದಲ್ಲೇ ಇದ್ದು ನಾನು ಆತ್ಮಸ್ವರೂಪ ಅಂತ ಹೇಳ್ತಾ ಇದ್ದೀರಾ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಾ, ನೀವು ನನಗೆ ನೀವೇ ಕಪಿಲ ಮಹರ್ಷಿಗಳಿರಬೇಕು ಅಂತ ಇಲ್ಲ. ಆಗ ಆ ರಹುಗುಣನಿಗೆ ಅಧ್ಯಾತ್ಮ, ಭಗವತ್ ಸ್ವರೂಪ, ಆತ್ಮಸ್ವರೂಪ, ಜಗತ್ ಸ್ವರೂಪ, ಆ ಭಗವಂತನನ್ನು ಸೇರಬೇಕಂತ ಉಪಾಯ ಸ್ವರೂಪ, ಬರ್ತಕ್ಕಂಥ ಅಡ್ಡಿ ಆತಂಕಗಳು ಅದರ ನಿವಾರಣಾ ಸ್ವರೂಪ ಎಲ್ಲವನ್ನು ವಿವರವಾಗಿ ಹೇಳ್ತಾನೆ.
ಹೀಗೆ ಹಿಂದೆ ನಾವು ಮಾಡಿದ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತೀವಲ್ಲ, ಅದು ಹಾಗೆ ಜನ್ಮ ಜನ್ಮಾಂತರಕ್ಕೂ ಬರುತ್ತೆ ಅಂತ ಹೇಳ್ತಾರೆ. ಭರತ ಚಕ್ರವರ್ತಿ ಆಗಿದ್ದವನು ಆ ಜಿಂಕೆ ಮೇನಿನ ಮೋಹದಿಂದ ತನ್ನ ರಾಜ್ಯ ಸಾಮ್ರಾಜ್ಯವನ್ನೇ ಮಮಕಾರ ಇಲ್ಲದೆ ತ್ಯಾಗ ಮಾಡಿರ್ತಾನೆ. ಎಲ್ಲ ಸಾಕು ಮಗನ ಕೊಟ್ಟು ಹೊರಟೋಗಿರ್ತಾನೆ. ಆದರೂ ಆ ಜಿಂಕೆ ಮೋಹದಲ್ಲಿ ತಾನು ಜಿಂಕೆ ಆಗಿಬಿಡ್ತಾನೆ. ಆದರೂ ಕೂಡ ಒಳ್ಳೆಯ ಕೆಲಸ ಸ್ವಲ್ಪ ಮಾಡಿದರೂ ಕೂಡ ಅದು ಭಯದಿಂದ ಕಾಪಾಡುತ್ತೆ ಅಂತ ಭಗವದ್ಗೀತೆ ಕೃಷ್ಣ ಹೇಳಿದಾಗೆ, ಧರ್ಮ ಕಾರ್ಯ ಸ್ವಲ್ಪ ಆದರೂ ಅದು ನಮ್ಮನ್ನು ಯಾವಾಗಲೂ ಕಾಪಾಡುತ್ತೆ. ಆಮೇಲೆ ಜಡಭರ್ತನಾದಾಗಲೂ ಕೂಡ ತಾನು ಆತ್ಮಚಿಂತನದಲ್ಲಿ ಇರ್ತಾನಲ್ಲ, ಹಾಗೆ ಸಾಕ್ಷಾತ್ಕಾರವನ್ನು ಪಡ್ಕೊಂಡವರು ಭರತ ಚಕ್ರವರ್ತಿಗಿಂತ ಮಿಗಿಲು ಅಂತ ಅನಿಸುತ್ತೆ. ಸರಿ.